ಇದಕ್ಕೆ ಬ್ರಹ್ಮದೇವರನ್ನ ಗೊತ್ತಂಡ, ಇದಕ್ಕೆ ನಾರಾಯಣ ದೇವರನ್ನ ಪರಿಚಯ ಉಂಟು. ಅದು ಬರ್ತಿದ್ದಾರೆ ಅನೆಕ್ಟ್ ಕಂಡು ಅಂಡಲಿ ದುಡ್ಡು ಐದು ದಿವಸ ಪರಿಕಾಪ ಎದುರು ಅಂದಿ ಐದು ದೋಪುಲು ಅಂದಿ ಸಾರದೇವರು ಕೈಲಾಸ ಮಾತಾಡಿದ್ದರಿಗೆ ಕೈಲಾಸಕ್ಕೆ ಬರೋ ಕಾಲಕ್ಕೆ ಹುಟ್ಟುಪ್ಪನಾಗ ಅದಕ್ಕೆ ಮನಸ್ಸಾಗಿದೆ ವೈದ್ಯ ಆಡನ ಸೇರು ಕೋಟೆಯ ದೇವರು ಮುರುಕೋರು ಜೈಕೋಡು ಇಂಚ ಭಾರತಕ್ಕೆ ಅರ್ಥವೆಂದಿದೆ. ಅದನ್ನು ಸೇರುವುದು ಗಣಪತಿಯನ್ನು ಒಂದು ಆಡಲು ಗೋಯರಿಗೆ ಕೋಟೆ ದೇರಿಯರೆ ಕೋಟೆ ದೇವರ ಕೊಟ್ಟು ಚತ್ತುಳಿಗೆ ಬೆಳಿತು ಬೇಗ ಸಿಂಗಿಯರಿಗೆ ಅಂಕರಿಗೆ ಉಂಡೆ ಒಯ್ತ ಉಂಡೆ ಅರಿತ ಉಂಡೆ ಹತ್ತು ಎಳುಮೂರಿನ ಉಂಡೆ ಹತ್ತು ಮುತ್ತೊಂದು ಉಂಡೆ ಹತ್ತು ಅತ್ಯ ದೇವರಕ್ಕೆ ಉಂಡೆ ಗುಳಿಗೆ ಅದಕ್ಕೆ ಗುಳಿಗಳಿಗೆ ಜೀವಗಳ ಕೊಡೋದು ಮನಸ್ಸಾಡಿ ಆ ಉಂಡೆಗೆ ಪುಟ್ಟಿನ ಯಾರೇ ಭೂಮಿಗೆ ಏನು ಅನ್ಯಾಯಕಾರವಿಲ್ಲ గిరిలోకలు గుడియే భూలోకలు సేరుండే అన్ని సేర్పు 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 భారీ పచ్చి పచ్చి పచ్చిని పోతుంది అయిపోవడం చెప్పుకోవడం మనసాగుతుంది తోడు కట్ట అయితే మండే కడలకి కానీ ఎప్పుడైనా
ಅಂತಿ ಕೊಲ್ಲುದು ಅದೇನಾ ಅಡ್ಡ ಸಾಲಿಗೆ ಜೈತನ ಏನಾನು ಮತ್ತು ಲಕ್ಕ ಹೇಳತ್ತ ದಾಯ ಲಕ್ಕ ಕಂಡರು ಕಂಡರು ಕಡಲು ಮುಟ್ಟಾದಪ್ಪ ಮುಂದೊಂದೇ ಜೈತಾನೆ ನಾನು ಈಗ ನಿನ್ನನ್ನು ಎಬ್ಬಿಸಿದ್ದಕ್ಕೆ ಬೇಕಾಗಿ ನೀನು ಪ್ರಶ್ನಿಸುವುದಾ ಓಕೆ ಮಾಡ್ಕೊಂಡಿದ್ದೆ ನನ್ನನ್ನು ಪ್ರಶ್ನಿಸುವುದಕ್ಕಿಂತ ಮೊದಲು ನೀನು ಯಾರು ಅಂತ ಹೇಳು ನಿನ್ನಲ್ಲಿ ಒಂದು ಪ್ರಶ್ನೆ ನಿನ್ನನ್ನು ಎಬ್ಬಿಸುತ್ತೌದು ನಾವು ಆದ್ರೆ ನೀನು ಕೇಳ್ತೀನಿ ನೀವು ಯಾರು ಅಂತ ಈಗ ನಾವು ನಿನ್ನಲ್ಲಿ ಕೇಳುವುದು ನೀನು ಯಾರು ಈ ರೀತಿ ಮಲಗಬೇಕಾದ್ರೆ ಕಾರಣ ಏನು ಎಲ್ಲಿಂದ ಬಂದವ ನೀನು ಹೇಳು ಯಾನು ಯಾರೆಂದು ಬೋಡತ್ತ ಇಕಡೆಗೆ ಬಳ್ಳಿ ಬಟ್ಟದ ಅಂದ ಆರ್ ನಮಗೆ ಹರಮಗನ ಗುಳಿವಾಕ್ಯ ನೀನು ಈಶ್ವರನ ಮಗ ಹೆಚ್ಚಿನವು ಈಗ ನಾವು ಯಾರು ಹೆಚ್ಚಿನವು ಈಶ್ವರನ ಮಗ ಹಾಗಾದ್ರೆ ನಾವು ಯಾರು ಅಂತ ಗೊತ್ತಾಗಲಿಲ್ಲ ನಾವು ಇಲ್ಲಿಯವರಲ್ಲ ವೈಕುಂಠಕ್ಕೆ ಇದೆಯಾಗ ಅಂದು ವೈಕುಂಠದಲ್ಲಿ ಶ್ರೀಹರಿ ವೈಕುಂಠ ಅವರ ಮಕ್ಕಳು ನಾವು ಯಾನು ಈಶ್ವರ ದೇವರ ನಮಗೆ ಬಂಡೆ ಸುಲಾಭಗಳು ತಪ್ಪಾಡೆ ಮಕ್ಕಳು ನಾರಾಯಣ ದೇವರ ಜೊತೆಗೆ ದಾನೆಯ ಈಗ ನಾವು ಯಾರು ಅಂತ ನಿಮಗೆ ಗೊತ್ತಾಗಬೇಕು ಕಾರಣ ವಿಜ್ಞಾನ ಮಿತ್ರಾದ ಮಾಡ್ಕೊಳ್ಳಿ ಕಾರಣ ಕಾರಣ ವೈಕುಂಠದಲ್ಲಿ ವೈಕುಂಠದ ನಾರಾಯಣ ದೇವರು ನಾವು ಜೋಗಲು ಬಂಡರು ಅದೊಬ್ಬರು ಸಪ್ತ ಹೊಂಡ 7 ಒಬ್ಬ ಒಂದಿದ್ದಾರೆ ಇಲ್ಲಿ ಕಮ್ಮಿ 7 ಗೊತ್ತು ನೀವು ರಾಜಿ ಹೋಗಿ ಧರ್ಮ ರಕ್ಷಣೆಗಾಗಿ ನಾವು ದುಷ್ಟನಾದಂತಹ ದಾರಿಗಾಸಗಳು ಅನ್ಯಾಯ ಅದನ್ಯಾಗಿ ಬೆಳೆಯುತ್ತಾ ಇದ್ದಾರೆ ನಮ್ಮ ದೇವನಿಂದ ವರವನ್ನು ಪಡೆದಿದ್ದಾನೆ ಶ್ರೀ ಚಕ್ರವರ್ತಿ ಬಲದಿಂದ ಅನ್ಯಾಯ ಅದನ್ಯಾಗಿ ಲೋಕದಲ್ಲಿ ಅನ್ಯಾಯ ಅದನ್ಯಾಗಿ ನಡೆಸುತ್ತಿರುವ ಆತನನ್ನು ಸದೆ ಪಡೆಯುವುದಕ್ಕಾಗಿ ನಾವು ಇಲ್ಲಿ ಬಂದಿದ್ದೇವೆ ಎಷ್ಟರವರೆಗೆ ಆತನ ಬಲಿಯಲ್ಲಿ ಚಕ್ರವಿರುತ್ತದೋ ಅಷ್ಟರವರೆಗೆ ಆತನನ್ನು ಸೋಲಿಸಲು ಅಸಾಧ್ಯ ಆದ ಕಾರಣ ನಮ್ಮಲ್ಲಿರುವ ಬಗ್ಗೆ ಆತನಿಂದ ಚಕ್ರವನ್ನು ವಶಪಡಿಸುವುದಕ್ಕಾಗಿ ನಾಟಕದ ವೇಷಧಾರಿಯಾಗಿ ಹೋಗುತ್ತಾರೆ ಒಟ್ಟಿ ಏಸ ಮಾಡೋದು ರಾಜ್ಯನೂ ಇಲ್ಲ ಅದನ್ನು ಏಸಲ್ಲ ಪಾಡುವ ನಾನು ಮನುಷ್ಯ ಏಸ ಕಟ್ಟೆಯಲ್ಲಿ ಏಸ ಪಾಡಲು ಏಸ ಕಟ್ಟು ಯಾವ ಕ್ಷಣದಲ್ಲಿ ಬೇಕಾದರೂ ಯಾವ ರೂಪವನ್ನು ಬದಲಾವಣೆ ಮಾಡಿ ಐಕೆ ದೇವೇರ್ಕಿಲು ಬಂದ್ಬಿಡ ತಿಂಡೇರು ದೇವೇರು ಇನ್ನು ಮಾತ್ರ
ఎంచల బరువు ఇక్కడ సంతోషాలు ఇక్కడ ప్రజల టికెట్ యారు లేవు ನಾವು ಹೋಗ್ತಿರುವಂತಹ ಸಂದರ್ಭ ಇನ್ನು ಯುದ್ಧ ಆಗ್ತದೆ ಅಂಕ ವ್ಯಕ್ತಿ ಆ ನೆಕ್ತರ ನೀನು ನಮ್ಮ ಒಟ್ಟಿಗೆ ಬರುವುದಾದರೆ ಧರ್ಮ ರಕ್ಷಣೆಯನ್ನು ಮಾಡುವಾಗ ನೀನು ಬರುವುದಾದರೆ ರಾಕ್ಷಸ ಕೋದಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಹುಟ್ಟಿದಂತಹ ನಾನು ಇಂದು ಏರಿದಂತಹ ಎತ್ತರ ಬೀರಿದಂತಹ ವಿತ್ತರ ಇವೆಲ್ಲ ನನ್ನ ಸಾಧನೆಯ ಪ್ರತಿರೂಪಗಳು. ಅದರಿಂದ ಬರಬರವನ್ನು ಪಡೆದೆ ಹರಿಯನ್ನು ಸೋಲಿಸಿದೆ, ಶ್ರೀಚಕ್ರವನ್ನು ದಕ್ಕಿಸಿಕೊಂಡೆ. ಮಾತು ಹೇಳಿದನಲ್ಲ, ಇದನ್ನು ಆರಾಧಿಸಿಕೊಂಡು ಬಾ, ನಿನಗೆ ಉತ್ತರೋತ್ತರವಾಗುತ್ತದೆ. ನಿನ್ನ ಕೈ ತಪ್ಪಿದಲ್ಲಿ ನಿನ್ನ ಅವಸಾನ. ಹೇಳಿದ್ದು ಹರಿ. ಕಪ್ಪಟ್ಟ ನಾಟಕ ಎನ್ನುವುದು ಹರಿಯಿಂದ ಲೋಕ ಕಲಿಯಬೇಕು. ಆದರೂ ವಿರೋಧಿ ಆದರೂ ಅವನನ್ನು ಪರೀಕ್ಷಿಸಬೇಕೆಂಬ ಉದ್ದೇಶದಿಂದ ಗೋಣಿತಾಪುರದಲ್ಲಿ ಪೂಜಾ ಮಂದಿರದಲ್ಲಿ ಇರಿಸಿ ವಿಕಾಲ ಪೂಜಿಸುತ್ತಾ ಬಂದೆ. ನೋಡಬಾರದೆ ಅಮಿತವಾದಂತಹ ಸಂಪತ್ತು ದಿನದಿಂದ ದಿನಕ್ಕೆ ನಮ್ಮೆಲ್ಲರಲ್ಲಿ ಒಮ್ಮತದಂತಹ ಈ ಉಲ್ಲಾಸಕ್ಕೆ ಕಾರಣ ಶ್ರೀಚಕ್ರದ ಅನುಗ್ರಹ. ಹಾಗಿದ್ದೆಲ್ಲರೂ ಪೂಜಿಸಬೇಕಲ್ಲ. ನಾವು ದಿನಂಪ್ರತಿಗೂ ಪೂಜಿಸುತ್ತಾ ಇದ್ದೇನೆ. ಗಂಡ ಹೆಂಡತಿಯಾದಂತಹ ನಾವು ಗೃಹಸ್ಥ ಧರ್ಮದಂತೆ ಪೂಜಿಸುವಂತಹ ಶ್ರೀಚಕ್ರ ಪೂಜೆ ಹೋಗ್ತಾ ಇದ್ದಲ್ಲ, ಮದುವೆಗೆ
ಹೊಂದಿಸಿಕೊಂಡಿದ್ದೆ. ಶುಭವಾಗಲಿ ಶುಭವಾಗಲಿ. ನನ್ನ ವೈರಿಗೆ ಓದು ಬೇಡ. ಶುಭ ಶುಭ ಶುಭವಾಗಲಿ. ಶುಭವಾಗಲಿ. ರಾಜಬೀದಿಯಲ್ಲಿ ಭಿಕ್ಷೆಯನ್ನು ಬೇಡುತ್ತಾ ಬರ್ತಾ ಇದ್ದೆ. ನಮ್ಮ ಊರಿನವರು ನೀನು ಅಲ್ಲ. ಅಲ್ಲ ಹೇಗೆ ಬಂದೆಯ? ಅಲ್ಲ ನಮ್ಮ ಊರಿನಲ್ಲಿ ಭಿಕ್ಷೆ ಬೇಡುವವರೇ ಇಲ್ಲ. ನೀನು ನಮ್ಮ ಊರಿನವಳಲ್ಲ. ಅಲ್ಲ ಆಯ್ತಲ್ಲ, ಒಮ್ಮೆ ಹೇಳಿದ್ರಲ್ಲ ಸಾಕು. ಅಲ್ಲವೇ ಅಲ್ಲ ನಿಮ್ಮ ಊರಿನವರು. ಹಾಗೆ ಪರದೇಶಿಗಳು ಪರದೇಶಿಗಳು ಹೇಳುವಷ್ಟು ಪರದೇಶಿ ಅಲ್ಲ. ಅಲ್ವಾ? ಅಯ್ಯ, ಈ ಊರಿನವರಲ್ಲ. ನಮ್ಮ ಊರಿನಲ್ಲಿ ಎಲ್ಲ ಉಳಿದು ತಿನ್ನುವವರಿಗೆ ಹೌದು. ಹಾಗಂತ ಹೇಳಿ ನಿನ್ನ ಪ್ರಾಯವನ್ನು ಕಾಣುವಾಗ ಈ ಪ್ರಾಯದಲ್ಲಿ ಹೇಳಿರುವ ಅಪರಾಧವು. ಆದರೆ ಈ ನಮ್ಮ ಪುರದಲ್ಲಿ ಅದಕ್ಕೆ ಅವಕಾಶ ಇಷ್ಟರವರೆಗೆ ಇಲ್ಲ. ನಿನ್ನನ್ನು ಕಾಣುವಾಗ ನಿನ್ನ ಶರೀರ ಎಲ್ಲ ಜೋತು ಬಿದ್ದಿದೆ. ಹೌದು ಹಣೆಯಲ್ಲಿ ಗೆರೆ, ಕಣ್ಣಲ್ಲಿ ಮಳೆ. ಹೌದು. ಅಂದ್ರೆ ಅದು ಕರೆಕ್ಟ ಉಂಟು ಅಂತ ಹೇಳಿದ್ರು. ನಾನು ಆಗ್ಲಿಲ್ವಾ? ಅವರು ಅವರು ನಾನು ಅಷ್ಟು ಬೇಗ ಬರುವುದಿಲ್ಲ. ಪ್ರಾಯ ಆಯ್ತು. ಅಯ್ಯ, ನಮ್ಮ ಊರಿಯವರು ನನ್ನ ಹೆಸರೇ ಇಲ್ಲಿ ಎಷ್ಟು ದಿವಸದಿಂದ ಇತ್ತು. ಅಸುರೇಂದ್ರ ಮಾಡಿದೈ ಹಿಂದೆ ನಿನ್ನಯ ಕಾರ್ಯ ಬಸುರಿಂದ ಬಂದಾಗಲು ಎಸೆವ ಮೊದಲ ಪಾಲನಿತ್ತು ಸಾಗಿದೆ ಎಸೆವ ಮೊದಲ ಹಾಲನಿತ್ತು ಸಾಗಿದೆ ನಿನ್ನಲ್ಲಿ ಒಂದು ಪ್ರಶ್ನೆ ಕೇಳಬೇಕು. ಈ ಪ್ರಾಯದಲ್ಲಿ ಭಿಕ್ಷೆ ಬೇಡುವ ಸ್ಥಿತಿ ಉಂಟಾಗಬೇಕಿದ್ರೆ ನೀನು ಅನಾಥರು ಅಂತ ಆಗ್ಬೇಕು. ನಿನ್ನ ಕೈ ಹಿಡಿದ ಗಂಡ, ನೀನು ಹಳೆದಂತಹ ಮಕ್ಕಳು ಈ ಕಾಲಕ್ಕೆ ನಿನ್ನ ಜೊತೆಯಲ್ಲಿ ಇರಬೇಕು. ಇಲ್ವಾ? ಇಲ್ಲಿ ಹೋಗಿದ್ದಾರೆ. ಗಂಡ ಓರ್ವಲ್ಲ ನನಗೆ. ಒಂದಲ್ಲ ಎರಡಲ್ಲ 100 ಒಂದಾಗಿದೆ. 100 ಮಂದಿ ಗಂಡಂದಿರು. 100 ಮಂದಿ ಗಂಡಂದಿರು. ಈಗ 30 ಇದ್ದಾರ? 3 ಇಲ್ಲ. ಮೊದಲ ನಿರ್ಮಾಣ ಕಥೆ ಏನು? ಮೊದಲ ನಗಾದ ಅವನಿಂದ 5 ಮಕ್ಕಳು. 5 ಮಕ್ಕಳು. ಅವ ಎಲ್ಲಿ? ಅವ ಅಲ್ಲಿ
ಚಂದದ ಹುಡುಗಿ ಹಾ. ಎರಡನೇ ಅದು ಎರಡನೇ ಮದುವೆ ಅದು. ಅವನಿಂದ ಕೂಡ ಒಂದು 5 ಮಕ್ಕಳಾಯ್ತು. ಎರಡನೇ ಗಂಡನಿಂದ ಅವ ದೊಡ್ಡ ಕಳ್ಳ. ಅಲ್ಲ ಅವನನ್ನು ಯಾರೋ ಹಿಡಿದುಕೊಂಡು ಹೋದ. ಹಿಡಿದುಕೊಂಡು ಅವ ಕೂಡ ಇಲ್ಲ ಇಲ್ಲ ನನಗೆ ಮದುವೆ ಬೇಡ 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 ಎಂದು ಆಯ್ತು. ಆದ್ರೂ ಕೂಡ ನಮ್ಮವರೆಲ್ಲ ಹೇಳಿದ್ರು ಏನು ಹೇಳಿ ನಿನಗದು ಬೇಡ ಮಕ್ಕಳಿಗಾದ್ರು ಆಗ ಮದುವೆ ಆಗ ಮಕ್ಕಳಿಗಾಗಿ ನನಗಾಗಿ ಅಲ್ಲ ಮಕ್ಕಳಿಗಾಗಿ ನಾನು ಮದುವೆ ಆಗ ಇನ್ನೊಂದು ಮೂರನೇ ಮದುವೆ ಮೂರನೇ ಮದುವೆ ಈ ಮಕ್ಕಳಾಯ್ತಾ ಬೇಡ 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 ಎನ್ನಿಸಿ 5 ಆಯ್ತು ಅವನಿಂದಲೂ 5 5 ಆಯ್ತು 15 ಮಕ್ಕಳಾಗ್ತಾವೆ. 15 ಈಗ ಅವ ಎಲ್ಲಿದೆ? ಅವ ಕೂಡ ಮೊನ್ನೆ ದೊಡ್ಡ ಮಹಾಮಾರಿ ಬಂದಿತ್ತು ಸತ್ತೇ ಹೋದ. ಮಹಾಮಾರಿಗೆ ತುತ್ತಾಗಿ ಹೋದ. ಹೆಣವೂ ಬರಲಿಲ್ಲ ಮನೆಗೆ ಅಂತ ಮನೆ ಇನ್ನು 4ನೇದಕ್ಕೆ ಅಂದಾಜು ಉಂಟಾ? ಯಾರಾದ್ರೂ ಇದ್ದಾರಾ ಈ ಮುದುಕಿ ನಾನು ನೋಡಿದ ಹಾಗೆ ಮುದುಕಿ ಎಲ್ಲ ಇದೆ. ಇನ್ನು ಅಂದಾಜು ಯಾರಾದ್ರೂ ಇರ್ತಾರೆ? ಹುಲಿ ಹಾಗೆ ಉಪ್ಪಿನ ಮರಕ್ಕೆ ಹುಲಿ ಅಲ್ಲ ಹಾ? ಮರ ಹಲೆ ಆಗ್ತದೆ ಹಾ? ಹುಲಿ ಅಲ್ಲ ಹಾ, ಮರ ಹಾಳಾದ್ರು ಹುಳಿ ಹಾಳಾಗ್ತದೆ. ಸಂತೋಷ ಆಯ್ತು ನಿನ್ನಲ್ಲಿ 15 ಮಕ್ಕಳು ಕೂಡ ಒಂದು ಜೊತೆ ಇರುವಾಯ್ತು. ಎಲ್ಲ ಅವರು ಕೂಡ ಅವರವರು ಇದನ್ನು ಇಟ್ಟುಕೊಂಡು ಹೋಗಿದ್ದಾರೆ. ತಾಯಿ ಇಲ್ಲಿ ನೀನು ಬಂದಿದ್ದಿ ಭಿಕ್ಷೆ ಬೇಡುತ್ತಾ ಹೌದು ಏನು ಹೇಳಿದೆಯಲ್ಲ ಯಾರನ್ನು ಹುಡುಕಿಕೊಂಡು ಬರ್ತಾ ಇದ್ದೇನಂತ. ಯಾರನ್ನು? ಅವ ನನ್ನವರುವ ಸಾಕಿ ಮಗ ಇದ್ದಾನೆ. ಸಾಕು ಮಗ. ಸಾಕು ಮಗ ಯಾರು? ನಾನು ಒಂದಾನೊಂದು ಕಾಲದಲ್ಲಿ ಬೀದಿಯಲ್ಲಿ ಹೋಗುವಾಗ ಒಂದು ಮಗ ಅಳುತ್ತಾ ಇದ್ದಾನೆ. ಮಗುತ್ತಾ ಇತ್ತು. ಅವನನ್ನು ನಾನು ಎತ್ತಿಕೊಂಡು ಮನೆಗೆ ಕೊಂಡು ಹೋಗಿ ಸಾಕಿ ಸಲ್ಲಿಸಿ ದೊಡ್ಡವನಾಗಿ ಮಾಡಿದ್ದೇನೆ. ಅವ ಒಪ್ಪಿಗೆ ಸರಿಯಾಗಿ ಗುರುಮಠಕ್ಕೆ ಅವನಿಗೆ ನಿದ್ದೆ ಗಳಿಸಿತ್ತು. ಅವನಿಂದ ಅವನು ಅವನಷ್ಟಕ್ಕೆ ಹೋಗಿದ್ದ. ಹೌದು ನೀನು ಇಲ್ಲಿ ನಾನು ಇಲ್ಲಿ ಅವನ ಹೆಸರು ಹೇಳು. ಅವ ಯಾವ ಲೋಕದಲ್ಲೇ ಇರಲಿ ನಿನ್ನ ಸೇವೆಗೆ ಬಂದಿರ್ತೇನೆ. ಅವ್ವ ದಾರಿಕಾಸುರ ಹೊಟ್ಟೆಗೆ ಇಲ್ಲ ಅಂತ ಗೊತ್ತಾಗ್ತದೆ. 3 ದಿವಸ ಆಯ್ತು ಬಡವೆ ಅಂತ ಗೊತ್ತಾಗ್ತದೆ. ಹೌದು ಹಾಗಂತ ಹೇಳಿ ನನ್ನನ್ನು ಮಗ ಅಂತ ಹೇಳಿ ಒಂದಿಷ್ಟು ಪಡೆಯಬಹುದು ಅನ್ನೋ ಆಸೆ ನನಗೆ. ಅಲ್ಲಪ್ಪ ನೀನು ಸುಳ್ಳು ಹೇಳಿ ಬೇಡ. ಆದರೂ ಅವ ದಾರಿಕಾಸುರ ಹೇಗೆ ದಾರಿಯ ಬದಿಯಲ್ಲಿ ಸಿಕ್ಕಿದವ ನನಗೆ. ಆ ಮಗುವಿನ ಹೆಸರನ್ನು ನಾನೇ ಇಟ್ಟಿದ್ದೇನೆ ದಾರಿಕಾಸುರ ಅಂತ. ದಾರಿಯಲ್ಲಿ ಸಿಕ್ಕೊಂಡು ದಾರಿಗಾಸು ಹೆಸರು ಬಿಟ್ಟವಳು ನೀನು. ನೀನು ಎಳವೆಯಲ್ಲಿ ಸಾಕಿದವಳು. ಹೌದು ನಿನ್ನ ರಕ್ತವನ್ನೇ ಹಾಲಿನ ರೂಪದಲ್ಲಿ ಕೊಟ್ಟವಳು. ನಾನು ಕೇಳಿದ್ದೇನೆ. ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ರು, ಗುರುಗಳು ಹೇಳ್ತಾ ಇದ್ರು, ನಿನ್ನನ್ನು ಓರ್ವಳು ಸಾಕಿದವಳು ಇದ್ದಾಳೆ, ಹೆತ್ತವಳು ಯಾರೆಂದು ಗೊತ್ತಿಲ್ಲ, ಸಾಧ್ಯ ಆದರೆ ಅವಳ ಸೇವೆ ಮಾಡು ಅಂತ ಹೇಳಿದ್ದಾರೆ. ನನ್ನ ಸಾಕಿದಂತಹ ತಾಯಿ ಈ ಕಾಲಕ್ಕೆ ನನ್ನ ಜೊತೆ ಇಲ್ಲಲ್ಲ ಎನ್ನುವಂತಹ ಅಪಹತ್ಯೆಗೆ ನನ್ನಲ್ಲಿ ಬೇಸರ ಇತ್ತು. ತಾಯಿ 3 ಲೋಕದ ಅಧಿಕಾರ ನಮ್ಮಲ್ಲಿ ಐಶ್ವರ್ಯ ಉಂಟು. ನಿನ್ನಂತಹ ಮಹಾತಾಯಿ ನಮಗೆ ಜೀವದಾನ ಕೊಟ್ಟವರು, ಬೆಳೆಸಿದವರು, ನನ್ನ ಸೇವೆ ಮಾಡಬೇಕೆಂಬ ಆಸೆ ಇದೆ. ಅಮ್ಮ ಖಂಡಿಸಿಕೊಂಡೆ ಮಕ್ಕಳು. ಒಳ್ಳೆದಾಗಲಿ ಅಪ್ಪ ಒಳ್ಳೆದಾಗಲಿ. ನನ್ನ ತಾಯಿ ನೀವು ಭಿಕ್ಷೆ ಬೇಡುವುದಾ? ಅಲ್ಲಿ ಏನ್ ಮಾಡ್ತದೆ? ಅರಮನೆ ಅರಮನೆ ಹೋಗಿ ಹೋಗಿ ಒಳದಿ ರಂಭಾಮಣಿ ಇದ್ದಾಳೆ. ಒಳಗೆ ಹೋಗಿ ಹೇಳಿ
ನಿನ್ನ ಅತ್ತೆ ನಾನು, ನಿನ್ನ ಗಂಡನ ತಾಯಿ ನಾನು. ನನಗೆ ಹಸಿವಾಗಿದೆ, ಇನ್ನೊಂದಿಷ್ಟು ಅನ್ನ ಮಾಡು, ಮತ್ತೆ ಮಗ ಬಂದ ಮೇಲೆ ಮಾತಾಡುವ ಹೀಗೆ ಹೇಳಿ ನದಿಗಂತದ ನದಿಗೆ ಸ್ನಾನಕ್ಕೆ ಹೊರಟಿದ್ದೇನೆ. ಈ ಚಕ್ರವನ್ನು ಪೂಜಿಸುವುದಕ್ಕೆ ಉಂಟು. ಅದಕ್ಕಾಗಿ ಈಗ ನಿಮ್ಮ ಜೊತೆ ಬರುವ ಹಾಗೆ ನೀವು ಹೋಗಿ ಮೊದಲು ಹೊಟ್ಟೆಯ ಹಸಿವನ್ನು ನಡೆಸಿಕೊಳ್ಳಿ. ಹೌದು, ಆರಾಮ ಇಲ್ಲಿ ನನ್ನನ್ನು ಅಪವಾದಕ್ಕೆ ಸಿಲುಕಿಸ್ತೇನೆ. ನನ್ನ ಹೆಂಡತಿಗೆ ವಿಚಾರ ಗೊತ್ತಾದರೆ ಅವಳಿಗೆ ಎಷ್ಟು ಕೋಪ ಬರಲಿಕ್ಕಿಲ್ಲ. ಹೇಳಿ ವಿಷಯ, ನನ್ನನ್ನು ಹೇಳಿದಾಗೆ ಹೇಳಿ. ನಮ್ಮದಿದ್ದರೆ ಅಲ್ಲಿಂದಲೇ ನಿಮಗೆ ಕಲೆಯನ್ನು ಕೊಡಿ. ಅನ್ನವನ್ನು ಕೊಡುವುದಿಲ್ಲ. ಗುಣವನ್ನು ಕೊಡುವುದಿಲ್ಲ ಅಂತ ಹೇಳಬೇಡಿ. ನಿಮಗೆ ನಮ್ಮಯ್ಯ ಊರಿನವರು ಕೇಳಿದರೆ ಏನು ಆಲೋಚನೆ ಮಾಡ್ಯಾರ? ದಾರಿದಾಸರನ್ನ ತಾಯಿಗೆ ಹೊಟ್ಟೆಗಿರುವಂತೆ ಆಲೋಚನೆ ಮಾಡ್ಯಾರ. ಆದರೆ ನನ್ನ ಅಂತ ಬೇಡ, ನೀನು ಕೇಳಿದ್ದನ್ನು ಕೊಡುವುದಿಲ್ಲ ಇಷ್ಟು ಹೇಳಿದ್ರೆ ಅನ್ನ ಯಾಕೆ ಹೇಳ್ತಾರೆ? ನಾನು ಆಚೆಯಿಂದ ಹೇಳ್ತೇನೆ, ಅವಳು ಕೇಳಿದ್ದನ್ನು ಕೊಡು. ಮಡಿನಲ್ಲಿ ಅನ್ನ ಉಂಟು ಅದು ಹೇಳುವುದು ಬೇಡ. ಬೇಡ ಬೇಡ. ಸಂತೋಷ ಆಯ್ತು, ಸಂತೋಷ ಆಯ್ತು. ಈಗ ಸ್ವಲ್ಪ ನೆಟ್ಟಗಾಗ್ತೀನಿ. ಬಹಳ ಬರ್ತಾ ಇದ್ದೀರಿ, ಈಗ ಸ್ವಲ್ಪ ನೆಟ್ಟಗಾಗ್ತೀರಿ. ಆಶೀರ್ವಾದ ಮಾಡಿ. ಅದಕ್ಕೆ ಬರ್ತೇನೆ. ನಾನು ಬೇಗ ಬರ್ತೇನೆ. ಸೊಂಟ ನೋವಾಯ್ತು, ಬಾಕಿ ಬರು ಬಾಕಿ ಬಾಕಿ ಸೊಂಟ ನೋವಾಯ್ತು. ಬೇಕ ನಮ್ಮೆಲ್ಲರಿಗೂ ಬೇಸ ಬೇಕ. ನಾವು ಎಲ್ಲವರು ದೇವಲೋಕದವರು. ಅದು ನಮ್ಮ ಕಾರ್ಯ ಅದು. ಕಾಲ ಕಾಲಕ್ಕೆ ಎಲ್ಲವೂ ಮಾಡಬೇಕಾಗ್ತದೆ. ಏನು ಮಾಡೋದು? ಈಗ ಇಲ್ಲಿ ಇವ ಮಂಗ ಅರಿಯೋದು, ಇವನಿಗೆ ಗೊತ್ತಿಲ್ಲ ಮಾತ್ರ. ದೇಹ ಮಾತ್ರ ದೊಡ್ಡ ದೊಡ್ಡ ಬೆಳೆದದ್ದು, ತಲೆಯಲ್ಲಿ ಮಂಡಿಲ್ಲ. ಇವ ಮಂಗ ಅರಿಯೋದು. ಇವನ ಹೆಂಡತಿಯಲ್ಲಿ ಹೋಗುವಾಗ ಹೆಂಗಸರಿಯಲ್ಲಿ ಸ್ವಲ್ಪ ಅಧಿಕ
ಹೌದು, ಯೋಚನೆ ಮಾಡಿದ್ದೇ ತಡ. ನೋಡಿ ಹೇಗೆ ಬದಲಾದ ನಾನು. ವಯಸ್ಸೆ ಆಯ್ತು ನಿಮ್ಗೆ, ಆಗ್ಲಿಕ್ಕಿಲ್ಲ. ಆಗ ಮುದುಕಿಯಾಗಿ ಬಂದವಳು ನಾನೇ. ಆಗ ನೋಡ್ತಿರ್ಲಿಲ್ಲ ನನ್ನನ್ನು, ಈಗ ಕಣ್ಣು ಬಿಟ್ಟು ಬಿಟ್ಟು ನೋಡ್ತಾ ಇದ್ದೀರಿ. ಒಳ್ಳೆದಾಯ್ತು ನೋಡಿ, ಯಾರಿಗೂ ಪರಿಚಯ ಆಗಿಕ್ಕಿಲ್ಲ. ಈ ನವತಾರುಣ್ಯವನ್ನು ಹಾಕಿರುವುದು ಹೌದು. ಬ್ರಹ್ಮಾಂಡದಲ್ಲಿ ಹೋಗುವಾಗ ನಾನು ಮುದುಕಿಯಾಗಿ ಹೋದ್ರೆ ಸರಿಯಲ್ಲ. ನಾನು ಮುದುಕಿಯಾಗಿ ಹೋಗಿ ಆ ದುಷ್ಟನಿಗೆ ಬಲೆಯನ್ನು ಬೀಸಿದ್ದೇನೆ, ಮೋಸದ ಬಲೆಯನ್ನು ಬೀಸಿದ್ದೇನೆ. ಮತ್ತೆ ಮುಂದೆ ಏನಾಗ್ತದೆ ಅಂತ ನೀವು ನೋಡಿ. ಅದಕ್ಕಾಗಿ ಈ ರೂಪಧಾರಣೆಯನ್ನು ಮಾಡಿಕೊಂಡು ಆದಷ್ಟು ಬೇಗ ಅಂಬಾವಣಿಯಲ್ಲಿ ಕಲ್ಲಿಗೆ ಹೋಗ್ತೇನೆ. ಒಂದು ವೇಳೆ ನನ್ನ ಕಾರ್ಯ ಆಗುವುದಿಲ್ಲ, ಮುಂದೆ ಅವನು ಬಂದ್ರೆ ಕಾರ್ಯ ನಡೀಲಿಕ್ಕಿಲ್ಲ. ಅವನು ಬರುವುದಕ್ಕಿಂತ ಮೊದಲು ನಾನು ಹೋಗ್ಬೇಕಲ್ಲಿ. ನಾನು ಮಾಡಿಸ್ತೇನೆ. ವಿಶಾಲ ವಿಶ್ವದ ಅನಂತ ಕೋಟಿ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದಂತಹ ಸೃಷ್ಟಿಕರ್ತ ಪ್ರತಿಯೊಂದು ಜೀವಿಗಳನ್ನು ಸೃಷ್ಟಿ ಮಾಡಬೇಕಾಗಿದ್ರೆ ಬಹಳಷ್ಟು ಯೋಚನೆ ಮಾಡಿಯೇ ಸೃಷ್ಟಿ ಮಾಡ್ತಾನೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ಈ ರಂಗಾವಣಿ ಜೀವನದಲ್ಲಿ ಎಷ್ಟು ಭಾಗ್ಯವಂತಳು ಎನ್ನುವುದಕ್ಕೆ ನನ್ನ ಜೀವನವೇ ಸಾಕ್ಷಿಯಾಗಿದೆ. ಮದುವೆಯಾಗಿ ಬಂದ ಅಂದಿನಿಂದ ಇಂದಿನವರೆಗೆ ದಾಂಪತ್ಯ ಜೀವನದಲ್ಲಿ ಯಾವತ್ತೂ ಕಷ್ಟವನ್ನು ಕಂಡವಳು ನಾನಲ್ಲ. ಜೀವನವೆಂಬುದು ಸುಖಮಯವಾಗಿದೆ. ಕೆಲವು ಸಮಯಗಳ ಹಿಂದೆ ನನ್ನವರು ಬ್ರಹ್ಮನ ಕುರಿತು ತಪಸ್ಸನ್ನಾಚರಿಸಿ ವರ ಪ್ರಧಾನವಾಗಿ ಶ್ರೀಶಕ್ರವನ್ನು ಪಡೆದುಕೊಂಡಿದ್ದಾರೆ. ಬ್ರಹ್ಮನ ಮಾತನ್ನು ಕೇಳುವಂತೆ ದಿನಂಪ್ರತಿ ಅದನ್ನು ಉಚ್ಚುತ್ತಾ ಬರುವವರು ನಾವಾಗಿದ್ದೇವೆ. ಪ್ರತಿ ಪತಿಯರು ಇಬ್ಬರು ಒಳಗೂಡಿಕೊಂಡು ಆ ಶ್ರೀಚಕ್ರವನ್ನು ಪೂಜೆ ಮಾಡ್ತಾ ಇದ್ದೇವೆ. ಏಕಕಾಲ ತ್ರಿಕಾಲಂ ಎನ್ನುವಂತಹ 3 ಕಾಲಕ್ಕೂ ಸರಿಯಾದಂತಹ ಪೂಜೆ ಪುರಸ್ಕಾರವನ್ನು ಮಾಡುತ್ತಾ ಇದ್ದೇವೆ. ನನ್ನವರು ನದಿ ತೀರಕ್ಕೆ ಸ್ನಾನಕ್ಕಾಗಿ ಹೋಗಿದ್ದಾರೆ. ಅವರು ಸ್ನಾನವನ್ನು ಮುಗಿಸಿಕೊಂಡು ಬರುವಷ್ಟರಲ್ಲಿ ಪೂಜೆಯ ಸಿದ್ಧತೆಯನ್ನು ಮಾಡಿರುವವಳು ನಾನು. ಇವತ್ತು ಕೂಡ ಎಲ್ಲಾ ರೀತಿಯ ಪೂಜೆಯ ಸಿದ್ಧತೆಯನ್ನು ಮಾಡಿದ್ದೇನೆ. ನನ್ನವರು ನಿರೀಕ್ಷೆಯಲ್ಲಿ ಇದ್ದೇನೆ. ಯಾರು
ಯಾರ ಕಣ್ಣಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಏನಾದ್ರು ಗುರು ಉಂಟಾ? ಏನೂ ಕಾಣುವುದಿಲ್ಲ. ಮತ್ತೆ ಸುರದ್ರೂಪಿ ನೀನಾಗಿರ್ತಿ. ಎಂತಹ ರೂಪವತಿ ನೀನು. ಹೌದೇನೆ? ಏನು ನಮ್ಮ ಈ ಕುಲದಲ್ಲಿ ಅದೆಷ್ಟೋ ಮಂದಿ ದಾಸಿಯರಿದ್ದಾರೆ. ಇಷ್ಟರವರೆಗೆ ನಿನ್ನಿಂತಹ ರೂಪವತಿಯನ್ನು ನಾನು ಕಂಡದ್ದಿಲ್ಲ. ಸತ್ಯ ನಿಜವಾಗಿಯೂ ಒಮ್ಮೆ ನೋಡಂತೆ ಅಲ್ಲಿ ಎಷ್ಟು ಮಂದಿ ಇದ್ದಾರೆ ನನ್ನ ದಾಸಿಯರೆಲ್ಲರೂ. ಎಲ್ಲರ ಪರಿಚಯ ನನಗುಂಟು. ಆದ್ರೆ ನೀನು ಮಾತ್ರ ಹೊಸ ಮುಖ. ಇಷ್ಟರವರೆಗೆ ನೋಡಿದ್ದಿಲ್ಲ. ಅದಕ್ಕಾಗಿ ನಾನು ನಿನ್ನಲ್ಲಿ ಕೇಳುವುದು, ಯಾರು ನೀನು? ನಿನ್ನನ್ನು ಎತ್ತಂತಹ ತಂದೆ ತಾಯಿಯವರು ನಿಜವಾಗಿಯೂ ಧನ್ಯರು ಅಂತ ಹೇಳಿದ್ರು ತಪ್ಪಾಗಿರಲಿಲ್ಲ. ಅಂತಹ ಸೌಂದರ್ಯವತಿಯಾದಂತಹ ಮಗಳನ್ನು ಪಡೆದಿದ್ದಾರೆ ಅವರು. ಹೌದಿರಿ? ನಿನ್ನನ್ನು ಸರಿಯಾಗಿ ನೋಡಿದ್ರೆ ಮದುವೆಯಾದ ಒಳಗೆ ಕಾಣುವುದಿಲ್ಲ. ಅಗತ್ಯವಿದ್ರೆ 16 ವರ್ಷದ ನಮ್ಮ ತರುಣಿ 16 ತುಂಬಿದ್ದಮ್ಮ ಅಷ್ಟೇ. ಅಲ್ವಾ? ಅದಕ್ಕಾಗಿ ನಿನ್ನಲ್ಲಿ ಕೇಳುದು, ಯಾರು ನೀನು? ಎಲ್ಲಿಂದ ಬಂದವಳು? ಯಾಕೆ ಬಂದವಳು? ನನ್ನನ್ನೇ ನೋಡೋದಕ್ಕಾಗಿ ಬಂದವಳ? ಅಲ್ಲ ಏನಾದರೂ ಬೇಡವಾಗಿ ಇಲ್ಲಿಗೆ ನೀನು ಬಂದವಳ? ಯಾರಮ್ಮ ನೀನು? ಅಮ್ಮಮ್ಮ ದಾಣೆ ನೀನು. ಅಮ್ಮಮ್ಮ ದಾಣೆ, ಅಮ್ಮಮ್ಮ ದಾಣೆ ದಾಣೆ ನೀನು. ಏನಾಯ್ತು? ಯಾಕೆ ಈ ಉದ್ಧಾರ ಗೊತ್ತುಂಟಾ? ಅಲ್ಲ, ನನ್ನನ್ನು ನೋಡಿದ ತಕ್ಷಣ ಒಮ್ಮೆಲೆ ನೀನು ಪರಿಚಯ ಇದ್ದವರಾಗಿ ಇಷ್ಟೊಂದು ಸಂತೋಷದಿಂದ ಕುಣಿದಾಡ್ತಾ ಇದ್ದಿ. ಹೌದಮ್ಮ. ನೋಡಿ, ನಿಮ್ಮ ಈ ಆಂಗಣಿಗೆ ಕಾರ್ಯಕ್ರಮೇ ತಡ. ಏನಾಯ್ತು? ಎಷ್ಟು ಸಂತೋಷ ಆಗ್ತದೆ, ಎಷ್ಟು ಉಲ್ಲಾಸ ಆಗ್ತದೆ, ಎಷ್ಟು ಸಂತೋಷದಲ್ಲಿ ಕುಳಿತಿದ್ದೆ ನಾನು ಇವತ್ತು. ಹೌದೇನೆ ಹುಡುಗಿ, ನೀನಂತಲ್ಲ, ನಮ್ಮ ಈ ಅರಮನೆಗೆ ಯಾರು ಬಂದರೂ ಕೂಡ ಸಂತೋಷದಿಂದಲೇ ಬರುವುದು, ಸಂತೋಷದಿಂದಲೇ ಹೋಗುವುದು. ಯಾರ ಮನಸ್ಸಿಗೆ ಬೇಸರ ಎಂಬುದು ಇಲ್ಲಿ ಆಗುವುದಿಲ್ಲ ಕಣೆ. ಈಗ ನನಗೆ ಬೇಸರ ಆಯ್ತು. ನಿನ್ನೆ ಬೇಸರ ಆಯ್ತು? ಹೌದು. ಯಾಕೆ? ಅಲ್ಲ, ನಾನು ಅದಕ್ಕೆ ಬರುವಾಗ ಯೋಚನೆ ಮಾಡ್ತಾ ಇರೋದು. ಏನಂತ? ನನ್ನ ಕಂಡ್ರೆ ಈಗ ಎಷ್ಟು ಸಂತೋಷದಲ್ಲಿ ನನಗೆ ಬರ ಮಾಡ್ತಾರೆ ಅಂತಾಗಿ ನನ್ನ ಪರಿಚಯ ಆಗ್ತದೆ. ಈಗ ನೋಡ್ಲಿಕ್ಕೆ ಹೋದ್ರೆ ಯಾವ ನೀನು ಅಂತ ನೀನು ನನ್ನನ್ನು ಕೇಳ್ತಾ ಇದ್ದೀನಿ. ಹೌದೇ? ಇದು ಅರಮನೆ. ಇಲ್ಲಿ ಅದೆಷ್ಟೋ ಮಂದಿ ನನ್ನ ಜಾಸ್ತಿ ಇದ್ದಾರೆ. ಅಷ್ಟೆಷ್ಟು ಮಂದಿ ಬರ್ತಾರೆ, ಎಷ್ಟು ಮಂದಿ ಹೋಗ್ತಾರೆ.
ನಿಮ್ಮ ಮಾತು ಸತ್ಯ ಯಾಕಂತ ಹೇಳಿದ್ರೆ ನೀವು ಮಹಾರಾಣಿ ನೋಡಿ ನಾವು ಹಾಗಲ್ಲ ಬೆಳಗಿನ ದಕ್ಷತೆ ಬರುವುದು ಆದ್ರೆ ನಿಮಗೆ ನಾನು ನೆನಪು ಮಾಡ್ತೇನೆ ಆದ್ರೆ ನೆನಪು ಖಂಡಿತ ಆಗ್ತದೆ ನಿಮಗೆ ನೀನು ನನಗೆ ನೆನಪು ಮಾಡಿದ್ರೆ ಖಂಡಿತವಾಗಿ ನಾನು ನೆನಪಾಗ್ತದೆ ನಿಮಗೆ ನೀವು ನಿಮ್ಮ ತಾಯಿ ಒಬ್ಬರೇ ಮಗ ಯಾರು ನೀವು ಅಲ್ಲ ನಮ್ಮ ತಾಯಿಗೆ ಇಬ್ಬರು ಮಕ್ಕಳು ನಿಮ್ಮ ತಂಗಿ ಸುಬನಾಂಗಿ ಸುಮನಾಂಗಿ. ಹೇ, ಹಾ, ಏನೇ ಏನು? ಈಗ ನೀನು ನನ್ನ ತಂಗಿ ಸುಬನಾಂಗಿ ಅಂತ ನೀನು ಹೇಳುದಾ ಏನು? ನನ್ನ ತಂಗಿ ಯಾರು ಅಂತ ನನಗೆ ಗೊತ್ತಿರುವೆ ಹಾಗಲ್ಲಮ್ಮ. ಮತ್ತೆ ನಾನು ನಿಮಗೆ ತಂಗಿ ನಾನು ಸುಮನಾಂಗಿ ಅಂತ ಹೇಳಿದ್ದ ಮತ್ತೆ ನಾನು ಹೇಳುವಷ್ಟೇ ನಿಮಗೆ ಬಾಯಿ ಹಾಕಿ ಆಯ್ತು. ಓಹೋ ವಿಷಯ ಮುಂದೆ ಉಂಟು ಅಮ್ಮ, ನಿಮ್ಮ ತಂಗಿ ಆ ದಿವಸ ನೀವು ಅಲ್ಲಿಗೆ ಬಂದದ್ದು ನೆನಪಿದೆಯಾ ಶ್ರೀಮಂತಕ್ಕೆ? ನನ್ನ ತಂಗಿ ಮನೆಗೆ ಹೌದು. ಶ್ರೀಮಂತಕ್ಕೆ ನಾನು ಮತ್ತು ನನ್ನ ಪರಿವಾರ ಸಮೇತವಾಗಿ ಬಂದಿದ್ದೇನೆ ಆ ಹೊತ್ತಿನಲ್ಲಿ ನಿಮಗೆ ಹೂ ಮುಡಿಸಿ ಶೃಂಗಾರ ಮಾಡಿಸಿ ನಿಮ್ಮ ಆಚೆಗೆ ಓಡ್ತಾ ಇದ್ದವಳು ನಾನು. ಹೌದೇನೆ ಈಗ ಸ್ವಲ್ಪ ನನಗೆ ಯೋಚನೆ ಆಗ್ತಾ ಉಂಟು ಸಣ್ಣ ಹುಡುಗಿ ನನ್ನ ಉಪಚಾರವನ್ನು ಬಹಳಷ್ಟು ಮಾಡಿದಳಪ್ಪ ಹೌದು ಸೀರೆ ಉಡಿಸಿದ್ದೆಷ್ಟು ತಲೆಗೆ ಹೂ ಉಡಿಸಿದ್ದೆಷ್ಟು ಬಂಗಾರದ ಆಭರಣಗಳಿಗೆ ನನ್ನನ್ನು ಶೃಂಗರಿದ್ದೆಷ್ಟು ಆ ಹುಡುಗಿ ಮಗಳಿಗೆ ಎಷ್ಟು ದೊಡ್ಡದಾಗಿ ಮೊದಲು ಬೆಳೆದು ಆ ಮನುಷ್ಯ ನೋಡುದಾಗಿದ್ದಾಳೆ ಈಗ ಸಾಧಾರಣ. ಅಮ್ಮ ಏನಮ್ಮ ನೀವು ನೀವು ಹೇಳಿದ್ದಲ್ವಾ ಏನಂತ ನನ್ನ ಮನೆಗೆ ಬಾ ನನ್ನ ಸ್ವಲ್ಪ ಸೇವೆ ಮಾಡಬಹುದಾಗಿ. ಅಲ್ಲ ನಾನು ಹೇಳಿದ್ದ ಆ ಹುಡುಗಿಗೆ ನಿನಗಲ್ಲ ಅವಳಪ್ಪ ನಾವು. ನೀನು ಭಾಗ್ಯವತಿ. ಭಾಗ್ಯವತಿ. ನೀನು ಭಾಗ್ಯವತಿ.
ಭಾಗ್ಯನತಿ ಬಾರಿ ಇಲ್ಲೊಮ್ಮೆ ಬಾರಿ. ಹೌದೇನೆ, ಎಷ್ಟು ವರ್ಷಗಳು ಕಳೆದು ಹೋಯಿತು. ಅಂದಿನ ದಿನದಂದು ನೀನು ಸಣ್ಣ ಹುಡುಗಿಯಾಗಿದ್ದೆ. ಆ ಸಮಯ ನಿನ್ನನ್ನು ನೋಡಿದ್ದು ನಾನು. ಹೌದಮ್ಮ. ನನ್ನ ಎಷ್ಟೊಂದು ಉಪಚಾರವನ್ನು ನೀನು ಮಾಡಿದೆ. ನನ್ನ ಕರ್ತವ್ಯ. ಈಗ ನೀನು ಆ ದಿವಸ ನೋಡಿದಾಗ ಇಲ್ವ ಕಡೆ ಬೆಳೆದು ಬೆಳೆದು ಅಂದ್ರೆ ಇಷ್ಟು ನನಗೆಂದು ಎತ್ತರವಾಗಿದ್ದೀನಿ. ಹೇಳ್ತಾರೆ ಹೌದು, ಮತ್ತೆ ಬಾರಿ ದಿಂಡು ಬಾಳೆ ದಿಂಡು ಅಲ್ವಾ? ಬೆಳೆದದ್ದೇ ಗೊತ್ತಾಗುವುದಿಲ್ಲ ಗೊತ್ತಾಗೋದಿಲ್ಲ ಅಲ್ವೇನೆ? ಎಷ್ಟು ಸುಂದರವಾಗಿದ್ದೀಯ ನೀನು. ಏನಮ್ಮ ಬಿಡಿ ನಿಮ್ಮ ಅಲ್ಲ, ನಿನ್ನನ್ನು ನೋಡುವಾಗ ಯಾರಾದ್ರೂ ನನ್ನ ತಂಗಿದು ಸುಮನಾಂಗಿಯ ದಾಸಿ ಅಂತ ಹೇಳ್ತಾರೇನೋ? ಖಂಡಿತವಾಗಿಯೂ ಹೇಳುವುದಿಲ್ಲ. ಅವರು ಅಷ್ಟು ಪ್ರೀತಿಯಿಂದ ನನ್ನ ಇಟ್ಟಿದ್ದಾರೆ. ನೀನು ಬೇಕಾದಷ್ಟು ಎಲ್ಲ ನನ್ಕೊಡ್ತಾರೆ. ಅವ್ರು ಹಾಕಿದ್ದು ಬೇಡ ಅಂದ್ರೆ ನನಗೆ ಇಲ್ಲ. ಅಲ್ಲ, ನೀನು ಹಾಕೊಂಡಂತಹ ಬಟ್ಟೆ ಆಭರಣಗಳು ಇದನ್ನೆಲ್ಲವನ್ನು ನೋಡುವಾಗ ನನ್ನ ತಂಗಿ ನಿನ್ನನ್ನು ಎಷ್ಟು ಪ್ರೀತಿಯಿಂದ ನೋಡ್ತಾ ಇದ್ದಾಳೆ ಎಂಬುದಕ್ಕೆ ಇದೆಲ್ಲ ಸಾಕ್ಷಿಗಳೇ. ಅಮ್ಮ ಹಾ, ಹೇಳ್ತಾರೆ ಏನು? ನೀವು ಸಹ ಅಷ್ಟೇ ಅಂತೆ, ಉದಾರಿ ಅಂತೆ, ಏನ್ ಬೇಕಾದ್ರೂ ಕೊಡ್ತೀರಂತೆ. ಹೌದಪ್ಪ. ಈ ಅರಮನೆಗೆ ಯಾರು ಬಂದು ಕೂಡ ಮಹಿಳೆಯಲ್ಲಿ ಒದಗುವಂತ ಇಲ್ಲ. ಅವರಿಗೆ ಏನು ಬೇಕು ಅದನ್ನು ಕೊಟ್ಟು ಇಷ್ಟರವರೆಗೆ ಸಹಕರಿಸಿದವರು ನಾವಾಗಿದ್ದೇವೆ. ಭಾಗ್ಯಲಕ್ಷ್ಮಿ, ನನ್ನ ತಂಗಿ ಮನೆಯಿಂದ ಬಂದವಳು ನೀನು. ಅಷ್ಟು ದೂರದಿಂದ ಬಂದಿದ್ದೀನಿ. ಹೌದೇ? ನನ್ನ ತಂಗಿ ಸುಮನಾಂಗಿ ಹೇಗಿದ್ದಾಳೆ? ಅವ್ರು ಸೌಖ್ಯ, ಅವ್ರ ಗಂಡನು ಸೌಖ್ಯ, ಅವಳ ಮಕ್ಕಳು ಸೌಖ್ಯವಾಗಿದ್ದಾರೆ. ಎಲ್ಲರೂ ಕ್ಷೇಮವಾಗಿದ್ದಾರೆ. ಹೌದೇನೆ? ಅಲ್ಲ ನನ್ನ ಹೊಸ್ತಾಗ್ತದೆ, ಅದಕ್ಕಾಗಿ ನಾನು ಬೇಕಾದ್ರೆ ಸರಿ ಹೋಗ್ಲಿಲ್ಲ. ಈಗ ನೀನು ನನ್ನನ್ನು ನೋಡುವುದಕ್ಕಾಗಿಯೇ ಬಂದದ್ದ? ಅಲ್ಲ, ನನ್ನ ತಂಗಿಯಿಂದ ಕಳುಹಿಸಿಕೊಟ್ಟದ್ದ? ಅಲ್ಲಮ್ಮ, ನಾನು ನಿಮ್ಮನ್ನು ನೋಡಿ ಒಂದು 10 ದಿವಸ ಇಲ್ಲಿ ಕೂತು ಹೋಗ್ಬೇಕಂತ ಬಂದದ್ದು. 10 ದಿವಸ ಯಾಕೆ? ಒಂದು 2 ತಿಂಗಳಿದ್ರೆ ಏನಾಗ್ತೀನಿ? ನನ್ನ ತಂಗಿಯಿಂದ ಕಡಿಮೆಯಲ್ಲಿ ನೋಡುವುದಿಲ್ಲ. ಅದಕ್ಕಿಂತಲೂ ಒಳ್ಳೆ ರೀತಿಯಲ್ಲಿ ನನ್ನ ನೋಡಿಕೊಳ್ತೇನೆ ನಾನು. ಅಮ್ಮ, ಏನು? ಇದು ನಾನು ಬಂದ ಕಾರ್ಯಕ್ಕೆ ತಡ ಆಗ್ತದೆ, ಅದಕ್ಕಾಗಿ ನಾನು ಅವಸರ ಮಾಡೋದು ಈಗ. ನಾನು ಆವಾಗಲಿಂದ ನೋಡುದು ನನ್ನ ಅರಮನೆಯ ಹೋದ ಕೂಡಲೇ ಒಮ್ಮೆ ಆಚೆ ಒಮ್ಮೆ ಈಚೆ ನೀನು ನೋಡ್ತಾ ಇದ್ದಿ. ಎಲ್ಲಿಯಾದ್ರೂ ಏನಾದರೂ ಇಲ್ಲಿ ಬಿಟ್ಟು ಹೋದವರು ಹುಡುಕಿಕೊಂಡು ಬಂದ ಹಾಗೆ ನೋಡ್ತಾ ಇದ್ದಿ. ಹಾಗೆಲ್ಲ ಏನೇ ಬಾಗಿಲತ್ತಿ ನೀವು? ನಮ್ಮದೊಂದು ಕಾರ್ಯ ಉಂಟಲ್ಲ, ಕಾರ್ಯ? ಯಾರು ಹೇಳಿದ್ದು? ಯಾರದು? ನಮ್ಮದು. ನಮ್ಮ ಅಂತ ಹೇಳಿದ್ರೆ ಈ ಊರಿಗೆ ಒಡೆಯ ಒಬ್ಬರೇ, ನನ್ನ ಯಜಮಾನರು. ಅವರೇ ನಾನು ಬರುವಂತ ದಾರಿಯಲ್ಲಿ ಒಂದೊಂದು ಸಿಕ್ಕಿದ್ರಮ್ಮ. ಭಾಗೀರಥಿ ಬಾಯಿ ಅಲ್ಲ, ಇಷ್ಟು ವರ್ಷಗಳ ಹಿಂದೆ ನೋಡಿದ್ದು ನನಗೂ ನೆನಪಿಲ್ಲ. ನನ್ನವರಿಗೆ ನಿನ್ನ ಪರಿಚಯ ಆಯ್ತಾ? ಹಾಗಲ್ಲಮ್ಮ, ಮತ್ತೆ ಅವರು ಅಲ್ಲಿಗೆ ಬರುವುದಿಲ್ಲ ಯಾವಾಗ. ಎಲ್ಲಿಂದ? ನಾನು ಸೇವೆ ಮಾಡೋದು ನಾನೇ. ಎಲ್ಲಿ? ನಮ್ಮ ತಂಗಿ ಮನೆಗೆ ಬರ್ತಾರೆ ಅವರು. ಅವ್ರ ಬಾವಿಗೆ ಸಿಗ್ಲಿಕ್ಕೆ. ಈ ಮನೆಗೆ ಬರ್ತಾರೆ ಅವಸರವಾಗಿ. ಆ ಸಮಯದಲ್ಲಿ ಆ ನೀನು ಸೇವೆಯಲ್ಲಿ ನಾನೇ ಇರುವುದು. ನನ್ನ ಪರಿಚಯ ಉಂಟು ಒಳ್ಳೆಯವರಿಗೆ. ಅವರ ಮೇಲೆ ನೀನೆಂತ ಮಾಡುದು? ಸೇವಕರಿಲ್ವ ಅಲ್ಲಿ? ನಾನು ಸೇವೆಗೆ ಆಗಿ ಕೆಲಸ ಮಾಡಿದ್ದೇನೆ. ಓಹೋ, ಅವರಿಗೆ ಏನು ಬೇಕು ಉಪಚಾರ ಎಲ್ಲ ಮಾಡುವುದು ನಾನೇ. ಈಗ ಏನಾಯ್ತು ಬರುವಾಗ? ಬರುವಾಗ ದಾರಿಯಲ್ಲಿ ಸಿಕ್ಕಿದ್ರು. ನನ್ನನ್ನು ನೋಡಿ ಅವರಿಗೆ ಬಹಳ ಸಂತೋಷವಾಯಿತು. ಈಗ ನಿನ್ನನ್ನು ನೋಡಿ ಪರಿಚಯ ಮಾಡಿಕೊಂಡು ಹೌದು, ಸಂತೋಷವಾಯಿತು ಅವರಿಗೆ. ಸಂತೋಷವಾಯ್ತಾ? ಕಾರಣ ಉಂಟಮ್ಮ. ಏನು ಕಾರಣ? ಏನೋ ಒಂದು ಕಾರ್ಯ ಆಗ್ಬೇಕಂತೆ. ಕಾರ್ಯವ? ಅದಕ್ಕೆ ಅಲ್ಲ, ನನಗೆ ಗೊತ್ತಿಲ್ಲದ ಕಾರ್ಯ ಬೇರೆ ಯಾವುದು ಕಾರ್ಯ? ಅದೇ ಅದೇ ಅಲ್ಲೇ ಹೇಳಿ ಅದು ಕಾರ್ಯವನ್ನು ಮಾಡಿಸ್ಬೇಕು ಈಗ ನಾನು. ನನ್ನಲ್ಲಿ ಏನು ಕಾರ್ಯವನ್ನು ಮಾಡಿದ್ದೇನೆ. ಅದಕ್ಕೆ ಪರಿಚಯ ಬೇಕು, ನಮ್ಮ ಕರ್ತವ್ಯ ಬೇಕು ಅಂತ ಯೋಚನೆ ಆಗ್ತಾ ಇತ್ತು. ಅಷ್ಟೊತ್ತಿಗೆ ನಾನು ಸಿಕ್ಕಿದೆ ಅಲ್ಲ. ಒಂದು ಒಳ್ಳೆ ಕಾರ್ಯ ಮಾಡಬೇಕಾಗಿದ್ರೆ ನಮಗಷ್ಟೇ ಬೇಕು. ಎಂತ ಕಾರ್ಯ? ಅದು ನನಗೆ ಹೇಳಿದ್ದಾರಮ್ಮ. ಏನು ಹೇಳಿದ್ರು? ಅಲ್ಲಿ ಒಳಗೆ ಯಾವುದೋ ಒಂದು ಚಕ್ರ ಉಂಟಂತೆ. ಏನು? ಚಕ್ರ. ಭಾಗೀರಥಿ, ಏನು ಮಾತಾಡ್ತಿದ್ದೀರಿ? ಅಲ್ಲ, ಕೈಯನ್ನು ಈ ಕಡೆಯಲ್ಲಿ ತೋರಿಸಿ ಏನೋ ಒಳಗೆ ಚಕ್ರ ಉಂಟಂತ ನೀನು ಹೇಳ್ತಾ ಇದೆಯಲ್ಲ? ನಾನು ಹೇಳಿದ್ದು ಅವರು ಹೇಳಿದ್ರು. ಅಮ್ಮನ ಹತ್ರ ಹೋಗಿ ಹೇಳು. ಒಳಗೆ ಒಂದು ಚಕ್ರ ಉಂಟು. ಅದನ್ನು ನಿನ್ನ ಕೈಯಲ್ಲಿ ಕೊಡ್ಲಿಕ್ಕೆ ಅದನ್ನು ಜಾಗ್ರತೆಯಾಗಿ ನನಗೆ ನಾನು ಕೊಡು. ನನಗೆ ಇಲ್ಲಿ ಪೂಜೆ ಮಾಡಲಿಕ್ಕೆ ಒಂದು ಹೇಳಿದ್ದಪ್ಪ. ಯಾರು ಹೇಳಿದ್ದು? ಯಾವ ಚಕ್ರಮ್ಮ ಅದು? ಯಾರು ಹೇಳಿದ್ದು? ಅರಸರು. ಮುಗಿಲಾಯ್ತು. ಏನಾದ್ರೂ ನಾನು ತಂಗಿ ಮನೆಯಿಂದ ಬಂದವಳು ಎನ್ನುವಂತಹ ಸಲಿಕೆ ಕೊಟ್ಟು ಮಾತನಾಡಿದ್ರೆ ತಲೆಗೆ ಕೈ ಹಾಕಿ ಮಾತನಾಡುವಷ್ಟು ಮುಂದಾಗಿ ಹೋಗಿಬಿಟ್ಟೆ. ಚಂದ್ರಮಣಿ
ಕಡೆ ಕಣ್ಣು ಮತ್ತು ಈ ಕಡೆ ಕಣ್ಣನ್ನು ಆಯ್ದುಕೊಂಡು ಅತ್ತ ಇತ್ತ ನೋಡ್ಕೊಂಡು ಬರುವಾಗ ನನಗೆ ಯೋಚನೆ ಆಯಿತು, ಏನೋ ಒಂದು ಚಮತ್ಕಾರವನ್ನು ಮಾಡಲಿಕ್ಕೆ ನೀನು ಬಂದವಳು ಎಂಬುದಾಗಿ. ಈ ಚಕ್ರ ಅಂತ ಹೇಳಿದ್ರೆ ಏನಾದ್ರು ಭಾವಿಸಿಕೊಂಡು ನೀನು ಎಂತ ದೊಡ್ಡದು ಎಲ್ಲಿಗೆ ಹೊತ್ಕೊಂಡು ಬ್ರಹ್ಮದೇವನಿಂದ ವರಪ್ರಸಾದವಾಗಿ ಪಡೆದುಕೊಂಡಂತಹ ಶ್ರೀಚಕ್ರ, ಇದಕ್ಕೆ 3 ಪ್ರತಿ ಪೂಜೆಯಲ್ಲಿ ಮಾಡಿದಂತಹ ಪವಿತ್ರವಾದಂತಹ ಚಕ್ರವನ್ನು ನನ್ನವರು ನಿನ್ನ ಕೈಯಲ್ಲಿ ಕೊಡುತ್ತ ಕೇಳಿದ್ದಾರೆ. ಕೆಲವರದ್ದು ಸಭೆ ದೊಡ್ಡವರ ಮನೆಗೆ ಹೋಗುವುದು, ನಾನು ಅಲ್ಲಿಂದ ಬಂದದ್ದು ಇಲ್ಲಿಂದ ಬಂದಂತ ಚಂಬ ಕೊಚ್ಚುವುದು, ಅವರಿಗೆ ಏನಾದರೂ ಕೊಟ್ಟರೆ ಅದನ್ನು ಬಾಚಿಕೊಂಡು ಹೋಗುವುದು. ಏನಮ್ಮ ಅಂತ ಸಾಲಿಗೆ ಸೇರಿದವಳು, ಮಾತಗಟ್ಟವಳೆ, ಮನೆಗೆ ಗಟ್ಟವಳೆ, ಇನ್ನು ಒಂದು ಕ್ಷಣ ಇಲ್ಲಿ ನಿಲ್ಬಾರ್ದು. ನಡೆ ಅದಕ್ಕೆ ಅವರು ಹೇಳಿದ್ದಾರೆ ಏನು ಹೇಳಿದ್ದಾರೆ? ನಿಮ್ಮ ಗಂಡನೇ ಹೇಳಿದ್ರೆ ನೀವು ಒಪ್ಪಿಕೊಡ್ತೀರಲ್ವಾ? ಈಗ ನೀನು ಹೇಳುವುದು ನನ್ನ ಗಂಡನೇ ಹೇಳಿದ್ದಾರೆ, ನಾನು ಶ್ರೀಚಕ್ರವನ್ನು ಕೊಡ ಇದ್ದರೆ ಕದ್ದೇಳು ಎಂಬುದಾಗಿ. ಅವರು ಹೇಳಿದ್ದು ನನ್ನವರು ಒಮ್ಮೆ ಕರಿ ನೋಡು. ಅವರು ಹೇಳಿದ್ದು ಕೊಡ್ತೀರಲ್ಲ? ಅವರು ಹೇಳಿದ್ದು ಕೊಡುವುದೇ. ಅಂದ್ರೆ ಅಮ್ಮವರು ನಾನು ಕೇಳಿದ್ದನ್ನು ಕೊಡುವುದಿಲ್ಲ. ಗೊತ್ತಾಯ್ತಾ? ಇಲ್ಲಿವ 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 ಆ ಕಡೆ ಈಗ ನೋಡುದು ಬೇಡ, ಯಾರೆಲ್ಲ ನಿನ್ನವರೇ ಎಲ್ಲ ಇರುವುದು ನನ್ನವರೇ. ನನ್ನ ಸ್ವಲ್ಪ ಹೇಳಿದ್ದು ಏನು ಅಷ್ಟು ನನಗೆ. ನಾನು ಹೇಳಿ ಬಂದಿದ್ದೇನೆ. ಇನ್ನೊಂದು ಅವಕಾಶವನ್ನು ಕೊಡ್ಬೇಕಾ? ಹಾ ನೋಡೋಣ. ಅಮ್ಮವರು ನಾನು ಕೇಳಿದ್ದನ್ನು ಕೊಡುವುದಿಲ್ಲ. ನಮ್ಗೆ ಆಕೆ ಗೊತ್ತಾಗ್ತದೆ. ಗಂಡ ಹೇಳಿದ್ರೆ ನಮ್ಗೆ ಆಗ್ತದೆ. ನಾನೇನು ಇಲ್ಲಿ ಕಳ್ಳ ಮತ್ತು ಹೋಗಿ ಕರೆದ ಏನೇ ನನ್ನ ಮೇಲೆ ಕೋಪವ? ನಾವು ದವಡೆಗೆ ಬಾಯಿಲಿ ದವಡೆಗೆ ಮೂಲ ಬಾರಿ ಏನು? ಅದ್ಯಾಕೆ ಮಾಡ್ಬೇಕು? ಮತ್ತೆಂತ ನನ್ನನ್ನು ಕಳ್ಳಿ ಮಾಡಿದ್ದೀವಲ್ವ ಬಂದ ಕೂಡಲೇ. ನೋಡು, ಒಂದೆರಡು ಮಾತುಗಳು ಬರ್ತದೆ ಹೋಗ್ತದೆ, ಅದಕ್ಕೆ ಇಷ್ಟೆಲ್ಲ ಕೋಪ ಮಾಡಬಾರ್ದು. ಇಲ್ಲಮ್ಮ, ನಿಮ್ಮಲ್ಲಿ ಕೋಪ ಮಾಡಿ ನಾನು ಎಲ್ಲಿ ಬರ್ತಿದ್ದು? ಒಮ್ಮೆಗೆ ಅದಕ್ಕೆ ಏನೋ ಒಂದು ಭಯ ಆಯಿತು. ಅದೆಲ್ಲ ಸರ್ಕಾರಿ ಅಂಥದ್ದೆಲ್ಲ ವಿಶೇಷ ಅದೆಲ್ಲ ಅದನ್ನು ಯಾರ್ಯಾರ ಕೈಯಲ್ಲಿ ಕೊಡ್ಲಿಕ್ಕೆ ಆಗ್ತದಾ? ಆಗುದಿಲ್ಲ ನೋಡು, ನಿಮಗೆ ನನ್ನವರೇ ತಂದು ತಿಳಿಸಿದ ಬಳಿಕ ಆಗುದಿಲ್ಲ ಅಂತ ಹೇಳಿಕ್ಕೆ ಆಗುದಿಲ್ಲ. ನಂದೇ ಬಂದರೆ ಸರಿ ಹೋಗಿದ್ದಾರೆ, ಬಹುಶಃ ನದಿತೀರದಲ್ಲೇ ಪೂಜೆ ಮಾಡಿ ಪೂಜೆ ಮಾಡ್ತಾರೆ ಕಾಣ್ಬೇಕು, ಅದಕ್ಕೆ ಹೇಳಿದ್ದು. ಬೇಗ ತಂದುಕೊಡಿ, ಸಮಯ ಆಗ್ತದೆ, ನಾನು ಬೇಗ ಹೋಗ್ಬೇಕು. ನಾನಿಲ್ಲಿ ಗೆಳತಿ, ಇದು ನಾನು ನಿನಗೆ ಕೊಡೋದು ಈ ಚಕ್ರವನ್ನಲ್ಲ, ಇದು ಏನು, ಇದು ನನ್ನ ಕೊರಳ ಮಾಂಗಲ್ಯ. ನನ್ನ ಮಾಂಗಲ್ಯವನ್ನೇ ನಿನ್ನ ಕೈಯಲ್ಲಿ ನಾನು ಕೊಡ್ತಾ ಇದ್ದೇನೆ. ಅಷ್ಟು ಮಾತ್ರವಲ್ಲ, ಇದರಲ್ಲಿ ನನ್ನವರ ಪ್ರಾಣವೇ ಇದೆ. ಅದರೊಂದಿಗೆ ನನ್ನ ಪ್ರಾಣವನ್ನೇ ನಿನ್ನ ಕೈಗೆ ಕೊಡ್ತಾ ಇದ್ದೇನೆ. ನೇರವಾಗಿ ಇದನ್ನು ಕೊಂಡು ಅವರ ಕೈಯಲ್ಲೇ ಕೊಡಬೇಕು. ಅಮ್ಮ, ಈ ಚಕ್ರ ಯಾರಿಗೆ ಸೇರ್ತದೆ ಅವರಿಗೆ ಸೇರ್ತದೆ. ಅವರ ಕೈಗೆ ಸೇರುತ್ತಲ್ಲ, ಹೌದಪ್ಪ, ಅವರ ಕೈಯೇ ಕೊಡಬೇಕು. ಯಾರಿಗೆ ಸಿಗ್ತದೆ ಅವರಿಗೆ ಸಿಗ್ತದೆ. ಜಾಗ್ರತೆಯಾಗಿ ಹೋಗಿ ಆ ಬಳಿಕ ಬಾ ಮನೆಗೆ. ಇಲ್ಲಿ ಇದರ ಬಗ್ಗೆ ಚಿಂತೆ ಮಾಡಬೇಡಿ. ಜಾಗ್ರತೆ ಕೊಂಡು ಹಾಗೆ ಅವನು ಮೋಸ ಮಾಡಿ ಚಕ್ರವನ್ನು ಪಡೆದದ್ದಾಯಿತು. ಇನ್ನು ಬರ್ತಾನೆ ಅವನು ಬೆನ್ನತ್ತಿ, ಅವನ ಮದುವೆಯನ್ನೇ ಉಳಿದದ್ದು. ನೋಡೋಣ ಏನಾಗ್ತದೆ. ಶಿವನ ಭಕ್ತಿಗಳು ಪೂಜಿಸಲು ಚಕ್ರವ ಕೇಳ ಭಕ್ತಿಗಳು ಹೊಂದಿಸಿಕೊಂಡಿದ್ದೇನೆ. ನಾನು ಕರೆದಿದ್ದೇನಲ್ಲ, ನಾನು ಕರೆಯದ ಬಂದಿರಲ್ಲ. ನಾನು ಬರುವಾಗ ಇಲ್ಲಿರ್ಬೇಕಿತ್ತು ನೀವು. ಯಾಕೆ? ಏನು ಸ್ವಾಮಿ? ಅನುದಿನವೂ ನಾವು ಗೃಹಸ್ಥ ಬ್ರಹ್ಮರಂತೆ ಗಂಡ ಹೆಂಡತಿ ಎಲ್ಲರೂ ಉಳಿ ಈ ಚಕ್ರವನ್ನು ಪೂಜಿಸುತ್ತಾ ಬಂದವರು. ಮನೆಗಳಿಗೆ ನಾನು ಹೋಗಿ ಬರುವಾಗ ನೀನು ಪೂಜಾ ಪರಿಕರಗಳನ್ನು ಸಿದ್ಧವಾಗಿರಿಸಿ ನನ್ನ ಬರೋಣ
ಒಪ್ಪಿದರೆ ಸ್ವಾಮಿ. ಸುತ್ತಿನ ಬರದಲ್ಲಿ ವಿಚಾರವನ್ನೇ ನಡೆಸುತ್ತೇನೆ. ಹಾ ದಾರಿಯಲ್ಲಿ ಭಿಕ್ಷೆ ಬೇಡುತ್ತಾ ಹಣ್ಣು ಮುದುಕಿ ಹೋಗುತ್ತಾ ಇದ್ದದನ್ನು ಕಂಡು ನಿಲ್ಲಿಸಿದೆ. ಹಾ ನಮ್ಮ ಊರಿನಲ್ಲಿ ಆ ಕ್ರಮ ಇಲ್ಲೂ ಅಲ್ಲ. ಇಲ್ಲ. ವಿಚಾರಣೆ ಮಾಡ್ತಾ ಇದ್ದರು. ಏನಂತ? ಒಳಗೆಯಲ್ಲಿ ನನ್ನನ್ನು ಸಾಕಿದ ತಾಯಿಯನ್ನು ನನಗೆ ಹೆಸರು ಇಟ್ಟವಳಂತೆ, ಹಾ ನನ್ನನ್ನು ಕುಟುಂಬಕ್ಕೆ ಸೇರಿಸಿದವಳಂತೆ ಅಂತಹ ಮಹಾತಾಯಿ ಇದ್ದಾಳೆ ಎನ್ನುವುದು ಗೊತ್ತು. ಎಲ್ಲಿದ್ದಾಳೆ ಅಂತ ಗೊತ್ತಿರಲಿಲ್ಲ. ನಿನ್ನಲ್ಲಿ ಯಾವಾಗಲೂ ಹೇಳ್ತಾ ಇದ್ದೆ. ಹೌದು ಸ್ವಾಮಿ. ಬೆಳೆದ ಇಷ್ಟು ದೊಡ್ಡ ಮಗ ಇದ್ದಾನೆ, ಲೋಕ ವಿಜಯಿಯಾಗಿದ್ದಾನೆ. ಆದರೆ ತಾಯಿಯನ್ನು ಸಾಕುವಂತಹ ಯೋಗವಾಗಿ ಇಲ್ಲದೆ ಹೋಯ್ತಲ್ಲ ಹೌದು ಸ್ವಾಮಿ. ಎಂದು ಕೊರಗುತ್ತಾ ಇದ್ದೆ. ಆ ಹಣ್ಣನ್ನು ಮುದುಕಿ ಇನ್ನೊಂದು 3 ದಿವಸವಾಯಿತು ಅಂತ ಹೇಳುವಾಗ ಹಾ ಕಣ್ಣೀರೇ ಸುರಿತು. ಹಾ ಬ್ರಾಹ್ಮಣಿ, ಸ್ವಾಮಿ. ಅದಕ್ಕಾಗಿ ನದಿಗೆ ಸ್ನಾನಕ್ಕೆ ಹೋಗುವ ನಾನು ಈಗ ನಿಮ್ಮ ಜೊತೆ ಬರಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಹೋಗಿ ಮನದಿ ಹೊಂದಾಣಿದ್ದಾರೆ ಅದನ್ನು ಹೇಳಿ ಹಾ ದಾರಿಗಳ ತಾಯಿ ಅಂತ ಹೇಳಿ ಮೊದಲು ಊಟ ಮಾಡಿ ಮತ್ತೆ ನಾನು ಬರ್ತೇನೆ ಅಂತ ಹೇಳಿದ್ದೇನೆ. ಎಲ್ಲಿದ್ದಾಳೆ ತಾಯಿ? ಸ್ವಾಮಿ, ತಾಯಿ ಸಿಕ್ಕಿದ್ರು ಎನ್ನುವಂತಹ ಸಂತೋಷ ಒಂದೆಡೆ ಆದರೆ ಮನೆಗೆ ಕಳಿಸಿದ್ದೀರಿ ಅತ್ತೆಯನ್ನು ಎಂಬುದಾಗಿ ತಾವು ಹೇಳ್ತಾ ಇದ್ದೀರಿ. ಪ್ರಭು, ನೀವು ಕಳಿಸಿದ್ದು ಯಾರನ್ನು? ಮುದುಕಿ. ಮುದುಕಿ. ಆದ್ರೆ ಇಲ್ಲಿ ಯಾರು ಬರಲಿಲ್ಲ ಸ್ವಾಮಿ. ಮುದುಕಿ ಯಾರು ಬರಲಿಲ್ಲ ಇಲ್ಲಿ. ಓ, ಅಲ್ಲಿಗೆ ಆಳನ್ನು ಕಳಿಸು. ಇಲ್ಲ, ಒಂದು ವೇಳೆ ಬರ್ತಿದ್ರೆ ಈ ವಿಚಾರ ಗೊತ್ತಾಗ್ತಿತ್ತು. ಆಯಸಮ್ಮ ಮುದುಕಿ ದಾರಿಯಲ್ಲಿ ಬಿದ್ದಿದ್ದಕ್ಕೂ ಸಾಕು, ಯಾರನ್ನು ಕಳಿಸಿ ನೋಡು. ಇಲ್ಲ ಸ್ವಾಮಿ, ಬರಲೇ ಇಲ್ಲ ಎಲ್ಲಿ ಹೋಗ್ತಾ ಸ್ವಾಮಿ. ಹಾಗಂತ ಒಬ್ಳು ಬಂದಿದ್ರು, ಮುದುಕಿ ಅಲ್ಲ, ನವತರುಣಿ, 16 ವರ್ಷದ ಹುಡುಗಿ ಒಬ್ಳು ಬಂದಿದ್ರು ಸ್ವಾಮಿ. ಅಲ್ಲ ಬನ್ನಿ ಹೋಗಿ ನನಗೆ ನನ್ನ ಅಮ್ಮ ಎಲ್ಲಿ ಅಂತ ಕೇಳಿದ್ರು. ಸ್ವಾಮಿ, ಹಾಗಲ್ಲ, ವಿಷಯ ಇಲ್ಲಿ ಉಂಟು. ಏನು ವಿಷಯ? ಅವಳು ನಿಮಗೆ ಬರುವಾಗ ಸಿಗ್ಲಿಲ್ವಾ? ನನಗೆ ಬರುವಾಗ ಸಿಕ್ಕಿದ್ದು ಹಣ್ಣು ಮುದುಕಿ ನನ್ನ ತಾಯಿ. ಅಲ್ಲ, ಅವಳೇ ಹೇಳಿದ್ದು ನನ್ನ ತಂಗಿಯಾದಂತಹ ಸುಮನಾಂಗಿಯ ಮನೆಯಿಂದ ಬಂದವಳು, ಅವಳ ದಾಸಿಯಂತೆ, ದಾರಿಯಲ್ಲಿ ನೀವು ಸಿಕ್ಕಿದ್ರಂತೆ, ಅವಳನ್ನು ಕರೆದ್ರಂತೆ, ಮಾತನಾಡಿದ್ರಂತೆ, ಆ ಬಳಿಕ ನನ್ನಲ್ಲಿಗೆ ಕಳುಹಿಸಿಕೊಟ್ರಿ. ಯಾರು? ಅವಳೇ ಹೇಳಿದ್ದು ನನ್ನಲ್ಲಿ. ನಿನ್ನ ತವರವನಿಂದ ಬಂದವಳ? ನನ್ನ ತವರ ಮನೆಯಿಂದ ನನ್ನ ತಂಗಿ ಸುಮನಾಂಗಿಯ ದಾಸಿ ಭಾಗೀರಥಿ ಎಂಬುದಾಗಿ. ನಿನ್ನ ತಾಯಿ ಮನೆಯಲ್ಲಿ ಎಲ್ಲರ ತಲೆ ಹಾಳಾಗಿದ? ಯಾಕೆ ಸ್ವಾಮಿ? ಹೀಗೆ ಎಲ್ಲರೂ ಯಾಕೆ ಸ್ವಾಮಿ? ಸುಳ್ಳು ಸುಳ್ಳು ಹೇಳು. ಸುಳ್ಳ ಸ್ವಾಮಿ? ನನಗೆ ಯಾರು ಸಿಕ್ಕಿಲ್ಲ. ಏನು ಸ್ವಾಮಿ, ನಿಮಗೆ ನಿಮ್ಮ ತಾಯಿ ಸಿಕ್ಕಿದ್ರು ಅಂತ ತಾವು ಹೇಳ್ತಾ ಇದ್ದೀರಿ. ಹೌದು. ಇಲ್ಲಿಗೆ ಬಂದವಳು ನವ ತರುಣಿ ಹುಡುಗಿ ಒಬ್ಬಳು. ಸ್ವಾಮಿ, ಬಂದವಳು ನನ್ನ ತಂಗಿ ಮನೆಯಿಂದ ಬಂದದ್ದು, ಹಾಗೆ ಹೀಗೆ ಅಂತ ಒಳ್ಳೆ ರೀತಿಯಲ್ಲಿ ಉಪಚಾರ ಮಾಡಿದೆ. ಯಾಕೆ ನೀನು ಮಾಡು? ನನ್ನ ಅಮ್ಮ ಎಲ್ಲಿ? ಅದು ಈ ವಿಷಯ. ಅವರು ಸಭೆಯಲ್ಲಿ ಕೂತಿದ್ದಾರೆ. ಇಲ್ಲ ಸ್ವಾಮಿ, ಯಾರು ಹಣ್ಣು ಮುದುಕಿಯಲ್ಲಿ ಕಾಣುತ್ತಿಲ್ಲ. ಯಾರಿಲ್ಲ ಇಲ್ಲಿ. ಸ್ವಾಮಿ, ಬಂದವಳು ನನ್ನ ಒಂದು ಮಾತನ್ನು ಹೇಳಿದ್ದು, ಮತ್ತು ನಿಮ್ಮ ಮನೆಯಲ್ಲಿ ಏನೋ ಒಂದು ಶ್ರೀಚಕ್ರ ಇದೆ ಅಂತೆಲ್ಲ ಹೇಳಿದ್ದು ಸ್ವಾಮಿ. ಯಾರಿಗೆ? ನನ್ನಲ್ಲಿ ಕೇಳಿದ್ದವಳು. ಅವನ ದಾವಾಡಕ್ಕೆ ಬಿಟ್ಟೆನಾ ಅವಳಿಗೆ ನನಗೆ ಅನಿಸಿದ. ಸ್ವಾಮಿ? ನಮ್ಮಿಬ್ಬರನ್ನು ಬಿಟ್ಟರೆ ಮೂವರಿಗೆ ಈ ವಿಚಾರ ತಿಳಿದಿಲ್ಲ. ಯಾರು ತಿಳಿಸಿದ್ದು ಅಂತ ಕೇಳಿದಾಗ ಅವಳು ಹೇಳಿದಂತಹ ಮಾತೇನು ಗೊತ್ತೇ? ಏನು? ನೀವೇ ಅವಳಲ್ಲಿ ಹೇಳಿ ಕಳಿಸಿದ್ದಂತೆ. ಓ, ಯಾವ ಭಾಷೆಯಲ್ಲಿ ನನಗೆ ನಾನು ಹೇಳಿ? ಸ್ವಾಮಿ, ಬಂದವಳು ಶ್ರೀಚಕ್ರವನ್ನು ಕೇಳಿದಾಗ ಕೊಡುವುದಕ್ಕೆ ಆಗುವುದಿಲ್ಲ ಅಂತ ನಾನು ಹೇಳಿದೆ. ಆಗುದಿಲ್ಲ ಅಂತ ಹೇಳೋದು ಅವಳಿಗೆ ಬಾರಿಸಿದೆ. ಕೊನೆಗೆ ಅವಳು ಹೇಳಿದಂತಹ ಮಾತಾದರೂ ಏನು ಗೊತ್ತೇ? ಏನು? ಅಮ್ಮ, ನನ್ನವರು ನಿಮ್ಮವರು ಮೊದಲೇ ತಿಳಿಸಿದ್ದಾರೆ, ನೀವು ಕೊಡದಿದ್ದರೆ ಕರೆದು ಹೇಳಿ. ಹೌದು ಸ್ವಾಮಿ, ನಾನು ಹೇಳಿದೆ, ನನ್ನವರು ಹೇಳಿದ್ರೆ ಆ ಬಳಿಕ ನೋಡೋಣ. ಕರೆದ್ದು ಸ್ವಾಮಿ, ಓ ರಾಯರೇ, ನೀವು ಕೇಳಿದ್ದನ್ನು ಅಮ್ಮನವರು ಕೊಡುವುದಿಲ್ಲ ಎಂಬುದಾಗಿ. ಹೌದು. ಏನು ತಗೊಳ? ಹೌದು, ಹುಡುಗಿ, ಸಣ್ಣ ಪ್ರಾಯದ ಹುಡುಗಿ. ನಾನು ಏನು ಹೇಳಿದೆ? ನಂಬಮಣಿ, ಅವಳು ಕೇಳಿದ್ದನ್ನು ಕೊಟ್ಟು ಬಿಡೆ ಎಂಬುದಾಗಿ ನೀವು ಹೇಳಿದ್ದು. ವಿಷಯ ಎಲ್ಲುಂಟು ಗೊತ್ತುಂಟ ನಿನಗೆ? ಏನು? ಅಮ್ಮನಿಗೆ
ಕೊಡಲಿಲ್ಲ ಹೇಳು, ನಾನು ಕೊಡೋದಕ್ಕೆ ಹೇಳ್ತೇನೆ ಹೇಳಿ ಕಳಿಸಿದವನ. ನೀವೇ ಹೇಳಿದ ಬಳಿಕ ನಾನು ಕೊಡಲಿದ್ದರೆ ಆದಿನ ಸ್ವಾಮಿ ಅವಳು ಕೇಳಿದ್ದು ಶ್ರೀಚಕ್ರವನ್ನು. ನೀನು ಶ್ರೀಚಕ್ರ ಕೊಟ್ಟದ್ದು ನಿನ್ನ ಮುತ್ತಿಗೆಯ ತಾಳಿಯನ್ನೇ ಕಿತ್ತುದೇ. ಹೌದೇನೆ? ಎಷ್ಟು ಹೇಳಿ ನಿನಗೆ ನಮ್ಮ ವಿರೋಧಿಗಳು ಕಾಲಸ್ಥಾನ ಮಾಡ್ತಾರೆ, ಇದನ್ನು ಪಡೆಯುವುದಕ್ಕೆ ಪ್ರಯತ್ನ ಮಾಡ್ತಾರೆ. ನೀನು ಜಾಗ್ರತೆಯಲ್ಲಿ ಇರು. ಎಷ್ಟು ಜನ ಹೇಳ್ತೇನೆ ನಾನು, ನೀನು ಅದರ ಮರೆತು ಬಿಟ್ಟೆ. ಒಂದು ಗಳಿಗೆ ನೀನು ಬುದ್ಧಿಗೆ ಸರಿಯಾಗಿ ಕೆಲಸ ಕೊಡಬೇಕು. ಬಂದವಳು ಚಕ್ರ ಹೇಳುವಳು, ಕೂಗಿ ಕರೆಯುವುದಕ್ಕೆ ಹೇಳುವುದಲ್ಲ. ನಾನು ಬರುವಲ್ಲಿಯವರೆಗೆ ನೀನು ಅವರನ್ನು ಕಳುಹಿಸಬೇಕಿತ್ತು. ಅಷ್ಟು ಬುದ್ಧಿಯಿಂದ ನನ್ನ ಕೆಲಸ ಮಾಡಿಲ್ಲ. ಮಾಡಿದರೆ ಇದು ಆ ದುಷ್ಟರಾದಂತಹ ದೇವತೆಗಳು ಆ ಹರಿಯ ಚಕ್ರವನ್ನು ಪುನರಕ್ಕೆ ಕರೆದು ನಮ್ಮನ್ನು ಕಾಲನಂಚಿಗೆ ತರುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದಾರೆ. ಅಂಬಾಮಣಿ, ಶಿಸ್ತಿನ ಬರದಲ್ಲಿ ಮಾತನಾಡಿ ನಿನ್ನ ತಪ್ಪು ಇಲ್ವಾ ಕೇಳಿದರೆ ಉಂಟು, ಉಂಟೋ ಕೇಳಿದರೆ ಇಲ್ಲ. ಮೋಸ ಎನ್ನುವುದು ನಮಗಿಬ್ಬರಿಗೂ ಆಗಿದೆ. ಆದ್ದರಿಂದ ಒಂದೇ ಪಕ್ಷವನ್ನು ವಹಿಸಿ ಒಬ್ಬನ ಮೇಲೆ ದೂರನ್ನು ಹೇಳುವುದಲ್ಲ, ನಾವು ಸ್ವೀಕಾರ ಮಾಡೋಣ. ನಮಗೆ ಮೋಸ ಆಗಿದೆ ಅಂತ ಇಬ್ಬರು ಸ್ವೀಕಾರ ಮಾಡೋಣ, ಒಬ್ಬರ ಮೇಲೆ ಹೊರಿಸುವುದಲ್ಲ. ನಿನ್ನ ಇಷ್ಟ ದೇವತೆಯನ್ನು ಪ್ರಾರ್ಥಿಸು. ನಿನಗೆ ಯೋಗ ಭಾಗ್ಯ ಇದ್ದರೆ ಮರಳಿ ಬಂದು ನಿನ್ನ ಮುಖವನ್ನು ಕಾಣ್ತೇನೆ. ಎಲ್ಲಿ ಹೋಗಿದ್ದಾಳವಳು? ಈ ಕಡೆ ಹೋಗಿದ್ದೇನೆ. ನಿನ್ನ ಭಾಷೆಯಲ್ಲಿ ಇದು ಮುಸುನ್, ಇದು ಮುಖ, ಮುಖ. ಈ ಕಣ್ಣು ಕೇಳಪ್ಪ. ನಿನ್ನ ಭಾಷೆ ಅಂತ ನಾನು ಮೂಜಿಲ ತೆಗೆದಿದ್ದೇನೆ. ಮೂಜಿ ಲೋಕದ ಅಧಿಕಾರಿಯಾಗಿ ಮೂಜಿ ಅಧಿಕಾರಿ ಪ್ರಜೆಗಳಿಗೆ ರಾಜ್ಯ ಕಂಡ ಅಮ್ಮೇರಿಗೆ ಸಮಾನ. ಅಂಚ ಚೋಣಿತಾಪುರದ ದಾರಿಗಾಸರೆಯಾಗಿ ಹಣೆ ಬರಲಿಗೆಲ್ಲ ಏತು ಮತ್ತನ್ನೆಲ್ಲ ಕಡವೆ ಅಂದ್ರೆ ಅವು ಮತ್ತು ಸಮಯ ಕೆಲವು ಸಮಯ ಇಂಥ ಮಾಡಿ ನೀವು ನಿನ್ನಂಚಿನ ಕೆಲವು ಬೇರೆ ಮತ್ತು ದುಡ್ಡು ತಿಂದಬಾರ್ದು ಜಾಸ್ತಿ ಹೋಗಿ ನೋಡಿ ಕೊಟ್ಟಿನ ಸರಿ ಹೋಗ್ತಾ ದೂರವಿದ ನಿಮಗೆ ಸಾಹಿತ್ಯ ಅವು ಏನನ್ನ ಅದೇ ಗೊತ್ತುಂಟು ಇತ್ತೀಚಿನವರಿಗೆ ಏಳೆಗೆ ಇತ್ತೀಚಿನವರಿಗೆ
ತಲೆ ಗೊತ್ತಿತ್ತು ಎಂಟು ಮಾತ್ರ ಲೆಕ್ಕ ಹಾಕೊಂಡು ಅರೆ ಗೊತ್ತು ಆಡೋಂಗಿ ಬಂಗ ಎಟ್ಟೆ ಬೇರೆ ಮಾಡ್ತದ ಈಗಿನ ಸಾಹಿತ್ಯ ಪಕ್ಕ ಗುಣವರ್ತ ನಾನು ಕಾಲು ಬಿದ್ದು ಹೋಗಿ ಆಗಿರ್ತಾರೆ ಅಂಜಿನ ಯಾರು ಗಾಡಿಗೆ ಹೋದ್ ನೀರು ಓಡೇ ಹೋಗಿ ಏತು ಸರಿ ಕಂಟಿನ್ಯೂ ಮುಂಜಿ ದೂರ ಹೋಗಿ ಇದು ದೂರ ಓಡೇ ಹೋಗಿ ದೂರ ಹೋಗಿ ನಾನು ಬಿಟ್ಟಿದ್ದ ದಿನ ಶುಕ್ರವಾರ ಶುಕ್ರವಾರ ಪುಣ್ಯ ನಿನ್ನ ಓಡ್ನಲ್ಲಿ ಲಕ್ಷ್ಮೀ ನಾನುಗ್ರಹ ನಾನು ಲಕ್ಷ್ಮೀನ ಅನುಗ್ರಹ ಮಲ್ಕಿನ ಕೆಲಸ ಕೂಡ ತಿಂಗಳಿಂದ ಇತ್ತು ನಮ್ಮ ಕೂಡ ಸೇವೆ ನಮ್ಮ ಸೇವೆ ಸೇವೆದ ಕೆಲವು ನಂಬರ್ ಅಡ್ಡ ಗಾಡಿ ಅಲ್ಪ ಅಲ್ಲಜಿ ಈ ನಿಜವಾದ ಮನಸ್ಸು ಸೇವೆ ಮಲ್ಕೊಂಡು ಇಟ್ಟುಕೊಂಡೆ ನಾನು ಅನುಗ್ರಹ ಮಾಡ್ತೇವೆ ರಾತ್ರಿ ಹಾಕಿ ಎನ್ನ ಕೈಯಲ್ಲಿ ನೀವು ಒಳ್ಳೆ ಬಿದ್ದಾನೆ ನಕ್ಷತ್ರ ಬುಡಿದಿನೇ ನನಗೆ ಇಲ್ಲಿ ಬರ್ತಿದ್ದ ಮೇಲೆ ಐತಿ ಎಲ್ಲ ನನಗೆ ಬದಲಾದ ದಿನ ಮಕ್ಕಳಲ್ಲ ಆನಿಸ್ಬರ್ಲಿ ಯಾರು ಎಡ್ಡ ಮೇಲೆ ಬಿದ್ದಾರೆ ಇದು ಬರಂತ ಸಾಧಿಗೆ ಬರಲ್ಲ ನಿನ್ನನ್ನು ತಡೆಯುತ್ತಾನೆ ಯಾರೇ ಕುಡಿಗೆ ಕಡ್ಪೆ ತವ್ರೆ ಪರ್ವೆ ತಿನ್ವೆ ರಕ್ಕಸೆ ಮಂಡಪ ಅಂದ್ರೆ ಎಂಟು ಅನುಕೂಲವಾದ ವ್ಯತ್ಯಾಸ ಉಂಟು ಈ ಅಂಚಿನ ಚಕ್ರ ಒಂದು ಬಂದವರಿಗೆ ಅದನ್ನು ಬರಿ ಬರ್ತೀನಿ ತಡೆತಾಯಿ ಅಂದ್ರೆ ಅಲ್ಲ ಕಡೆದು ಬೈದಾರೆ ನಮ್ಮ ಸೌರ
ಮಾಡಿದ್ದು ತಪ್ಪಾಯ್ತು ಖಾಲಿ ಇಡಿ, ಇಲ್ಲದಿದ್ದರೆ ತಲೆ ಕಡಿದೆನು. ಯಾವ ಕಾಲು ಯಾವ ಕಾಲ ಅಂತ ಆಮೇಲೆ ಯಾವ ಕಾಲು ಹಿಡಿಬೇಕು ಮೊದಲು ಹಿಡಿದು ನೋಡು. ಯಾವ ಕಾಲು ಅಂತೇನೆ ನಿನಗೆ ಯಾವ್ದು ಹಿಡಿಲಿಕ್ಕೆ ಉಂಟು ಅದು ಹಿಡಿಯಕ್ಕ. ನೀನು ಯಾರು ಆ? ನಾನು ಕಾತ್ಯಾಯಿನಿ. ಕಾತ್ಯಾಯಿ ಹಾ, ಎಲ್ಲಿಂದ ಬಂದವರು ಶ್ರೀಹರಿಯ ಮನನ್ನು ಹೇಳಿಕೆ ಬಂದದ್ದು. ವೈಕುಂಠದಿಂದ ಹಾ, ಹೇಗೆ ವೈಕುಂಠದಲ್ಲಿ ಸಾಲ ಕ್ಷೇಮವ ಅದೆಲ್ಲ ನಿನಗೆ ಬೇಡ. ಹೇಗೆ ಈಗ ನಾನು ಬಂದದ್ದೇ ಆಗ್ತೇನೆ. ನಿನ್ನ ಅಪ್ಪ ಹೇಗಿರ್ತಾನೆ ಅದೆಲ್ಲ ನಿನಗೆ ಯಾಕೆ? ಹಾ, ನಿನಗೆ ಈ ಪ್ರಾಯದಲ್ಲಿ ಒಂದು ಒಳ್ಳೆಯ ಹುಡುಗನನ್ನು ನೋಡಿ ಮದುವೆಯಾಗಿ ಹಾ. ಒಂದು 10 ಮಕ್ಕಳಿಗೆ ತಾಯಿಯಾಗಬೇಕು. ಓಹೋ. ಹೀಗೆ ಹಾರುವುದಲ್ಲ ಹಾ, ಮತ್ತೆ ಮತ್ತೆ ಕಷ್ಟ
ಅಷ್ಟೇ, ಅಷ್ಟೇ. ಚಕ್ರವನ್ನು ಹಸಿದುಕೊಂಡೆಯ ನಿಜವಾಗಿಯೂ ನನ್ನ ಮುಂದೆ ತಾಯಿಯಾಗಿ ಬಂದೆ, ನನ್ನ ಹೆಂಡತಿಯ ಮುಂದೆ ದಾಸಿಯಾಗಿ ಹೋದೆ. ನಿಜ. ಮೋಸದಿಂದ ಚಕ್ರವನ್ನು ಅಪಹರಿಸಿದೆ. ಹೌದೇನೆ? ನಿನ್ನಲ್ಲಿ ಶಕ್ತಿ ಸಾಮರ್ಥ್ಯ ಇರುವುದೇ ಹೌದಾಗಿದ್ದಲ್ಲಿ ನೇರವಾಗಿ ವಿರೋಧಿಸಿ ಅದನ್ನು ಪಡೆಯಬೇಕಿತ್ತು. ತಾಯಿಯಾಗಿ ಬಂದೆಯಲ್ಲ, ಈ ಲೋಕದಲ್ಲಿ ತಾಯಿಗೆ ಕೊಡುವ ಸ್ಥಾನಮಾನ, ಆ ಪೂಜ್ಯ ಭಾವನೆ ನಿನಗೆ ಅರ್ಥ ಆಗಲಿಕ್ಕಿಲ್ಲ. ಯಾಕೆ ಯಾಕೆ ನೀನು ತಾಯಿ ಹೆತ್ತ ಮಗಳಲ್ಲ, ನೀನು ಹರಿಯ ಕಣ್ಣ ನೀರಿನಿಂದ ಜನಿಸಿದವಳು. ಆದ್ದರಿಂದ ತಾಯ್ತನ ಅಂದರೆ ಏನು ನಿನಗೆ ಗೊತ್ತಿಲ್ಲ. ನನ್ನ ತಾಯಿ ಅಂತ ಹೇಳುವ ಕಾಲಿಗಡ್ಡ ಬಿಟ್ಟು ನಿನ್ನನ್ನು ಮನೆಗೆ ಕಳುಹಿಸಿದೆ. ನೀನು ವಿರೋಧಿಯೋ, ನೀನು ನಮ್ಮ ವಿರೋಧಿ ಪಕ್ಷವನ್ನು ವಹಿಸಿಕೊಂಡವಳು ಚಿಂತನೆ ಮಾಡೋದಕ್ಕೆ ಹೋಗಲಿಲ್ಲ. ತಾಯಿ ಸಾಕು, ಕೆಟ್ಟ ಮಕ್ಕಳಾದರೂ ಕೆಟ್ಟ ತಾಯಿ ಇರುವುದಿಲ್ಲ. ಮೋಸ ಮಾಡಿದೆಯಲ್ಲ ನೀವು, ಹೌದೇನೆ? ಇನ್ನು ಈ ಲೋಕದಲ್ಲಿ ಯಾರಾದರೂ ತನ್ನ ಬದುಕಿನಲ್ಲಿ ನಡೆದಂತಹ ಘಟನೆಗೆ ತಲೆಗೊಳ್ಳುವವರು ಇರ್ತಾರೋ? ಮೋಸ ಹೋಗುವುದಿಲ್ವೇ? ಆದ್ದರಿಂದ ಮರ್ಯಾದೆಯಿಂದ ಹೇಳ್ತೇನೆ, ಯಾಕೆ ಈ ರೀತಿ ಮೋಸ ಮಾಡಿದೆ? ಚಕ್ರವನ್ನು ಕೊಡು. ಅದಕ್ಕೋಸ್ಕರ ನೀನು ಅಂದಾಗೆ ನಾನು ಮೋಸ ಮಾಡಿದ್ದಲ್ಲ. ಯಾಕೆಂದರೆ ವೈಕುಂಠದಲ್ಲಿರುವಂತಹ ಶ್ರೀಮನ್ನಾರಾಯಣನ ಸತಿಯರು ನಾವು ಹಾಗೆ ಆತನ ಯುದ್ಧಕ್ಕಾಗಿ ಬಂದಂತಹ ಸಂದರ್ಭದಲ್ಲಿ ನೀನು ಆತನನ್ನು ಮೆಚ್ಚಿಸಬೇಕಿತ್ತು, ತಪಸ್ಸಿನಿಂದ ಅರ್ಚಿಸಬೇಕಿತ್ತು. ಆದರೆ ಅದನ್ನು ಮಾಡದೆ ಆತನೊಟ್ಟಿಗೆ ಯುದ್ಧವನ್ನು ಮಾಡಿ ಆತನ ಕೈಯಿಂದ ಚಕ್ರವನ್ನೇ ಸೆಳೆದುಕೊಂಡೆ. ಅದಕ್ಕಾಗಿ ಈ ರೀತಿಯ ಮೋಸವನ್ನೇ ನಾನು ಮಾಡಿದೆ. ನಿನ್ನ ತಂದೆ ನನಗೆ ಹೊರ ಕೊಡುವುದಕ್ಕೆ ಬಂದದ್ದಲ್ಲ, ಪಕ್ಷಿಯನ್ನು ಏರಿ ಸುರರಿಗೆ ಪಕ್ಷಪಾತಿಯಾಗಿ ಬಂದವ. ಅವನ ಉದ್ದೇಶ ಯುದ್ಧ ಮಾಡುವುದೇ ಆಗಿತ್ತು. ಆ ಕಾಲಕ್ಕೆ ನಾನು ಪೂಜೆಯನ್ನು ಮಾಡುವುದು. ಪೂಜೆ ಮಾಡುವುದಿದ್ರೆ ನೀನು ಭಕ್ತಿಯಿಂದ ಮೆಚ್ಚಿಸಬಹುದಿತ್ತು. ಆದರೆ ಅದನ್ನು ಮಾಡದೆ ಆತನೊಟ್ಟಿಗೆ ಯುದ್ಧವನ್ನು ಮಾಡಿ ಚಕ್ರವನ್ನು ಸೆಳೆದುಕೊಂಡು ಅದನ್ನು ಭಕ್ತಿಯಿಂದ ಮೆಚ್ಚಿಸಿದ್ದೇನೆ ಎನ್ನುವುದಕ್ಕೆ ಒಂದೇ ಪುರಾವೆ ನನ್ನ ಉನ್ನತಿ. ಚಕ್ರವನ್ನು ಮೆಚ್ಚಿಸಿ ನೀನು ಬ್ರಹ್ಮನಿಂದ ವರದ ಬಲವಾಗಿ ನೀನು ಮೆಚ್ಚಿಸಿ ಪಡೆದುಕೊಂಡಿದ್ದೆವು. ಆದರೆ ಸದುಪಯೋಗವನ್ನು ಮಾಡದೆ ದುರುಪಯೋಗವನ್ನು ಮಾಡಿದೆಯಲ್ಲ. ಇಂದ್ರಾದಿ ಸುಮನಸರಿಗೆ ಅದೆಷ್ಟೋ ಕಂಟಕವನ್ನು ಮಾಡಿದಂತಹ ನಿನ್ನನ್ನು ಈ ರೀತಿ ಮಾತಾಡಬೇಡ. ನೀನು ಇರುವುದು ಬಹುಮನೆ ಜನರಾಯ್ ಮಾಡದೆ ಜಯಿಸುವ ಜನರಾಯ್ ಕಾಣದೆ ಮಾನವೀಯ ಪಾತಾಳವನ್ನು ಸೇರಿದವು. ಹೀಗೆ ಕೈ ಮೇಲಾಗುತ್ತಾ ಉಂಟು, ನನ್ನ ಕೈ ಸೋರುತ್ತಾ ಉಂಟು. ಈ ಕಾಲಕ್ಕೆ ಶಕ್ತಿ ಅಲ್ಲ, ಯುಕ್ತಿ. ಹೀಗೆ ಕಣ್ಣು ತಪ್ಪಿಸಿ ಮಾತಾಡವನ್ನು ಸೇರ್ತೇನೆ. ಇದಕ್ಕೆ ಕಾಣುವ ಕಾಳಿ ರೂಪವ ಅದು ತಲೆಗೆ ಭಗವನೇ ಸಾರುವುದಾಯ ನಂದವರು ಬೆನ್ನಟ್ಟಿದ ಅಗ್ರತಿ ತಲೆಯ ಉಂಟಾದಿದ್ರೆ ನೇರವಾಗಿ
ಎತ್ತರ ಯಾವುದೇ ಇದನ್ನು ಕಂಡಂತಹ ನೀವೆಲ್ಲರೂ ನನ್ನನ್ನು ಕರೆದುಕೊಂಡು ನೇರವಾಗಿ ನಾರಾಯಣ ದೇವರ ನಡೆ ಹೋಯನಮ್ಮ. ಸತ್ಯ ಸಂಗತಿ ತಿಳಿದಂತಹ ನಮ್ಮ ತಂದೆಯವರು ಎಡಗೈಯ ಕಿರುಬೆರಳನ್ನೇ ಕತ್ತರಿಸಿ ನಂತರ ಬಾಣವನ್ನು ಮಾಡಿದ ಕ್ಷಣವೇ ನೀನು ತುಂಬಾ ನಕ್ಕರೆ. ಇನ್ನೇನು ಮಾಡಬೇಕು ತಂದೆಯವರು ಎಂಬುದಾಗಿ ಕೇಳಿದಾಗ ನೀವು ನೇರವಾಗಿ ಕುಲಪಟ್ಟು ಸೇರಬೇಕು, ಧರ್ಮ ರಕ್ಷಣೆಯನ್ನು ಮಾಡಬೇಕು, ನಿಮಗೆ ಇಷ್ಟವಾದಂತಹ ಜಾಗದಲ್ಲಿ ಬೆಳೆಯಾಗಿ ಭಕ್ತರ ಕಷ್ಟ ಇಷ್ಟಾರ್ಥವನ್ನು ಪೂರೈಸಬೇಕು ಎಂಬುದಾಗಿ ಅಂದಾಗ ದೇವರ ಮಕ್ಕಳಾದಂತಹ ನಾವು ನೇರವಾಗಿ ಹಿಡಿದುಕೊಂಡು ಹೋಗುವುದು ಸರಿಯಲ್ಲ, ನಮಗೊಂದು ನಾವೇ ಇರಬೇಕು ಎಂಬುದಾಗಿ ಕೇಳಿದರು. ಅವನಿಗೆ ಚಿತ್ರ ಓಡ ರಜತ ಪುಸ್ತಕಾದಿಯಾದಂತಹ ಕೂಡಿದಂತಹ ಅವೇ ನಾವೆಯನ್ನು ಮುಂದೆ ಹೋಗಬೇಕು ಎಂಬುದಾಗಿ ಹೇಳಿದಾಗ ಅದು ನಮಗೆ ಸರಿ ಎನಿಸಲಿಲ್ಲ. ಕಾರಣ ದೇವರ ನಾವು ಅದರಲ್ಲಿ ದುಷ್ಟನಾದಂತಹ ವೀರಾದಿ ವೀರನಾದಂತಹ ದುಷ್ಟನಾದಂತಹ ಆ ಗಾರಿಕಾಸುರನ್ನು ನಟಿಸಿದಂತಹ ಅಮ್ಮೇಲೆ ಯಾವುದೇ ಕೆಲಸವನ್ನು ಜೋಕುಲು ಬಂದಿಲ್ಲ. ನಾವು ಮಾಡಿದಂತಹ ವೀರಾಂಗನೆಯನ್ನು ನಾವು ನಮಗೆ ವೈಕುಂಠದಲ್ಲಿ ಇದ್ದಂತಹ ಒಂದೇ ಒಂದು ಶ್ರೀಗಂಧದ ಮರ, ಆ ಶ್ರೀಗಂಧದ ಮರದಿಂದಲೇ ನಮಗೆ ನಾವೇನು ರಕ್ಷಿಸಿಕೊಳ್ಳಬೇಕು ಎಂಬುದಾಗಿ ಕೇಳಿಕೊಂಡಾಗ ತಂದೆಯವರು ಸ್ವಲ್ಪ ಯೋಚನೆ ಮಾಡಿ ನಿಮಗೆ ಬೇಕಾದಂತಹ ನಾವೇನು ನೀವೇ ರಕ್ಷಿಸಿಕೊಳ್ಳಬೇಕು ಎಂದು ಕೊಡಬೇಕು. ಯಾಕೆಂದ್ರೆ ಮರದ ಮೇಲ್ತುದಿಯಲ್ಲ ಕೆಳತುದಿಯಲ್ಲ ಮಧ್ಯದ ಭಾಗದಿಂದ ನಿಮಗೆ ಬೇಕಾದಂತಹ ಶಿಕ್ಷಣದೊಂದಿಗೆ ನೀವೇ ರಕ್ಷಿಸಿಕೊಳ್ಳಬೇಕು, ನಾವೇ ರಕ್ಷಿಸಿಕೊಳ್ಳಬೇಕಾಗಿ ಅಂದಾಗ ಅದೇನು ಯೋಚನೆಯನ್ನು ಮಾಡದೆ ನಾವು ದೃಷ್ಟಿಯನ್ನು ಹಾರಿಸುತ್ತೇವೆ. ಅದೆಷ್ಟೋ ಕಾಡು ಮೇಡು ಅಲೆದಾಡಿದರೂ ಕೂಡ ನಮಗೆ ಒಂದು ಸಿದ್ಧಿಯು ಒಂದೇ ಶಿಲ್ಪಿಲ ಬಿಟ್ಟಿದ್ದಾರೆ ಪೂರಾ ಮಾಯ. ಆ ಸಂದರ್ಭದಲ್ಲಿ ಸಮಾಧಿಸ್ಥನಾದಂತಹ ಓರ್ವನಿಗೆ ಜೀವ ಬಲೆಯನ್ನು ಕೊಟ್ಟೆ. ಅವು ಏನ ಅರನ್ನು ನೆನಪಿನಾಗ ನೆನೆದಾಗ ಅವು ಈನಾತನ ಅಪ್ಪೇರೆ ಅಮ್ಮೇರೆ ಕಾವಂತ ಬೇರೆ ಜೋಕುಲು ಮೈದ ಬರೆದು ಜೋಕುಲೆ ಕೊಂಬು ಬರ್ತೀನಿ ಕೊಂಬು ತೆಪ್ಪರ ಅಪ್ಪೇರೆ ಉಪಾಯ ಮಾಡ್ತೀನಿ ಉಪಾಯ ಮಾಡಿತು. ಅದೇ ಕಾರಣ ಆತನಿಗೆ ಜೀವ ಬಲೆಯನ್ನು ಕೊಟ್ಟಾಗ ಆತನೇ ಮಹಾಶಿಲ್ಪಿ ಬಾಲಕಾಚಾರ್ಯ ಎನ್ನುವುದು ನಮಗೆ ಅರ್ಥವಾಯಿತು. ನಾನೇನು ಅನ್ನ ಆಚಾರ್ಯ ಆಚಾರ್ಯ ಗೊತ್ತಾಂಡು ಮಣಿಪಂಡಕ್ಕೆ ಗೊತ್ತ ಮಾಡ್ತೀನಿ. ಆತನಿಗೆ ನಾವೆಯನ್ನು ರಚಿಸಿಕೊಳ್ಳಬೇಕು ಎಂಬುದಾಗಿ ಅಂದಾಗ 1000 ಹೊನ್ನನ್ನು ಕೊಟ್ಟರೆ ಮಾತ್ರ ನಾನು ನಾವೆಯನ್ನು ರಚಿಸಿಕೊಳ್ಳುತ್ತೇನೆ. ಕೂಡ ಪಣವು ಕೊಡು ಮಂಡ್ಯ ಏತ ಆಸೆ ಆಚಾರ್ಯ ಬರಿಕೈಯಲ್ಲಿ ಇನ್ನೇನು ಮಾಡಬೇಕು ಎಂಬುದಾಗಿ ನಿನ್ನ ವಿಚಾರಿಸಿದಾಗ ನೀ ನನ್ನ ಮಾತು ಪಾಂಡ್ಯ ದೇಶದ ಪಾಂಡ್ಯರಾಜನಲ್ಲಿಗೆ ಹೋದರೆ ಆತನು 1000 ಹೊನ್ನನ್ನು ನಮಗೆ ಸಾಲದ ರೂಪವಾಗಿ ಕೊಡಬಹುದು ಎಂಬುದಾಗಿ ನೇರವಾಗಿ ಆತನ ಮನೆಗೆ ಹೋದೆವು. ಆ ಸಂದರ್ಭ ಏನಾದರೂ ವೃತ್ತಿಯಲ್ಲಿಟ್ಟರೆ ಮಾತ್ರ ನಾನು 1000 ಹೊನ್ನನ್ನು ಸಾಲದ ರೂಪವಾಗಿ ಅಡಾವುದಿವರೆಗೆ ಕಾಲ ಇತ್ತಿಲ್ಲ ಕೊಡಲಿ ಅಡಾವುದಿಲ್ಲ ಹಣ ಬರ್ಕೊಂಡು ಈ ಕಾದ ಕೆಚ್ಚೆಂದು ಎತ್ತು ಕೊಡಲಿ ಲಂದಿಗೆಯಲ್ಲಿ ಆತನಿಗೆ ಗೊತ್ತೇ ಇತ್ತು 1000 ಹೊನ್ನನ್ನು ಪಡೆಯುವಾಗ ಆತನಿಗೆ ಒಂದು ಕಿವಿಮಾತನ್ನಾಡಿದೆ. ಅದೇನೆಂದರೆ ನಾವು 1000 ಹೊನ್ನನ್ನು ಹಿಂತಿರುಗಿ ಕೊಡುವಷ್ಟರವರೆಗೆ ನಮ್ಮ ಈ ಕಾಲಂದಿಗೆಯನ್ನು ನೀನು ಉಪಯೋಗಿಸಬಾರದು. ಅಡಾವುದಿನಲ್ಲಿ ಏಪಡ ಉಪಯೋಗ ಮಾಡ್ತಾರೆ ಎಂತೆ ನೀವು ಆ ಸಂದರ್ಭ ನೇರವಾಗಿ ಆತನಿಂದ 1000 ಹೊನ್ನನ್ನು ಪಡೆದುಕೊಂಡು ಸೃಷ್ಟಿಗೆ ಪಟ್ಟು ಆತನಿಂದ ನಾವೆಯನ್ನು ತಯಾರಿಸಿದ್ದೇವೆ. ಮರದ ಮೇಲ್ತುದಿಯಲ್ಲ ಕೆಳತುದಿಯಲ್ಲ ಮಧ್ಯದ ಭಾಗದಿಂದ ನಾವೆಯನ್ನು ತಯಾರಿಸಿದ್ದೇವೆ. ಅಷ್ಟೇ ಅಲ್ಲ ಶ್ರೀಗಂಧದ ಮರಕ್ಕೆ ಪುನರ್ಜೀವ ಚೈತನ್ಯವನ್ನು ನಾವು ಮಾಡುತ್ತೇವೆ. ಎಂಚೈತನ ಮರ ಅಂಚಿಗೆ ಗಣಪತಿ ಓಡ ಓಡ ತಯಾರಾಗ್ತದೆ ಓಡ ನಮ್ಮ ತಂದೆಯವರಿಗೆ ಹೋದಂತಹ ಸಂದರ್ಭ ತಂದೆಯವರು ಆಗಲೇ ನಮಗೆ ತಿಳಿದದ್ದು ತಂದೆಯವರು ಮಾಡಿದಂತಹ ಮುಕ್ತವಾದಂತಹ ನಾಟಕ ಅದೇನೆಂದರೆ ಮಹಾಶಿಲ್ಪಿಯನ್ನು ಅಪ್ಪೇರೆ ಕೆಲವು ಸರಿ ಕೆಲವರ ಮಂಡೆಗೆ ಏರು ಚಪ್ಪಾಳೆ ಓಡ ನಾರಾಯಣ ಮಗನೇಗೋಡು ನಮ್ಮ ಮದವನ್ನು ಇಳಿಸುವುದಕ್ಕೋಸ್ಕರ ಮಾಡಿದಂತಹ ಮಂಡೆ ನೀರನ್ನ ಬೇಗ ಜಪ್ಪು ಇಂಚನ ಮಕ್ಕಳಲ್ಲಿ ಜಪ್ಪು ಇಲ್ಲಿಂದ 1000 ಹೊನ್ನನ್ನು ತೆಗೆದುಕೊಂಡು ನೇರವಾಗಿ ಪಾಂಡ್ಯರಾಜನಲ್ಲಿ ಹೋಗಿ ಆದರೆ ಆತನು ಮಾಡಿದಂತಹ ಸತ್ಯವಾದರೆ ಆ ನಮ್ಮ ಕಾಲುಂದಿಗೆಯನ್ನು ಆತನ ಮಗ ಕುಮಾರನಾದಂತಹ ಕಾಲಿಗೆ ಕಟ್ಟಿ ತಾತೈ ತಗತೈ ಎಂಬುದಾಗಿ ಉಳಿಸಿದಲ್ಲಿದ್ದ ಕಾನೂನು ನೀಡಿದ್ದ ನೀಲ ಕಟ್ಟಿ ಆತನು ಆ ಕೋಪದ ಬಲದಿಂದ ಆತನನ್ನು ನಾವೆಯ ಭೂಮಿಗೆ ಇರಿಸಿ ಆ ನಾವೆಯ ಭೂಮಿಗೆ ಇರಿಸಿದ ನಂತರ ಆತನಿಗೆ ನಾವು ಯಾರು ಎಂಬುದಾಗಿ ಸತ್ಯಪ್ರವಣದಿಂದ ಬಾಲಿಗರಾಗಿ ಕ್ಷಮಾಪಣೆಯನ್ನು ಮಾಡಿದ. ಆ ಸಂದರ್ಭದಲ್ಲಿ ಆತನಿಗೆ ಒಂದು ಮಾತನ್ನು ಮಾಡಿದೆ. ಅದೇನೆಂದರೆ ಶಬ್ದ ಜಲದುರ್ಗಿಯರಾದಂತಹ ನಾವು ಯಾವ ಕಡೆಯಲ್ಲಿ ಮದುವೆಯಾಗುತ್ತೇವೋ ಆತನು ಗರುಡ ಸ್ತಂಭ ಮಾಡುತ್ತಾನೆ. ಪ್ರಥಮ ಪೂಜೆ ಆತನಿಗೆ ಸಲ್ಲುತ್ತದೆ. ಜೋಕಲಾಗ್ಲಿಲ್ಲ ಮಂಡ 5 ಮತ್ತು 40 ಗಡವನ್ನು ನಾವು ಗಮನಿಸಿದ್ದೇವೆ. ತಡ ಮಾಡುವುದು ಸರಿಯಲ್ಲ. ನಾವೇ ಸಿದ್ಧವಾಗಿದೆ, ನಾವೇ ನಾವಿಕನಾಗಿ ನೀನು ಯಾರು ಓಡ ಒಚ್ಚುವೆ ಓಡ ಒಚ್ಚದು ಹೋಯತ್ತ
ಹಲೋ ಯಕ್ಷಗಾನ ಕಲಾಭಿಮಾನಿಗಳು ಈತ ಬರುವುದೇ ಆಟದ ಮಕ್ಕಳು ಎங்களுக்கு 10 ನಿಮಿಷ ಒಂದು ಕಾಲಾವಕಾಶಗಳು ಬಂದು ಉಳಿದ ನಿಗಡ ಸಮಯವನ್ನು ಎங்களுக்கு 10 ನಿಮಿಷಗಳು ಇವರು ಸದಾಕಾಲವನ್ನು ಮುಗಿಸಿದ್ದು ಈ ಆಟಗಳು ಮುಂದಾಗ್ತವೆ. 10ನೇ ವರ್ಷದ ಮಹಾಪೂಜೆಯ ಬಾದಿಕೊಂಡು ನೀತಿದ್ದು ನಡೆಯುತ್ತದೆ. ಅಂತೆಯೇ ಈ ಬಯ್ಯದ ಒಂದು ಪಪ್ಪರಾಂಶದ ವರ್ಷದ ಆಟಗಳು ಜನಗಳು ಸೇರಿನ ಸಂಬಂಧಿಸುವಾಗ ಬಾಲ್ಯವನ್ನು ಎದ್ದಬಹುದು. ಈ 10ನೇ ವರ್ಷದ ಇದರಲ್ಲಿ ಪ್ರಶಸ್ತಿ ಅಧ್ಯಕ್ಷರು ನೂತನ ಪದಾಧಿಕಾರಿಗಳು ಬೇಗ ಈ ವೇದಿಕೆಗೆ ಬರ್ತದೆ. ಬೇಗ ಸಭಾ ಕಾರ್ಯಕ್ರಮ ಅವರು ಕಡಿಮೆ ನಗರಕ್ಕೆ ಈ ವರ್ಷದ ಅಧ್ಯಕ್ಷರಾದ ವಾಸುಗೇಶ್ವರನ ಅಂತೆಯೇ ಉಪಾಧ್ಯಕ್ಷರಾದ ರಾಮಕೃಷ್ಣ ಎಂ ಶೆಟ್ಟಿ, ಕಾರ್ಯದರ್ಶಿಯಾದ ಸಂಜಯ್ ಪೂಜಾರಿ, ಜೊತೆ ಕಾರ್ಯದರ್ಶಿನ ಸುನೀಲ್ ಎಂ ಶೆಟ್ಟಿ, ಅಂತೆಯೇ ಖಜೀನ್ದಾರ್ ಪ್ರಸಾದ್ ಎಂ ಪೂಜಾರಿ, ಒಕ್ಕ ಜೊತೆ ಖಜೀನ್ದಾರ ಪ್ರಕಾಶ್ ಎಂ ಶೆಟ್ಟಿ ಮಗಳು ಪದಾಧಿಕಾರಿಗಳು ಕೊಂಡು ಒಂದು ಸಭೆಯಾದ ಒಂದು ಕಾರ್ಯಕ್ರಮ ಅಂತ ಆ ಸಭೆಯಲ್ಲಿ ಗುಡ್ಕನೆ ಬಂದು ಮಾಡ್ಬೋದು. ಆ ಗುಡ್ಕನೆ ಏರ್ಲತ್ತು ನಮ್ಮ ಒಟ್ಟ ತುಳುನಾಡುವ ಮಾನ್ಕೆ ಬನ್ನಲ್ಲಿ ಸಂತೋಷ ಕ್ಷೇತ್ರನ ಇನ್ನಿತ್ತ ಈ ವೇದಿಕೆಗೆ ಮಗಳು ಬರಮಾಗ್ತದೆ. ಇಲ್ಲಿ ಒಂದು ಪೂರ್ಣ ಸಭಾಕಾರವನ್ನು ಆರು ಕಂಡು ನಾವು ಕೇಳಂದು ಸಂತೋಷ ಪದಾಧಿಕಾರಿಗಳು ಕೂಡ ಬರಮಾಗ್ತದೆ. ಈ ಟ್ರಿಪ್ಟರ್ ಗುಳ್ಳಾದ ಸಭೆಯನ್ನು ಮುಂದುವರ್ತಾವೆ. 10ನೇ ವರ್ಷದ ಮಹಾಪೂಜೆಗಳು ಒಂದು ಯಕ್ಷಗಾನ ಕೊಟ್ಟಗಳಿಗೆ ಸುರುಟು ನಮ್ಮ ಸನ್ಮಾನ ಮಾಡುವ ಈಟು ಬರುವ ಯಕ್ಷಗಾನ ಕೊನ್ಯಾಲು ಆ ದೇವಿನ ಒಂದು ಮನಸ್ಸಿಗೋಸ್ಕರ ಪ್ರೀತಿಗೋಸ್ಕರ ಕೊನ್ಯಾಲು ಹರೀಶ್ ಕೆ ಶೆಟ್ಟಿ, ಜಾಲಿ ಕಲಿಚನ್ ಆ ಕುಟುಂಬದವರು ಅವಳು ಆಗ ಆತನ ಧರ್ಮಪತ್ನಿ ಆಯ್ನಾಥ್ ಬೇಗ ಬರ್ತದೆ. ಆ ದೇವರನ್ನ ಒಂದು ಪ್ರಸಾದ ಬಂದು ವಿವಿಧ ಸಮಯಕ್ಕೆ ನಿತ್ಯಾನಂದ ಭಕ್ತ ಸೇವಾ ಮಂಡಲದ ಪರವಾಗಿ ಒಂದು ಗಿಂಡ ಮಹಾರಾಜಿಗೆ ಬಂದು ಅದಕ್ಕೆ ಅಂತೆಯೇ ಆತನ ಧರ್ಮಪತ್ನಿ ಜಾಲಿ ಕಲಿಚಂದ ಹರೀಶ್ ಕೆ ಶೆಟ್ಟಿ. ಅದನ್ನ ಜೋಗುಲೈತನ್ನ ಬಾಲಿಯಕ್ಕೆ ಆಯ್ನಾಂತ ಬೇಗ ಅವರಡು ಬಂಡ ಆಟ ಬಾರಿ ಕೊರಡು ನಾನಾ ಆಯ್ಕೆ ಆಟ ಉಂಟು ಅಂಚಾಟ ಇಂಕೊಂಡು ತಿಂದ ಸಮಯ ಆಯ್ನಾಂತ ಬೇಗ ಮಗಳಿಗೆ ಮಿಕ್ಕ ಅನ್ನ ಪಕ್ಕ ಸೇವಾ ಮಂಡಲದ ಪರವಾಗಿ ಪದಾಧಿಕಾರಿಗಳು ಇಂಥ ಗುರುಕರಾಯಿನ ನಮ್ಮ ಸಂತೋಷ ಶೆಟ್ಟರು ಒಟ್ಟಿಗೂ ಆಗಲೇ ಬಂದು ಸನ್ಮಾನವನ್ನು ಮಾಡ್ಕೋ ಅದನ್ನು ಪೊರಡು ಸ್ವೀಕಾರ ಮಾಡಿಕೊಂಡು ಬಂದು ಎಂಬುದು ಕೇಂದ್ರ ಅಧ್ಯಕ್ಷರು ವಾಸುಗೇಶ್ವರ ಹೈಕೋರ್ಟ್ಗೂ ಜೊತೆ ಉಪಾಧ್ಯಕ್ಷರ ರಾಮಕೃಷ್ಣ ಎಂ ಶೆಟ್ಟಿ, ಖಜೀನ್ದಾರ್ ಪ್ರಸಾದ್ ಎಂ ಪೂಜಾರಿ, ಕಾರ್ಯದರ್ಶಿ ಸಂಜಯ್ ಪೂಜಾರಿ, ಜೊತೆ ಕಾರ್ಯದರ್ಶಿ ಸುನೀಲ್ ಎಂ ಶೆಟ್ಟಿ ಮಗಳು ಕೊರಡು ರೈತರು ಆ ದೇವಿಯನ್ನ ಪ್ರಸಾದವನ್ನು ಅದಕ್ಕೆ ಒಂದು ಮಹಾರಾಜಿಗೆ ರೂಪರು ಅದಕ್ಕೆ ಸನ್ಮಾನ ಮಾಡ್ತೀವಿ. ಬೊಕ್ಕ ಸನ್ಮಾನ ಅಂದಾಗ ಆದ ಪಾತ್ರೆಯನ್ನು ಕಮ್ಮಿ ಜಾಲಿ ಕನೆಕ್ಷನ್ ಮೇಲೆ ಹನಿ ಸೇರು ಬಂದ ಅಲ್ಪ ಒತ್ತಡ ನಮ್ಮ ಪೂಜೆಗಳು ಒಂದು ಅಪ್ಪನ ಜಾಗದ ಎದುರು ಒಂದು ಆ ಜಾಗದ ಇದಮುಟ್ಟ ಮಂಟಪ ಬೈತಿ ಗೊಂಕುಡು ಬತ್ನಾಯಿಗೆ ನಿಲೆಲ್ಲ ಬಕ್ಕುಡು ಬತ್ನಾಯಿಗೆ ಉಂಟಾನ ಜಾಗ ಬಂದು ಈ ಸರಿ ಮನಸ್ಸು ಪೂರಕಾಗಿ ಮರಳ ಬಜೆಟ್ ಒಂದು ಉಂಟಿನ ಒಂದು ಅದನ್ನ ಸ್ವಂತ ಫ್ಯಾಮಿಲಿಯಲ್ಲಿ ಇಲ್ಲ ಅನ್ಕೊಂಡು ಐದು ಆ ದೇವರಿಗೆ ಆಪಂಚಿನ ಭೂ ಸಜ್ಜಾವನಲ್ಲ ಅದು ಒಪ್ಪಂದು ಒತ್ತಲ್ಲ ಐದು ಈಟು ಪೋದ ಮುಂಬೈದ ಪುರಾಣ ಯಕ್ಷಗಾನ ಮಂಡಳಿ ಮುಂಚೆ ಕಲಾವಿದರು ಮತ್ತು ಗೊಬ್ಬರ ಒಂದು ಪಪ್ಪರಾಣ ಕ್ಷೇತ್ರ ಮಾಡ್ತದ ಇಡೀ ಕಲಾಭಿಮಾನಿಗಳಿಗೆ ಪೂರು ಪಂಡು ಅದು ಮನಸ್ಪೂರ್ವಕವಾದ ನೀರು ಕೊಟ್ಟು ನೀವು ಅದಕ್ಕೆ ಮನಾತ್ಮದ ದೇವಿಗಳು ಐಶ್ವರ್ಯಕ್ಕೆ ಶುಭ ಸಂಪತ್ತು ಕೊಟ್ಟು ಆ ಭಗವದೇವಿಗಳ ಆ ನಿತ್ಯಾನಂದ ಭಕ್ತ ಸೇವಾ ಮಂಡಳಿ ಅಂಚೆಗೆ ಹೋದ ಕಲಾಭಿಮಾನಿಗಳು ಸೇರಿದ ಅದಕ್ಕೆ ಒಂದು ಅಭಿನಂದನೆ ಕೊಂಡು ಬರುತ್ತೆ. ಐದು ಪಕ್ಕ
ಐದು ಪಕ್ಕ ವಸ್ತುವು ರಟ್ಟು ಜನಕ್ಕೆ ಒಂದು ಸನ್ಮಾನ ಮಾಡ್ಕೊಳ್ಳೋ ಕ್ರಮ ಉಂಟು. ಅದಕ್ಕೆ ಒಂದೇ ಸನ್ಮಾನ ವಸಂತ ಶಕ್ತಿ ಬಜಗೋಳಿ ಹಾಗೆ ಈ ವೇದಿಕೆಗೆ ಆದ ಧರ್ಮಪತ್ನಿ ಒಟ್ಟು ಬರ್ತದೆ. ಇದರಿಂದ ಒಂದು ಆ ವರದೇವಿಗೆ ಸೇವೆ ಮಾಡ್ತದ ಮತ್ತೆ ಆ ಆದ ಒಂದು ಪ್ರಸಾದವನ್ನು ಮಾನವರಿಗೆ ನಿರ್ಮಾಣ ಮಾಡಿದ್ದು ಅದನ್ನು ಕೆಂಪ ವಸಂತ ಶಕ್ತಿ ಒಟ್ಟಾದ ಧರ್ಮಪತ್ನಿ ಅವರು ಐನಾಥ್ ಲೇಖವರು ಜೋಕುಲ ಇದ್ದ ಪತ್ರನಾರಾಯ್ತು ಬೇರೆ ಬರು ಅದನ್ನು ಜೋಕುಲಿದ್ದ ಐನಾಥ್ ಬೇಗ ಬರ್ತಿಂದ ಕೊಡಲು ಮತ್ತು ನೇರನ ಒಂದು ಸನ್ಮಾನ ಪತ್ರವನ್ನು ಉಮೇಶ್ ಶಿವನ್ ಮೇಲೆ ಅದೇನು ಓದಬೇಕು. ಮಾತ್ರೆಗಳ ಉಡಲ್ದಿಂದಿನ ತೊಂದರೆಗಡೆ ಸದ್ಯ ಒಂದು ವಸಂತ ಕಾಲು ಶೆಟ್ಟಿ ಮೇರ್ನ ಸನ್ಮಾನ ಪತ್ರವನ್ನು ನಿಖಿಲೆದುರು ದೀವಂದಲ್ಲೇ ಶ್ರೀ ನಿತ್ಯಾನಂದ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಭಿವಂಡಿ ಶ್ರೀ ವಸಂತ ಕಾಲು ಶೆಟ್ಟಿ ಶ್ರೀ ವರಳಾದೇವಿಯ 60ನೆಯ ವಾರ್ಷಿಕ ಮಹಾಪೂಜೆಯ ಸುಸಂದರ್ಭದಲ್ಲಿ ನಿತ್ಯಾನಂದ ಭಕ್ತ ಮಂಡಳಿಯ ನೂತನ ಅಧ್ಯಕ್ಷರಾದ ಶ್ರೀಯುತ ವಾಸು ಎಸ್ ಸುವರ್ಣ, ಉಪಾಧ್ಯಕ್ಷರಾದ ರಾಮಕೃಷ್ಣ ಎನ್ ಶೆಟ್ಟಿ, ಗೌರವ ಪ್ರಧಾನ ಕಾರ್ಯದರ್ಶಿ ಸಂಜೀವ ಕೆ ಪೂಜಾರಿ, ಉಪ ಕಾರ್ಯದರ್ಶಿ ಸುಮಿತ್ ಎಂ ಶೆಟ್ಟಿ, ಗೌರವ ಕೋಶಾಧಿಕಾರಿ ಪ್ರಶಾಂತ್ ಎನ್ ಪೂಜಾರಿ, ಉಪ ಕೋಶಾಧಿಕಾರಿ ಪ್ರಕಾಶ್ ಎನ್ ಶೆಟ್ಟಿ ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರು ಮತ್ತು ಸಲಹಾಗಾರರ ಸಮ್ಮುಖದಲ್ಲಿ ಶ್ರೀ ವಸಂತ ಕಾಲು ಶೆಟ್ಟಿ ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ಮಾನ್ಯರೇ, 19/9/1961 ಬಜಗೋಡೆ ದಿವಂಗತ ಶ್ರೀ ಕಾಲು ಶೆಟ್ಟಿ ಮತ್ತು ದಿವಂಗತ ಶ್ರೀಮತಿ ರಾಧು ಶೆಟ್ಟಿಯವರ ಮಗನಾಗಿ ಜನಿಸಿ ಬಜಗೋಡೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ನಂತರ ಮುಂಬಯಿಯ ವರ್ಳಿಯಲ್ಲಿ ಹೋಟೆಲ್ನಲ್ಲಿ ದುಡಿದು ನಂತರ 1983ರಲ್ಲಿ ಭಿವಂಡಿಯಲ್ಲಿ ಆಗಮಿಸಿ ಹೋಟೆಲ್ ಉದ್ಯಮವನ್ನು ಪ್ರಾರಂಭಿಸಿದರು. 1986ರಲ್ಲಿ ಕಾರ್ಕಳ ಪುಲ್ಕೇರಿಯ ದಿವಂಗತ ಶ್ರೀಮತಿ ಅಂಬಾ ಮತ್ತು ಶ್ರೀ ಮಹಾಬಲ ಶೆಟ್ಟಿಯವರ ಪುತ್ರಿ ಸುಧಾರವರನ್ನು ಮದುವೆಯಾಗಿ ವಿಜೇತ ಮತ್ತು ವಿಶ್ವಾಸ್ ಎಂಬ ಇಬ್ಬರು ಮಕ್ಕಳೊಂದಿಗೆ ಸುಖ ಸಂಸಾರವನ್ನು ನಡೆಸುತ್ತಿರುವಿರಿ. ನಿಮಗೆ ನಿಮ್ಮ ಪರಿವಾರಕ್ಕೆ ಶ್ರೀ ವರಳಾದೇವಿ ಮತ್ತು ಸದ್ಗುರು ಶ್ರೀ ನಿತ್ಯಾನಂದ ಸ್ವಾಮಿ ಆಯುರಾರೋಗ್ಯ ಸುಖ ಸಂಪತ್ತು ನೀಡಿ ಕರುಣಿಸಲೆಂದು ಪ್ರಾರ್ಥಿಸುತ್ತೇವೆ. ವಾಸು ಎಸ್ ಸುವರ್ಣ ಅಧ್ಯಕ್ಷರು, ಸಂಜೀವ ಕೆ ಪೂಜಾರಿ ಗೌರವ ಕಾರ್ಯದರ್ಶಿ, ಪ್ರಶಾಂತ್ ಎನ್ ಪೂಜಾರಿ ಗೌರವ ಪ್ರಧಾನ ಕೋಶಾಧಿಕಾರಿ. ಒಂಜಿ ಮುಖ್ಯವಾದ ಸನ್ಮಾನ ಅದು ನನಗೆ ನಿತ್ಯಾನ್ನ ಭಕ್ತ ಸೇವೆ ಮಂಡಳಿದು ದುಂಬುಳು ಮಕ್ಕಳ ಎಂಟೆ ಕಾರ್ಯಕರ್ತಾಗಿ ಕೆಲಸ ಮಾಡ್ತಾರೆ. ದೊಂಬೈ ಕೆ ಪೂಜಾರಿ ಪಕ್ಕ ಆದ ಧರ್ಮಪತ್ನಿ ಜೋಕುಲು ಒಟ್ಟಿಗೆ ಬರ್ತದೆ. ಇಂಥ ಒಂದು ಸನ್ಮಾನವನ್ನು ಅವರು ಸ್ವೀಕಾರ ಮಾಡಿಕೊಂಡು ನಿತ್ಯಾನ್ನ ಭಕ್ತ ಸೇವಾ ಮಂಡಳಿಯ ಪರವಾಗಿ ಅನ್ಕೊಂಡೆ ಆಯ್ನಾಥ್ ಬೇಗ ಬರೋದು ಆತ ಏಪ ಸುಡಾಪುಟ್ಟಿ ತೋರಿಸಿದ್ದಾರೆ. ಅವಳ ಬರೋದ್ರ ಪಕ್ಕ ಒಂದೊಂದು ಆಟೋಗೆ ಇಷ್ಟು ಜನ ಸೇರು ಬಂದ ವಿಶೇಷ ವಾಲಿಬಾಲ್ ಒಂದು ಆಟ ನಾನು ಎಂತ ರೀತಿಯ ಒಂದು ಕಥೆ ಆ ಪಪ್ಪನಾಟ ದುರ್ಗ ದೇವಿನೂ ಸುವರ್ಣ ಅಂದ ಇಂಥ ಕಥೆ
ಬ್ರಹ್ಮಜ್ಯ ಪೂಜಾರಿ ಬೊಕ್ಕ ಧರ್ಮ ಪತ್ನಿ ಕೂಡ ಮಗಳು ಬರ್ತೇವೆ ಅಂಚೆ ನಾನು ಜೋಕುಲ್ಲ ಐನತ್ತು ಬೇಗ ಈ ವೇದಿಕೆಗೆ ಬರ್ತೇನೆ ಮೇಲಿನ ಸನ್ಮಾನ ಪತ್ರಗಳು ಉಮೇಶ್ ಸುರಜ್ ಮೇಲು ಶ್ರೀ ನಿತ್ಯಾನಂದ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಭಿವಂಡಿ ಶ್ರೀ ಡೊಂಬಯ್ಯ ಜಯ ಪೂಜಾರಿ ಶ್ರೀ ವರಳಾದೇವಿಯ 60ನೇ ವಾರ್ಷಿಕ ಮಹಾಪೂಜೆಯ ಸುಸಂದರ್ಭದಲ್ಲಿ ನಿತ್ಯಾನಂದ ಭಕ್ತ ಮಂಡಳಿಯ ನೂತನ ಅಧ್ಯಕ್ಷರಾದ ಶ್ರೀಯುತ ವಾಸುಯ ಸುವರ್ಣ, ಉಪಾಧ್ಯಕ್ಷರಾದ ರಾಮಕೃಷ್ಣ ಎನ್ ಶೆಟ್ಟಿ, ಗೌರವ ಪ್ರಧಾನ ಕಾರ್ಯದರ್ಶಿ ಸಂಜೀವ ಕೆ ಪೂಜಾರಿ, ಉಪ ಕಾರ್ಯದರ್ಶಿ ಸುಮಿತ್ ಎಂ ಶೆಟ್ಟಿ, ಗೌರವ ಪ್ರಧಾನ ಕೋಶಾಧಿಕಾರಿ ಪ್ರಶಾಂತ್ ಎನ್ ಪೂಜಾರಿ, ಉಪ ಕೋಶಾಧಿಕಾರಿ ಪ್ರಕಾಶ್ ಎನ್ ಶೆಟ್ಟಿ ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರು ಮತ್ತು ಸಲಹಾಗಾರರ ಸಮ್ಮುಖದಲ್ಲಿ ಶ್ರೀ ಡೊಂಬಯ್ಯ ಜಯ ಪೂಜಾರಿ ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ಮಾನ್ಯರೇ, 1/9/1962ರಲ್ಲಿ ಗಂಜಿಮಠ ಶ್ರೀ ಜಾನಪ್ಪ ಪೂಜಾರಿ ಮತ್ತು ಶ್ರೀಮತಿ ದೇವಕಿ ಪೂಜಾರ್ತಿಯವರ 6 ಮಂದಿ ಮಕ್ಕಳಲ್ಲಿ 3ನೇಯಾಗಿ ಜನಿಸಿದಿರಿ. ಬಾಲ್ಯದ ವಿದ್ಯಾಭ್ಯಾಸ ಗಂಜಿಮಠ ಉರ್ದು ಹೈಸ್ಕೂಲ್ನಲ್ಲಿ 7ನೇ ತರಗತಿವರೆಗೆ ಕಲಿತು ಹೊಟ್ಟೆಪಾಡಿಗಾಗಿ ಉದ್ಯೋಗ ನಿಮಿತ್ತ 1983ರಲ್ಲಿ ಮುಂಬಯಿಯ ಭಿವಂಡಿಗೆ ಆಗಮಿಸಿದಿರಿ. ಭಿವಂಡಿಯಲ್ಲಿ ಹೋಟೆಲ್ನಲ್ಲಿ ಕೆಲಸ ಮಾಡಿ ಪಾನ್ ಬೀಡಿ ಹೋಟೆಲ್ ವ್ಯಾಪಾರ ಶುರು ಮಾಡಿದಿರಿ. ಭಿವಂಡಿಯ ಸಂಘ ಸಂಸ್ಥೆಗಳಾದ ಪಿಲ್ಲವರ ಅಸೋಸಿಯೇಷನ್ ಭಿವಂಡಿ ಜಿಲ್ಲೆ ಕಚೇರಿ, ಶ್ರೀ ನಿತ್ಯಾನಂದ ಭಕ್ತ ಸೇವಾ ಮಂಡಳಿ ಮತ್ತು ಹೋಟೆಲ್ ಚಾಲಕ ಮಾಲಕ ಸಂಘದಲ್ಲಿ ವಿವಿಧ ಪದಾಧಿಕಾರಿಯಾಗಿ ಸೇವೆಯನ್ನು ಮಾಡುತ್ತಾ ತನುಮನದಿಂದ ಸಹಕರಿಸಿ ಸಂಸ್ಥೆಯ ಅಭಿವೃದ್ಧಿಗೆ ಶ್ರಮಿಸಿರುವಿರಿ. 1996ರಲ್ಲಿ ಶ್ರೀಮತಿ ಕುಮುದಾರ್ ಅವರನ್ನು ಮದುವೆಯಾಗಿ ತನ್ನ ದಾಂಪತ್ಯ ಜೀವನವನ್ನು ಪ್ರಾರಂಭಿಸಿ 2 ಹೆಣ್ಣು ಮಕ್ಕಳೊಂದಿಗೆ ಸುಖ ಸಂಸಾರ ನಡೆಸುತ್ತಿರುವಿರಿ. ನಿಮಗೆ ನಿಮ್ಮ ಪರಿವಾರಕ್ಕೆ ಶ್ರೀ ವರಳಾದೇವಿ ಮತ್ತು ಸದ್ಗುರು ಶ್ರೀ ನಿತ್ಯಾನಂದ ಸ್ವಾಮಿ ಆಯುರಾರೋಗ್ಯ ಸುಖ ಸಂಪತ್ತು ನೀಡಿ ಕರುಣಿಸಲೆಂದು ಪ್ರಾರ್ಥಿಸುತ್ತೇವೆ. ವಾಸುಯ ಸುವರ್ಣ ಅಧ್ಯಕ್ಷರು, ಸಂಜೀವ ಕೆ ಪೂಜಾರಿ ಗೌರವ ಪ್ರಧಾನ ಕಾರ್ಯದರ್ಶಿ, ಪ್ರಶಾಂತ್ ಎನ್ ಪೂಜಾರಿ ಗೌರವ ಪ್ರಧಾನ ಕೋಶಾಧಿಕಾರಿ. ಒಂದು ರೀತಿಯಲ್ಲಿ ನಿತ್ಯಾನಂದ ಭಕ್ತ ಸೇವೆ ಮಾಡಲಿದ್ದು ನುಂಬು ಭಕ್ತ ಆ ಸೇವೆ ಮಾಡಲಿಕ್ಕೆ ಇನಿಂದ ಈ ಜಾಗದಲ್ಲಿ 1 ಲೀಟರ್ ಸನ್ಮಾನ ಮಾಡಿ ಇಲ್ಲಿ 1 ಅಂಚಿನ ಮಾನಾದಿಗೆ ಕಿಂಚಿತ್ ತಾಣಗಳ ಅವನು ಪೊನ್ನೂರು ಸ್ವೀಕಾರ ಮಾಡಿಕೊಂಡು ನಿತ್ಯಾನಂದ ಭಕ್ತ ಸೇವೆ ಮಂಡಳಿಯ ಪರವಾದ ಎಂದು ಕೊಡೋದಕ್ಕೆಲ್ಲ ಇತ್ತ ಸನ್ಮಾನಾತ್ಮಕ ಕಾರ್ಯಕ್ರಮದಲ್ಲಿ ನನ್ನ ಒಂದೇ ಪೋಸ್ಟರು ನಮ್ಮ ಈ ಸಭಾ ಕಾರ್ಯಕ್ರಮಗಳು ನಮ್ಮ ಒತ್ತಡ ಕೂಡ ಪದಾಧಿಕಾರಿಗಳು ಪನ್ನರಲ್ಲಿ ಕಾರ್ಯದರ್ಶಿ ತಹಸೀಲ್ದಾರ್ ನಮಸ್ಕಾರ. ಅಪ್ಪ ಅವರೊಂದು ಅಡ್ಡಕೊಂಡು ಅಂಜನೆ ಅಯ್ಯಪ್ಪಗಳನ್ನು ಬಂದು ಸರಿದ ಮೂಜಿ ವರ್ಷದ ಕಾರ್ಯಕಾರಿಗಳು ವಾಸುಕೆ ಶೆಟ್ಟಿ ಇಂಬೇರ್ನ ನೇತೃತ್ವಗಳು ಮಂದನ ಎಂಗಳ ಮೂಜಿ ವರ್ಷದ ಕಾರ್ಯದ ಲೆಕ್ಕಪತ್ರ ದಿವೊಂದು ಎದುರುಡು ಪದ್ದರ್ಬೋಡು ಆ್ಯನ್ಯುವಲ್ ಪೂಜೆ ದಾಡಿ 3,47,30,30 ರೂಪಾಯಿದ ಕಲೆಕ್ಷನ್ ಆಗ್ತದೆ. ಎಕ್ಸ್ಪೆನ್ಸಸ್ 2,84,387 ರೂಪಾಯಿ. ಅಂಚನೆ 47,000 అని ಆಸರಿದ್ರು ಹೊರಿದಿತ್ತು. ಪದಾರ್ಥ ರೇಟ್ಲ 10,000 ಹೊರಿದಿತ್ತು. ಅಂಚನೆ 2,027 ಆನ್ಯುವಲ್ ಫಂಕ್ಷನ್ ಪೂಜೆ ನಮ್ಮ ಆಸರಿಕ ಕೋವಿಡ್ ಸಮಯ ಕಾಲಾವಧಿ ಆಯ್ನೆಗೋಸ್ಕರ ನಮ್ಮ ಇತ್ತಲ್ಲ ಕಲೆಕ್ಷನ್ ಮಂತಿಜ ಅಂಚಾದ ನಮಕ್ 3,300 ರೂಪಾಯಿ ಕಮ್ಮಿ ಕೊಡ್ತಿತ್ತು. ಆ ಬ್ಯಾಂಕ್ ನೆಟ್ಟು ನಮ್ಮ ದೆತ್ತೊಂದಿತ್ತ ಇನ್ನು ಅಂಜನೆ ಆ ಸಾರಿ ಪದಯಾತ್ರೆದನ್ನು ಮಂತೀಜ 2021 ಆನ್ಯುವಲ್ ಬಜೆಟ್ 1,80,000 ಕಲೆಕ್ಷನ್ ಆಗ್ತದೆ. ಎಕ್ಸ್ಪೆನ್ಸಸ್ ಖರ್ಚಾತೀನಿ 1,29,000 ಅಂಚನೆ ಆ ಸಾರಿ ಹೊರದಿನಿ 52,000 ಹೊರದಿತ್ತು. ಆ ಸಾರಿ ಪದಯಾತ್ರೆ ನಮ್ಮ ತರ ಬೇರೆ ಜೊತೊಂದ ಕಲೆಕ್ಷನ್ ಮನ್ಪಂದ 7,000 ರೂಪಾಯಿದ ಖರ್ಚಾಗ್ತದೆ. ಅವು ನಮ್ಮ ಸ್ವಂತ ಅಕೌಂಟ್ ನೆಟ್ಟು ಮಂತದನಿ ಅಂಚೆ ಅದು ಮೋಜಿ ಓಡಿಸೋಡು ನಮ್ಮ 1,73,706 ರೂಪಾಯಿ ಬ್ಯಾಂಕ್ ಬಾರ್ದಿತ್ತ. ಆಯ್ತು ಖರ್ಚಾದ ಪಂಡ ಕೋವಿಡ್ ನಮ್ಮ 80 ಜನಕ್ಕೆ 80,000 ರೂಪಾಯಿ ಪಂಡ ಒರಿಯಾಗ 1,000 ಲೆಕ್ಕ 80,000 ಪಡೆದಿತ್ತ.
ಅವೇ ನಮ್ಮ ಮೂಲ ಅಂಬಿಕಾನಗರ ಇತ್ತಿನ ಜಾಗದ ಪೇಪರ್ದ ಖರ್ಚಿಗೋಸ್ಕರ 70,000 ರೂಪಾಯಿ ದಿತ್ತಿತ್ತ ಅಂಜನೆ ವಕೀಲ ಕೊರ್ರೆ 16,000 ದಿತ್ತಿತ್ತು ಅಂಜನೆ ಮೂರ್ತ ಪಾಲಿಸಿ ಫಂಡ್ ಒಟ್ಟಿಗೆ ನಮ್ಮ 1,72,500 ರೂಪಾಯಿ ಖರ್ಚಾದಿತ್ತು ಸ್ವರೂಪ ಎಂಗ್ಲೇಗನ ಕೈಗೆ ಬಂದಾಗ ಬ್ಯಾಂಕ್ ಅಕೌಂಟ್ ಇತ್ತು ಬ್ಯಾಂಕ್ದ ಅಕೌಂಟ್ ಬಿತ್ತಿನ ಕಾಸು 3,42,000 ಇತ್ತೆ ಪುನಿ 3,51,000 ಅಂಚಾದ ಪೋಯಿನ 3 ವರ್ಷ ನಮ್ಮ ಹೆಚ್ಚ ಕಲೆಕ್ಷನ್ ಮನ್ಪಂದೆ ಒಂದು 3,000 ರೂಪಾಯಿ ಮಾತ್ರ ಮಾತ್ರಿ ಆಂಡ ಇದು ಖರ್ಚಾತನ ಕಾಸು ನಮ್ಮ ಬ್ಯಾಂಕ್ ಇದಕ್ಕೋಸ್ಕರ ಹೆಚ್ಚದಲ್ಲ ಅಮೌಂಟ್ ಬ್ಯಾಂಕ್ ಬಾರ್ದಿಜ ಒಂದು 3 ವರ್ಷದ ನೇತಾತ್ಲಿ ಫಿಕ್ಸ್ಡ್ ಇದ್ರೆ 13 ಲಕ್ಷ ರೂಪಾಯಿ ವಂಚನೆಂಡು ಐದಾನ ಮುಟ್ಟಿ ನಮ್ಮ ವಂಚನೆಂಡು 5 ಅಕೌಂಟ್ ನೆಟ್ ನಮಕ್ ಈ ಸೇವಿಂಗ್ ಅಕೌಂಟ್ 34,000 ರೂಪಾಯಿ ಇಂಟ್ರೆಸ್ಟ್ ಬೈದ್ರೆ 3 ವರ್ಷ ಅವು ಜಮಾ ಆದುಂಡು ಐತೆ ಇದು ಲೆಕ್ಕಪತ್ರ ನಮ್ಮ ಎದುರು ದಿನ ಥ್ಯಾಂಕ್ ಯು ಬಾರಿಪುರ ಲೆಕ್ಕ ಬರೆಯಿರಿ ನನ್ನ ಮಿತ್ರನು ದೊಡ್ಡ ಕಾರ್ಯಾಲಯನ ಸುಮೀತ್ ಜಂಪೆಟ್ರು ಐನಾತ್ ಬೇಗ ತುಳುವರು ನಮ್ಮ పోయిన అకాడమిక్స్ ఇయర్ 2021-22 ఆయన ನಮ್ಮ ಮೆರಿಟ್ ಬೈದಿನ ಸ್ಟೂಡೆಂಟ್ಸ್ ಬಕ್ಕ ಕ್ಯಾಂಡಿಡೇಟ್ಸ್ ನಮ್ಮ ಇಲ್ಲಿ ಲೆಕ್ಕೊಂದಿಲ್ಲ ಸುರುಕಾದ ನಮ್ಮ ಲೆಕ್ಕೊಂಡ್ ಮಂಡ ಮಾಸ್ಟರ್ ಆಫ್ ಡೆಂಟಲ್ ಸರ್ಜರಿ ಮಂದಿನ ಶೆಟ್ಟಿ ಸ್ನೇಹ ಹರೀಶ್ ನಮ್ಮ ನಡುವೆ ರಾಡ್ ಬತ್ತದು ಒಂದು ಪೂತ್ತ ಗುಚ್ಚೆ ನಮ್ಮ ಸಂತೋಷ್ ಅಣ್ಣನ ಕೈಟ್ ಬಕ್ಕ ಅಧ್ಯಕ್ಷರನ್ನ ಕೈಟ್ ನೋಡು ಐದು ಬಕ್ಕ ಶೆಟ್ಟಿ ಸ್ನೇಹ ಹರೀಶ್ मेरे मास्टर ऑफ डेंटल सर्जरी मध्य ಐತೆ ಬಕ್ಕ ಶೆಟ್ಟಿ ರಿಯಾ ಉಮೇಶ್ मेरे ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ 2021ನೇ ವರ್ಷದ ಪಾಸ್ ಔಟ್ ಆತಿರು ಆರ್ಲ ಬತ್ತದ ಒಂದು ಸನ್ಮಾನ ಪತ್ರ ನೋಡು ಶೆಟ್ಟಿ ರಿಯಾ ಉಮೇಶ್ ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ ಮೇರ್ಲ ಬತ್ತ ಸಂತೋಷ ನನಗೆ ಇದ್ದು ಐಬಕ ಶೆಟ್ಟಿ ಪ್ರವೇಶ್ ಡೊಂಬಯ್ಯ ಮೇರ್ ಪೋಯಿನ ವರ್ಷ 2021 ಚಾರ್ಟೆಡ್ ಅಕೌಂಟ್ ಆದ ಸಿಲೆಕ್ಟ್ ಆದಿರು ಆರ್ಲ ಬತ್ತದೊಂದು ಉದ್ದ ಗುಚ್ಚೆಲ್ಲ ಒಂದು ಸರ್ಟಿಫಿಕೇಟ್ ಕೊನೋಡು ಐಬಕ ಶೆಟ್ಟಿ ಪ್ರವೇಶ್ ಡೊಂಬಯ್ಯ ಐಬಕ HSC ಕ್ಲಾಸ್ ಶೆಟ್ಟಿ ಆಸ್ತಾ ಮನೋಹರ್ ಮೇರ್ 85.50% ದೇತದೆ ಬಾರಿಂಜೆಟ್ ಪರ್ಸೆಂಟೇಜ್ ಅಲ್ಲಿ ಮೇಲ್ ಬರ್ತದೆ ಕೂತ ಗುಚ್ಚೆ ನಮ್ಮ ಅಧ್ಯಕ್ಷರ ಬಗ್ಗೆ ಸಂತೋಷ ನನಗೆ ಇದ್ದು ಪಕ್ಕ ಬರೋಡು ಏನು ಪುದರ್ ಲೆಕ್ಕ ಫಾಸ್ಟ್ ಬರೆ ಪ್ಲೀಸ್ ಶೆಟ್ಟಿ ಆಸ್ತಾ ಮನೋಹರ್ ಹೈಯರ್ ಸೆಕೆಂಡರಿ ಎಜುಕೇಶನ್ ಐವಕ SSC कुलाल रक्षा यादव मेरा हाईएस्ट परसेंट मेरिटेड है तो 89% वैदे कुलाल रक्षा यादव मेरा ನಮ್ಮ ಅಧ್ಯಕ್ಷರ ಬಗ್ಗೆ ಸಂತೋಷ ನಮ್ಮ ಕಮಿಟಿ ದಾಗ ಇದ್ದು ಕೂತ ಗುಚ್ಚಲ ಸರ್ಟಿಫಿಕೇಟ್ ದೇತು ನೋಡು ಐದು ಬಕ್ಕ ಪೂಜಾರಿ ವರ್ಷ ನಿಲೇಶ್ ಮೇರ್ಲ SSC 89.00% ದೇತದು ಎಡ್ಡ ಮೆರಿಟ್ ವೈದೇರು ಆರ್ಲ ಬತ್ತದೊಂದು ಕೂತ ಗುಚ್ಚ ಇದ್ದು ನೋಡು ಪೂಜಾರಿ ವರ್ಷ ನಿಲೇಶ್ ಐದು ಬಕ್ಕ ಪೂಜಾರಿ ಹರ್ಷಿತ್ ಶೀನಾ ಮೇರ್ SSC 88.40% ದೇತದು ಮೆರಿಟ್ ವೈದೇರು ಮೇರೆಗಳಲ್ಲಿ ಕೂತ ಗುಚ್ಚ ಸನ್ಮಾನ ಮಾಡ್ಕೊಡು ಪೂಜಾರಿ ಹರ್ಷಿತ್ ಶೀನಾ ಐವಕ ಆಲ್ವಾ ದಿನೇಶ್ ರವಿನಾಥ್ ಮೇರ್ಲ SSC 87.00% ದೇತದು ಮೆರಿಟ್ ವೈದ್ಯರು ಮೇರೆಗಳಲ್ಲಿ ಸನ್ಮಾನ ಅನ್ಕೊಡು ಆಲ್ವಾ ದಿಶಾ ರವಿನಾಥ್ ಐವಕ ಶೆಟ್ಟಿ ರಿಯಾ ಸುಭಾಕರ್ ಮೇರ್ಲ SSC 87.00% ದೇತದು ಮೆರಿಟ್ ವೈದ್ಯರು ಐವಕ
ಶೆಟ್ಟಿ ಪ್ರಥಮ್ ಪ್ರಶಾಂತ್ ಶೆಟ್ಟಿ ಪ್ರಥಮ್ ಪ್ರಶಾಂತ್ ಮೇರೆ ಬರ್ತದೆ ಮೇರೆಗೆ 87.60% ಆಗಿದೆ. ಶೆಟ್ಟಿ ರಿಯಾ ಸುಭಾಕರ್ ಒಂದೆರಡು ಪಕ್ಕ ಶೆಟ್ಟಿ ಪ್ರಥಮ್ ಪ್ರಶಾಂತ್ ಮೇರೆಗೆ 87.60% ಬೈದರು. ಇಂಚಿನ ನನ್ನ ಬರ್ಪಿ ವರ್ಷ ಕೂಡ ನಮ್ಮ ಜೋಗುಲ್ ಡಬಲ್ ಆದ ಬರೋಡೊಂದು ಹಿಂಗೆ ಪ್ರೋತ್ಸಾಹ ಕೊಡ್ತೀನಿ ನಮ್ಮ ಜೋಗ್ಲಿಗೆ ಮಾತೆಲ್ಲ ಜೋರಾದ ಚಪ್ಪಲ ಕೊಟ್ಟರು ನಮ್ಮ ಜೋಗ್ಲಿಗೆ. ಒಂದು ಕುದಾರಿ ಎದುರುಡ್ಡು ಬೈದಿನಾಥ ಎಂಕುಲು ಏರೆಲ್ಲ ಸಿಲೆಕ್ಟ್ ಮಲ್ದಿನತ್ ಎದುರುಡ್ಡೆ ನಮ್ಮ ಕೊಡ್ತಿತ್ತಂಚ ಐಡ್ಬಕ್ಕ ನಮ್ಮ ನಡುಟು ಬಿಲ್ಲಾರ ಸಂಘದ ಕಲ್ಯಾಣ್ ಲೋಕಲ್ ಆಫೀಸ್ ಸದಾಶಿವ ಪೂಜಾರಿ ಉಳ್ಳೇರು ಲೋಕಲ್ ಆಫೀಸ್ ಅಧ್ಯಕ್ಷ ಕಲ್ಯಾಣ್ ಲೋಕಲ್ ಆಫೀಸ್ ಅಧ್ಯಕ್ಷ ಸದಾಶಿವ ಪೂಜಾರಿ ಉಳ್ಳೇರು ಸದಾಶಿವ ಸುವರ್ಣ ಉಳ್ಳೇರು ಅಂಜನೆ ಗುರುನಾರಾಯಣ ಯಕ್ಷ ಮಂಡಳಿ ಮುಂಬೈದ ಅಧ್ಯಕ್ಷ ಏನ ದಯಾನಂದ್ ಪೂಜಾರ್ಲು ಉಳ್ಳೇರು ಆರ್ ಬರ್ತದೆ ನಮ್ಮ ಸಂತೋಷ ನವಕ ವಾಸ ಸುವರ್ಣ ಕರೆಕ್ಟ್ ಒಂದು ಸನ್ಮಾನ ನೋಡು. ಐಡ್ಬಕ್ಕ ನಮ್ಮನೆ ನಡುಡಿತ್ತಿನ ಸ್ವಾಮಿ ಅಯ್ಯಪ್ಪ ಸೇವಾ ಸಮಿತಿ ಒಂದು ದೇವಸ್ಥಾನದ ಧರ್ಮದರ್ಶಿಯನ ವಿಶ್ವನಾಥ ಶೆಟ್ರು ಆರು ಬತ್ತದೊಂದು ಪೂತ್ತ ಬುಚ್ಚದ ನೋಡು ಇದೊಂದು ಪೊರ್ಲದ ಅರೇಂಜ್ಮೆಂಟ್ ಮಲ್ದಿನಾರು ಓಡಾಡಿಂಚಿ ನಂಗೆ ಓಡಿದ್ದಿನ ಪೂರ ಸಹಾಯ ಕೊಡ್ತೇರು ಅದೇ ಒಂದು ಪೂತ್ತ ಬುಚ್ಚೆ ಕೊಡೋದಕ್ಕೆ ಏನು ಕಮಿಟಿಡ್ ಅಂಚೆನೆ ನಮ್ಮೊಂದು ಪ್ರೋತ್ಸಾಹ ಕೊರೋಡು ಬಂದು ನಮ್ಮನೆ ಕಮಿಟಿ ಬಾರಿ ಮಲ್ಲಂಡು ಜನ ಮಸ್ತು ತುಳು ಕನ್ನಡಿಗರು ಐತ ಕಮಿಟಿ ಬಿಡ್ದುಲ್ಲ ನಮ್ಮ ಒಂಚೂರು ಕೆಲವು ಜನ ನಾವು ಬರೋದಿಲ್ಲ ಎದುರುಡ್ಡು ನಮ್ಮ ಕೋಡೆ ದಿಂಚಿದ್ದೆ ಅಪ್ಪನ ಸೇವಾ ಮಲ್ಪರೆ ಕೋಡೆ ಕಾಂಡೆ ದಿಂಚಿ ಇನ್ನು ರಾತ್ರಿ ಮುಟ್ಟ ಮೂಲೆಯಲ್ಲೇ ನಮ್ಮ ನಡೋಡೆ ಏನಕ್ಕಲ್ಲ ನೀ ಕುದರ್ಲೆ ಪೇರವತ್ತು ಪೂತ್ತ ಗುಚ್ಚೆದ ನೋಡು ಶೇಖರ್ ಗುಲಾಲ್ 60 ಪೂತ್ತ ಗುಚ್ಚೆದ ನೋಡು మనకు ఓడితే పూర సహాయత హెల్ప్ మల్కొందు లేకోడేడించి అంచనే సుదర్శన్ పూజార్లు ఒళ్ళే తెరబరడు పక్క వత్తొంది పూత వచ్చేదనడు ఐదు పక్క అమర్ పూజార్లు ఒళ్ళేరు ఆర్ల వత్తొంది పూత వచ్చేదనడు ಸುದರ್ಶನ್ ಪೂಜಾರಿಗೆ ಕೂತಾಗೊಚ್ಚೆ ಸಂತೋಷನ್ ನನಗೆ ಇಟ್ಟು ಪಕ್ಕ ನಮ್ಮ ಅಧ್ಯಕ್ಷನಾಗ ಇಟ್ಟು ಐದು ಪಕ್ಕ ಅಮರ್ ಪೂಜಾರ್ಲು ಸ್ಟೇಜ್ ಬರಡು ಐದು ಪಕ್ಕ ವಸಂತ್ ಪೂಜಾರ್ಲು ಒಂಜಿ ಬತ್ತದಲ್ಲಿ ಕೂತಾಗೊಚ್ಚೆಗೆ ನೋಡು ವಸಂತ್ ಪೂಜಾರ್ಲು ವಸಂತ್ ಬಿ ಪೂಜಾರ್ಲು ಇಂದ್ರ ಪಕ್ಕ ನಮ್ಮ ಪ್ರತಿ ಸ್ಪೀಚ್ ಒಂದು ಎಲ್ಲ ಸ್ಪೀಚ್ ಬರೋದು ಒಂದು ಭಾಷಣ ಬರೋದು ಒಂದು ಅಡ್ವೈಸ್ ಅಂದ್ರೆ ನಮ್ಮ ಹಿಂದೆ ಇಂಥ ಸ್ಟೇಟ್ ಅಧ್ಯಕ್ಷ ಸಂತೋಷನ್ ಶೆಟ್ರು ನಮ್ಮ ನಡು ಅದೊಂದು ರಡ್ಡು ಪಾತ್ರ ನಮ್ಮ ಸಂಘ ಬಂದು ನಮಸ್ಕಾರ ಇದು ಕೂದು ನಿಗುದ ಕೇಳ್ಬೋದ
मैं तुलना एक नरमा लेकिन तो हिंदी बोल देता हूँ। आज एक मैं गए 60 साल हो गया वराली माता को, और मैं भी स्टेज में बैठते रहे, सब कुछ देखा था प्रोग्राम, और मेरे को नगर से हो गए 25 साल हो। 25 साल पहले मैं जब आया था इस स्टेज में, तो सब ये यंग लोग थे, एजेड लोग थे, ज़्यादा उम्र जिनका 50 के ऊपर ही सब लोग 60-50 ऐसे उस टाइम के अध्यक्ष थे, सदस्य थे। और कोई संस्था 60 साल जब चलता है, 16 ईयर, मतलब बहुत बड़ी बात है। 60 साल कंटिन्यू अम्मा का पूजा करना और एक संगठित रहना बहुत बड़ी बात है। आज मैं क्या देख रहा हूँ कि 60 साल के बाद कोई भी संस्था, थोड़ा उनके जो संस्थापक रहते, उनके जो सदस्य रहते, मेंबर रहते, उनका भी एज बूढ़ा होता है और प्रोग्राम भी ठंडा होता है। लेकिन मैं क्या 25 साल से मैं यहाँ पे आप मुझे बहुत अच्छी चीज करके मैं आता हूँ, ये बार मैं स्टेज में देखा सब यंग लोग हैं, मतलब और 60 साल के ऊपर चल जाऊँगा। मैं यहाँ देख रहा हूँ वासवन्ना को देख रहा हूँ, पहले वासवन्ना काम करते रहे कुछ न कुछ, आज अध्यक्ष बन के बैठे। यहाँ प्रशांत अपना बच्चा है, आज 60 साल पहले था ही नहीं, लेकिन स्टेज में हमारा रामाकृष्ण अमनाथ बैठा है, हमारे संजना बैठे, और सबसे अच्छी बात ये जो संचालन कर रहा है सुमित संचालन कर रहा है, मतलब ये एक अच्छा निशानी है समाज में आगे बढ़ने के लिए, एक अच्छा निशानी है। मैं वही देख रहा था यहाँ सबको सम्मान किए, अभी जिनको सम्मान किए 2-3 लोग को, वासना को आसन, इनको सम्मान क्यों किए, तो बहुत सेवा की, तो मुझे हाँ ये सेवा बहुत करते थे, मतलब जो बहुत सेवा की उनको भी आप सम्मान करते, और सम्मान बहुत बड़े बड़े लोग करते, कोई बड़ा दीदी दिया, कोई बड़ा फंड दिया, लेकिन ऐसा सम्मान होना तभी 60 साल तक आप लोग चले, और अब फिर से एक नया दिशा हमें देखने मिल रहा है। और सबसे अच्छी बात मैं हरिशन्ना की बहुत धन्यवाद दूंगा, कि हरिशन्ना के लिए धन्यवाद दूंगा, क्योंकि वराली माता जो है ये भिवंडी के हर समाज की माता है। मतलब मेरे को तो बचपन से मैं कभी गाँव गया नहीं, मेरे लिए तो वही सब कुछ है वराली माता। और ऐसे यहाँ पे जितने लोग हैं, तेलुगु समाज हो, मराठी समाज हो, उत्तर समाज हो, जब उनका त्यौहार आता है तो यहाँ बहुत भीड़ लगती है, और भीड़ में जब बारिश का प्रोग्राम रहता है तो सबको भीगना पड़ता है, धूप में बहुत को धूप लेना पड़ता है, और हर बार हर लोग ने उधर वादा किया, एमएलए ने वादा किया, एमएलए ने वादा किया, एमपी ने वादा किया, शायद मैं भी कभी वादा किया होगा, लेकिन आज हरिशन्ना ने इतना अच्छा काम किया है कि अब पूरे भिवंडी में चर्चा है, अपने समाज में नहीं, बाकी समाज में भी आज देखे। और आज समझो अपना प्रोग्राम जो लाइव प्रोग्राम था, आज मैं उसके बाद जाके 2-3 प्रोग्राम में अटेंड किया, सब जगह यही बात किया, बहुत अच्छा काम किया। तो हरिशन्ना इसको भी नसीब लगता है, इतने लोग बोलने के बाद भी उन लोग कर सकते थे, लेकिन अम्मा उनको करने देने नहीं था, उनको वराली माता वो हरिशन्ना को ले। और हरिशन्ना आज उनके जो पेशा है केरल का बहुत अच्छा नाम बना उन्होंने। तो मैं वराली माता को, अयप्पा स्वामी को, भगवान को ऐसे हरिशन्ना हर घर में मिले, ऐसे हरिशन्ना हर समाज में मिले, ताकि समाज का अच्छा काम हो। फिर से एक बहुत अच्छा आटा यहाँ चालू है, तो उसमें ज़्यादा नाम मेरा भाषण ना लेते हुए मैं यहाँ खत्म करता हूँ। और यहाँ पे बहुत से डॉक्टर्स लोग आज बच्चे 2-3 डॉक्टर हो गए अपने, उनको देता हूँ शुभेच्छा। जो बच्चे अच्छा मार्क लिया उनको शुभेच्छा देता हूँ। हमारी एक बच्ची और एक पायलट हो गई जो कुर्सी मुझे मिल के न्यूजीलैंड चल गई, तो उसको भी यहाँ से शुभेच्छा। और जितने कमेटी है, ऐसी कमेटी का जो नियम है जो अपने बड़े लोगों ने बनाया, उसको आप लोग लेके चल रहे, उसी इतना से चल रहा है। और आज सबसे अच्छी बात तो हिसाब जो देते हैं, कोई भी संस्था में झगड़ा क्यों होता है, हिसाब देते नहीं, इधर पब्लिक को बोल रहे हैं 3 लाख बचा, 13 लाख हमारे बैंक में, तो बहुत अच्छी बात है। जो भी संस्था में ऐसा बैलेंस रहता है और ओपन पे बात करता है कि आज क्या काम हुआ, कितना खर्चा हुआ, कितना बैलेंस है, वही समाज चलता है। नित्यानंद भक्त मंडल 60 साल का तपस्या मुझे लगता है आगे खत्म होना चाहिए। बहुत बड़े हॉल के वहाँ पर सभी लोग मिलके अगर उसको अच्छा करेंगे, हर बार लोग इसको सोचते लेकिन होता नहीं। जब भी मुझे लगता है वराली माता कहाँ ना कहाँ हमें कुछ कुछ एक नया जब भी काम देगा उसको करेंगे। ज़्यादा ना बोलते हुए सबको शुभेच्छा। जय हिंद, जय भारत।
ಜೇಟೂರವರು ಅಂಚೆನೆ ಒಂಜಿ ಸನ್ಮಾನ ಮಲ್ಪುನ ಒರಿದಿತ್ತಡು ಬಾರಿ ನಿಮ್ಮಲ್ಲ ವ್ಯಕ್ತಿ ಬಂಡ ಈ ಕೋವಿಡ್ ಕಾಲದು ಏರ್ಲ ಇಲ್ಲಡು ಇದೆ ಬರಂದೆ ಪೂರಪುಲ ಅಕಲ್ನಕಲ್ನ ಇಲ್ಲಡು ಇತ್ತದು ಎರೆಗ್ಲ ಬಂಡ ಸ್ವಂತ ಜೀವನ ವರ್ಪರಂದು ಇಲ್ಲ ಕುಲ್ಲೆ ಮಾತ್ರ ಕೆಲವು ಜನ ಇಲ್ಲ ಕುಲ್ಲಂದೆ ಪ್ರತಿ ದಿನ ಮೂಜಿ ಬುಜಿ 4 ತಿಂಗಳು ಕಾಂಡೆ ಪೋಯಿನ ರಾತ್ರಿ 1-2 ಗಂಟೆ ಬಾ ಇಲ್ಲಡೆ ಬರ್ಪಿನ ಕೋವಿಡ್ ಪೊರ್ತುಳ್ಳ ಅವಲೇರು ಅಂಚೆ ನಮ್ಮನೆ ಮಾಜಿ ನಿಕಟಪೂರ್ವ ಅಧ್ಯಕ್ಷ ವಾಸು ಶೆಟ್ರು ನಮಗೆ ಪ್ರದೀಪ್ ವಾಸು ಶೆಟ್ರು ಆರು ಇಡೀ ಕೋವಿಡ್ ಕಾಲಡು ಕಂಟಿನ್ಯೂಸ್ಲಿ ಸೋಷಿಯಲ್ ವರ್ಕ್ ಇಡ್ತಾರೆ ಓಲ್ಲ ಇರೆಗ್ಯುಲರ್ ಪ್ರಾಬ್ಲಮ್ ಅವನ್ನ ಒಂಜಿ ಪಕ್ಕ ಒಂಜಿ ಟೀಮ್ ಪದೊಂದು ಮುಟ್ಟೊಂದಿರ್ತಾರೆ ಅದಕ್ಕೆ 5 ಪಕ್ಕ ಒಂಜಿ ಡಾಕ್ಟರೇಟ್ ಇನ್ ಸೋಷಿಯಲ್ ವರ್ಕ್ ಅಂದ್ರೆ ಐತಂಜಿ ನಂಗೆ ಪದವಿ ತಿಕ್ಕೊಂಡು ಅವನಿ ಬಾರಿ ಹೆಮ್ಮೆದ ವಿಷಯ ಬಂಡ ಡಾಕ್ಟರೇಟ್ ಇಂಚನೆ ಏರೆಲ್ಲ ತಿಕ್ಕುಜಿ ಬಾರಿ ಐಕ್ ಬಾರಿ ಬೇನೋಡಾಪುಡು ಬಾರಿ ಬಂಗಾರೋಡಾಪುಡು ಅಂಚನೆ ಆರು ಜಿಂದ ಆನ ಪಪ್ಪ ಬತ್ತದೊಂಜಿ ಸ್ಟೇಜ್ ಬತ್ತದೊಂಜಿ ಆನ ಪರವಾದೊಂಜಿ ಸನ್ಮಾನ ದೇತು ನೋಡ ಆಗ್ಲ ನಮ್ಮಲ ಬತ್ತದು ಇಂದು ಸನ್ಮಾನ ಆದ ಮಗನ ಮಲ್ದಿನ ಕೆಲಸಗೂ ಅಪ್ಪಮ್ಮ ತಿಕ್ಕುನ ಐಗೊಂದು ಜೋರ್ದಾರ್ ತಪ್ಪನೆ ಮಾಡೋರು ಮಾತಿರಲ್ಲ ಅಂಚನೆ ನನ್ನ ಸಮಾಜದ ನಮ್ಮ ಮಕ್ಕಳು ಏರ್ಲ ಮಿತ್ತು ಬತ್ತದೊಂದು ಎಡ್ಡೆ ಕೆಲಸ ಮಾಡ್ತದ್ದು ಕೂಡ ಮಿತ್ತು ಬರೋಡಂದು ನಮ್ಮ ವರಲ್ದೇವಿ ಅಪ್ಪಕ್ಕ ಸ್ವಾಮಿ ಅಯ್ಯಪ್ಪಡಕ್ಕೆ ಏನೋಡ್ದು ಅಂಚನೆ ಕಡೆತೊಂದು ಲಾಸ್ಟ್ ಒಂಜಿ ಬಂಡ ಕೆಲವು ಉಪ್ಪುಡು ಅಂಚ ಗುರುನಾರಾಯಣ ಯಕ್ಷ ಮಂಡಲದಲ್ಲಿ ಕೊಡು ಹರೀಶ್ ಶೆಟ್ಟಿ ಜಾಲಿಡ್ ಕಲೆಕ್ಷನ್ ಪಕ್ಕ ಅಧ್ಯಕ್ಷ అయిన ವಾಸು ಸುವರ್ಣಗೆ ಒಂಜಿ ಸನ್ಮಾನ ಉಂಡು ದಯಾನಂದ್ ಪೂಜಾರಿ ಅಧ್ಯಕ್ಷ ಪಕ್ಕ ನವೀನ್ ಪಡು ಇನ್ನ ಸೆಕ್ರೆಟರಿ ಆರೊಂಜಿ ಸನ್ಮಾನ ಮಲ್ಪೇರು ದಯಾನಂದ್ ಪೂಜಾರು ಸೆಂಟ್ರಲ್ ಜಿಲ್ಲಾ ಹಾಸ್ಪಿಟಲ್ಗೆ ಉಪಾಧ್ಯಕ್ಷರಾಗಿ ಈ ಫೀಲ್ಡ್ಗೆ ಈ ಗುರುನಾರಾಯಣ ಯಕ್ಷಗಾನ ಮಂಡಲವು ಕೆಲವು ಸಮಯ ಪಕ್ಕ ಪೊರ್ಲ ರೀತಿಯಲ್ಲಿ ಕಾಣ್ತದೆ ಪೊರ್ಲ ರೀತಿಯಲ್ಲಿ ಆದ ಸಹಕಾರದ ಅಂಚೆನೆ ನಮ್ಮ ಕಲಾವಿದರಾಯ ಗುರುನಾರಾಯಣ ಮಂಡಲವು ಪೊರ್ಲ ರೀತಿಯಲ್ಲಿ ಯಕ್ಷಗಾನವನ್ನು ಗೋಪಾಲಿಸುತ್ತೇವೆ ಅಂಚೆನೆ ಈ ದಯಾನಂದ ಪೂಜಾರು ಮಲ್ಲ ಮನಸ್ಸು ಮಾಡ್ತು ಬರ್ತದೆ ಈ ವೇದಿಕೆಗೆ ಒಂಜಿ ಯಕ್ಷಗಾನದ ವೀರ ಕೊಂದರಿಗೆ ಒಂಜಿ ಮಾನವೀಯ ಮಂತ್ರಿ ಬಂದ ವಾದಿ ಒಂಜಿ ಸಂತೋಷ ಅಂಚೆನೆ ಈ ಸರ್ತ ಪ್ರಸಕ್ತ ಅಧ್ಯಕ್ಷರಾದ ವಾಸು ಯಶ್ವರಿಗೆ ದಯಾನಂದ ಪೂಜಾರಿ ಕಲ್ಯ ಬೇರೆ ಅದಕ್ಕೆ ಒಂಜಿ ಸನ್ಮಾನ ಮಾಡ್ತೇವೆ ಕಡೆಗೆ ಅಧ್ಯಕ್ಷನ ಭಾಷಣ ಉಂಟು ಐದು ಒಂಜಿ ಕಿಂಜ ಒಂಜಿ ಪ್ರೋಗ್ರಾಮ್ ಉಂಟು ಎಲ್ಲಲ್ಲಿ 13 ತಾರೀಕು ದಾನಿ 5 ಗಂಟೆಗೆ ಕಲ್ಚರಲ್ ಟೀಮ್ ಮಗಳ 3ನೇ ವರ್ಷದ ಭಾರೀ ಪೂರ್ವ ಒಂಜಿ ಕಾರ್ಯಕ್ರಮ ಉಂಟು ಅವು ಬಲವುನ ಬಳಿ ರಾಜ್ಯೋತ್ಸವದ ಸರ್ಕಾರ ರಚನೆ ಮಾಡಿ ಚಲನಚಿತ್ರ ನಟ ಮನೋಜ್ ನಂತರಕ್ಕೆ ನಿರ್ದೇಶನದ ಅಶೋಕ್ ಕುಮಾರ್ ಪಟ್ಯಾಳ್ಕ ಪಕ್ಕ ಫೀಲ್ಡಿಂದ ಎಚ್ಚರಿಕೆ ನುರಿತ ಕಲಾವಿದರು ಅಭಿನಯ ಮಾಡ್ತಿನ ನಾಟಕ ಆರು ಎನ್ನಾಳು ಪತ್ರಿಕೆ ಆ ಸಾಂಸಾರಿಕ ನಾಟಕವು ಮುಂದೆ ಹೆಚ್ಚಿನ ಜನ ಸಂಖ್ಯೆಯಲ್ಲಿ ಈ ಅಯ್ಯಪ್ಪ ಮಂದಿರಕ್ಕೂ ಬರಲು ಬಂದು ಈ ವಿ.ಕೆ. ಕಲ್ಚರಲ್ ಟೀಮ್ನ ಫೌಂಡರ್ ಬರಲಿ ಸಚಿನ್ ಪೂಜಾರ್ ಆದ ಫಲವಾಗಿ ಈ ವೇದಿಕೆಗೆ ನನ್ನ ಪಕ್ಕ ಹೊಂದಿಕೊಂಡು ಈ ಗುರುನಾರಾಯಣ ಮಂಡಲದ ಮುಖ್ಯ ಭಾಗವತರಾಯನ ಮುದ್ದು ಅಂಚೆ ಬರ್ತದೆ ಒಂಜಿ ಪುಷ್ಪನು ಸ್ವೀಕಾರ ಮಾಡ್ಕೊಂಡು ಬಂದು ಕುಳಿತು ಮುದ್ದು ಅಂಚೆಯನ್ನು ಪ್ರಧಾನ ಭಾಗವತರು ಗುರುನಾರಾಯಣ ಯಕ್ಷಗಾನ ಮಂಡಳಿ ನನ್ನ ಜಿಂಜ ಸಮಯ ಮಾಡ್ತಿದ್ದಿ ಆಟ ಏಕ ಸುರಾಕೊಂಡು ಕಾಸೋರು ನಾನು ಎಡಜಲ್ಲಿ ಇಟ್ಟುಕೊಂಡು ಅಂಚೆ ಈ ವರ್ಷದ ಪ್ರಸಕ್ತ ಅಧ್ಯಕ್ಷರಾಯನ ವಾಸ್ತವದಲ್ಲಿ பொருள் வைத்தது கிங்கிடு எந்த வைத்தது வாசனை மொழி போடுவார்
ಪ್ರಥಮ ಅದು ಆ ವಿಘ್ನೇಶ್ವರನ್ನು ದುಂಬುದಿ ಒಂದು ಅಂಚನೆ ಈ ಭಿವಂಡಿ ಕಾತ್ರಾಕ್ಷಣ ಮಾಡ್ಪ ವರದೇವಿಯನ್ನು ಆನ ಪಾದ ಒಡ್ಡ ಬಿಡೊಂದು ಅಂಚನೆ ಈ ಜಾಗದ ಪರಿವಾರ ಶಕ್ತಿಯನ್ನು ದುಂಬುದಿ ಒಂದು ಬ್ರಹ್ಮಶ್ರೀ ನಾರಾಯಣ ದೇವರಿನ ಅನುಗ್ರಹ ಇರೋದೊಂದು ಗೆತ್ತೊಂದು ಆ ನಿತ್ಯಾನಂದ ಸ್ವಾಮಿನ ಪಾದ ಬತ್ತೊಂದು ಇನಿ ನಿಖಲು ಪೂರ್ತಿನ ಎನ್ನ ಬಂದು ಭಗಿನಿ ಅಂಜನೆ ಹಿರಿಯರು ಕಿರಿಯರ್ನಕ್ಲೇನು ಯಾನು ನಿಕ್ಲೇನು ಸ್ವಾಗತ ಮಂತೊಂದು ಏನು ರಟ್ಟು ಪಾತ್ರ ನಾನು ಪನದ ಏನು ಬಯಸುವುದಿಲ್ಲ ಇನಿ ಈ ನಿತ್ಯಾನಂದ ಭಕ್ತ ಸೇವೆ ಮಂಡಳಿಡು ಏನಾನು ಈ ಜಾಗದ ಒಂಜಿ ಎತ್ತನ್ ಬರ್ರೆ ಒಂಜಿ ಬಾರಿ ಹಿರಿಯ ವ್ಯಕ್ತಿ ಆರ ಒಂಜಿ ಎಡ್ಡೆ ಮೂಲು ಆ ನಿತ್ಯಾನಂದ ಭಕ್ತ ಸೇವೆ ಮಂಡಳಿ ದುಂಬುಡು ನಿಂಚಲ ಸೇವೆ ಮಂತ್ರರಂಡ ಲಿಂಗಪ್ಪ ಸಾಯನ್ ಗುರುಗುರ ಹೋಟೆಲ್ದಾಗ ಈ ಸಂಸ್ಥೆಗೆ ಬರೋಡು ಈ ಪೂಜೆದ ಕಾರಬಾರನ ಪುರ ತುಬೋಡು ಒಂದು ಪಂಡೇರಿ ಅಂಡ ಯಾನೆ ಒಂಜಿ ಬಾಲಾಜಿ ಜಗದಂಬ ಮಂಡಲಿಕ ಒಂಜಿ ಅರ್ಚಕ ಅದು ಒಂಜಿ ಒಂದ್ಸಾರ ಹೊರಮನಿಂದ 80 ಆಗಿಟ್ಟು 5 ಕೆಲಸ ಐತ ಪೂಜೆ ಶುರು ಮತ್ತೆ ಅಲ್ತು ಪಕ್ಕ 85 ಮಾಡು ಈ ವರಲಾದೇವಿ ನಿತ್ಯಾನಂದ ಭಕ್ತ ಸೇವೆ ಮಂಡಲದ ಪೂಜೆಯನ್ನು ಮಲ್ಪರ ಶುರು ಮತ್ತೆ ರಮೇಶನ್ನೇ ಉಳ್ಳಿರುತ್ತೆ ಉಪಾಧ್ಯಕ್ಷರಾದಿದ್ದೇವೆ ಅಂಜನಿ ನಮ್ಮ ಕೆ ಎ ಆರ ಅಧ್ಯಕ್ಷ ಆದಿಪ್ಪನ ಟೈಮ್ಡು ಇರುವ ವರ್ಷ ಎಂಕಲು ಒಟ್ಟಿಗೂ ಅವಳ ಆ ಸಂಸ್ಥೆ ಬೆಂದ ಆ ಬೆಂದಿನಾಯ್ತ ಪರಿ ಎನ್ನ ಫಲ ಇತ್ತೆ ಎಂಕ್ ತಿಕ್ಕಿನಂದು ಯಾನ ಅಪ್ಪೆಡ ನಟೊಂದು ಅಂಚ ನಿಖಲ ಮಾತೇನಲ್ಲ ಸಹಕಾರ ಸಹಾಯ ಗೊತ್ತಾಂಡು ಅಂಡ ಇನಿ ಭಾರಿ ಪೊರ್ಲುದ ಇಂಗ್ಲ ಪೂಜೆಲ ಒಂಜಿ ಪೊರ್ಲು ನಡತ್ತದೆ ಅಂಚನೆ ಯಕ್ಷಗಾನಗುಲ ಒಂಜಿಲ ಪಬ್ಲಿಕ್ ಇಚ್ಚಿನ ಅವುಗಳ ಶೋಭೆ ಬರ್ಪುಜಿ ಅಂಡ ಇನಿ ನಿಖಲು ಮಾತೆರ್ಲ ಇಂಚನೆ ಸಹಕಾರ ಸಹಾಯ ನಿಖಲು ಕೊರೊಂದಿಪ್ಪುಲೆ ತನುಮನ ದನಟ್ಟು ಸಹಾಯ ಮಾಡ್ತಂದ ಇನಿ ಅಂದ ಹರಿಚಂದ ಉಳ್ಳೇದು ನಮ್ಮ ಏರೆಗಳಿಗೆ ಯೋಗ್ಯ ಬೈಜಿ ಅರೆಗಳು ಒಂಜಿ ನಸಿಕೊಂಡು ಆ ದೇವರಿಗೆ ಗೆದನ್ನ ಅರೆಗೆ ಶಕ್ತಿ ಇತ್ತಂದು ಮೇರೆ ಕೊರ್ಪುನ ಅರೆಗೆ ಭಕ್ತಿ ಇತ್ತಂದು ಮೇರೆ ಶಕ್ತಿ ಒರಿಯರು ಅಂಜನೆ ಯಾರು ಮಾಡ್ತಾರೆ ಅಂಜನೆ ಒರಿ ತುಂಬತ್ತಂದ ಅನೇಕ ಕೆಲಸ ಮಾಡ್ತಾರೆ ನಂಗೆ ಸಾಧ್ಯ ಉಂಟು ಅಂಜ ಇನಿ ಈ ಬೈದಿನ ಮಾತೇರಿಲ್ಲ ಅಂಜನೆ ಈ ಸಂತೋಷ ಬರ್ತದೆ ಆ ಎಡ್ಡೆ ಪೊರ್ಲು ನಾವು ಪಾತ್ರ ಬಂಡೇರಿ ಅಂಜನೆ ಹಿರಿಯ ವ್ಯಕ್ತಿ ನಾವು ಕುಲಂದೇರಿ ಎನ್ನ ಮಿತ್ರೇನ ಇನಿ ರಡ್ಡು ಜನಕ್ಕೆ ಎನ್ನೊಟ್ಟಿಗೂ ಬೆನ್ನೊಂದಿತ್ತು ಹಾಕ್ಲಿಕ್ಕೆ ಎನ್ನ ಕೈಟ್ ಒಂಜಿ ಸನ್ಮಾನ ಆಂಡ್ ಎಂಕುಲು ಭಾರಿ ಖುಷಿ ಆಂಡ್ ಒಂಜಿ ಟೈಮ್ ಎಂಕುಲು ಅಡಿಗೆ ಮಲ್ತೊಂದು ಶ್ರೀನಿವಾಸ ಕಡಪೆ ಒಳ್ಳೆಯದು ದೊಮ್ಮನ್ನ ಎಂಕುಲು ಒಂಜಿ ಪೂರ ಒಂಜಿ ದುಮ್ರಾಣಿ ಬೈಯಾಡ್ ಬರ್ತಂಡ ಮನದಾನಿ ರಾತ್ರಿ ಆಟ ಕಾಣೆ ಮನದಾನಿ ಕಾಣೆ ಆಟ ಮುಗ್ಗಿಬೇಕ ಎಂಕುಲು ಇಲ್ಲಡ ಒಬ್ಬನಾಗ್ಲು ಎನ್ನೊಟ್ಟು ಡೊಂಬಾಯನ್ನೇ ಅಂಜನೆ ಹೊಸ ತನ್ನೆ ಇನಿ ಮಸ್ತ್ ಜನ ಎಂಕುಲು ಸಂಕುಲು ಮಾಡ್ತಾರೆ ಒಂಜಿ ಆನಂದ್ ಸೇಠ್ ಎಂಕುಲು ಪೂರ ಒಟ್ಟು ಒಂಜಿ 10-15 20 ಅಂತ ಟೀಮು ಮೋಹನ್ ದಾಸ್ ಜಯಂತ್ ಎಂಕುಲು ನಾ ಒಂಜಿ ಟೀಮು ಅಪ್ಪ ಒಂಜಿ ಇತ್ತಂದು ಒಲ್ಪಾಲ ಎಂಕುಲು ಅಡದಡ ಮಲ್ಪಂದೆ ಪ್ರತಿಯೊಂದು ಕೆಲಸ ಅಲ್ಲ ಮಲ್ತದೆ ಎಂಕುಲ ಒಂದು ಮಲ್ತದೆ ಮಲ್ಪಡೊಂದು ಇತ್ತಿನ ಆ ಭಾಗ್ಯ ಇನಿ ಎಂಕ ದಿಕ್ಕನೆ ನಿಕ್ಲಿಗೆ ಧನ್ಯವಾದ ಗುರುಂದು ಇಂಥ ದೊಡ್ಡ ಪಾತ್ರ ಮುಖ್ಯ ಜಯ ಭಾರತ. ವಿಶೇಷ ಸೂಚನೆ ನಿಖಿಲ ಕಲಗಾಲ ಇತ್ತ ಆಟ ಮುಖ್ಯ ಮಕ್ಕಳ ಏರ್ಲ ಮನಿಪಂದ ಪೌರವಲ್ಲಿ ಅಂಡ ಉಣಾಸ ವ್ಯವಸ್ಥೆ ಉಂಟು ಕಟ್ಟು ಉಣಾಸ ಮಂದದ ಬೋರ್ಡು ನಿಖಿಲಿಗೆ ಇಲ್ಲಬಹುದು ಕೂಡ ಇಂಜಿನಲ್ಲ ಅಡಿಗೆ ಮಲ್ಪನ ಸಹಕಾರ ಬಂಗಾಯಿ ಪೌರವಲ್ಲಿ ಅಂದು ಬಣ್ಣದು ನಿಖಿಲಿಗೆ ಏನೊಂದು ಉಣಾಸ ಮಂದ ಬೋಲಿ ಧನ್ಯವಾದ. Hasta ni kubar kena. Apa nak kita dah mesti dia nak cukup penjara.
ಸಾಧ್ಯವಿಲ್ಲ. ಯಾಕೆ ಈ ಮಾತನ್ನು ಹೇಳಿದ್ದೇನೆ? ಯಾಕೆ? ಈ ಸಾಗರದ ಅಡಿಯಲ್ಲಿದ್ದವ ಬೇರೆ ಭಾಗಕ್ಕೆ ಬಂದಿದ್ದೇನೆ. ಜನವರ ಹುದ್ದೆ ಮೇಲಿಂದ ಉಂಟು. ತಾಯಿಗದಲ್ಲಿ ಕನ್ಯಾಕ್ಷರನ್ನು ಕೊಲ್ಲಲಿಕ್ಕೆ ಇವಣ್ಣಾರಾಯಣ ಮಾಡಿದರು. ಆ ಕ್ಷೇತ್ರವರದ ಬೆವರಿನ ಅಲ್ಲಿ ಹುಟ್ಟಿದಂತ ಈ ಜನವರ ಪತಾಕೆಯನ್ನು ಬೇಕಾದರೆ ಎಲ್ಲಿಯೂ ಬಿಡಬಹುದು. ಅದರಲ್ಲಿಲ್ಲ ನಾನು ಜಲದಲ್ಲಿಯೂ ಇರಬಹುದು. ನದಿಯ ಮೇಲೆ ನಾಲ್ಕು ಸಾಧ್ಯ. ಆದರೆ ವಾತಾವರಣಕ್ಕೆ ತಕ್ಕ ಈ ಸಾಗರದಲ್ಲಿ ಇದ್ದು ಜನಿಸಬಹುದು ನಾನು. ಏನೇಕೆ ಬಂದದ್ದು ಗೊತ್ತೇ? ಹಸಿವೆ ಹಸಿವೆ. ಜೀವಿರಾಶಿಗಳು ಸತ್ತ ಜೀವಿರಾಶಿಗಳು ಇನ್ನು ಅನುಮತಿ ಇಲ್ಲದೆ ಅಲ್ಲಿಂದ ಇಲ್ಲಿ ಹೋಗಲಿಕ್ಕೆ ಸಾಧ್ಯವಿಲ್ಲಪ್ಪ. ಕೆಳಗೆ ಹೋದರೆ ಕೆಲವರು ಹೋಗುತ್ತಾರೆ ಅಂತ ಹೇಳ್ತಾರೆ. ಕೂಡ ನಿಮ್ಮ ಹತ್ರ ಬರ್ತಾರಂತ ಹೇಳ್ತಾರೆ. ಅಂತವರನ್ನು ಹಿಡಿದು ಇನ್ನ ಕೆಳಭಾಗಕ್ಕೆ ಹೋಗಿ ಅಲ್ಲಿ ಉಡಹಾದಾದ ನಂತರ ಬೇರೆ ತಂದ ಜಾತಿ ಏನೋ
ಜಾಸ್ತಿ ಅವಲ್ಲ ಭಾಷೆ ಇಲ್ಲದವ. ಯಾಕೆ ಈ ಮಾತು? ಬೇರೆಗೆ ಭಾಷೆ ನನ್ನ ಹಾಗೆ ಮಾತಾಡಲಿಕ್ಕೆ ನಿನಗೆ ಆಗುದಿಲ್ಲ. ಭೂಪ್ರದೇಶದ ಯಾವನೋ ಒಂದು ಭಾಷೆ ಅಂತ ನನ್ನನ್ನು ಎದುರಾಗಿ ಬಂದು ನಿಂತುಕೊಂಡು ಮಾತಾಡ್ತಾ ಇದ್ದೀರೋ ಬಿಡುಗತಿಗೆ ಈ ವಿಶಾಲವಾದ ಸಾಗರಕ್ಕೆ ನಾನೇ ಅಧಿಪತಿಯಾಗಿ ನಾನೇ ಇದ್ದದ್ದು. ನನ್ನ ಕುಟುಂಬದವರು ನನ್ನನ್ನು ಬೇಕಾದಾಗೆ ಸತ್ಕರಿಸಿ ನನಗೆ ಈ ಗೀತವನ್ನು ಕೊಟ್ಟಿದ್ದಾರೆ. ನಿನ್ನ ಕುಟುಂಬದ ಕಲಕ ಹೌದೌದು ಆ ಕಡೆ ಬಳಸಿದನ ಅದು ನಾನು ಮಾಡಿದ ನಂತರವೇ ನಮಗೆ ಸಿಗುವುದು. ಇದೆಲ್ಲ ಈಗ ಸನ್ಮಾನ ಕಾರ್ಯಕ್ರಮ ಆಗುವುದೇ ಹಾಗೆ. ಯಾರಿಗೆ ಸ್ವಲ್ಪ ಕೊಟ್ಟರೆ ಆ ಕುಟುಂಬದವರು ಬೇಕಾದ ವ್ಯವಸ್ಥೆಯನ್ನೆಲ್ಲ ಮಾಡ್ತಾನೆ. ಅವಳಂತ ದೇವರಂತೆ ಮಾಡ್ಕೊಡಾಕ್ತೇನೆ ಎಲ್ಲವೋ ಭೂತ ಗಣ ನಾನೆಲ್ಲ ಭಂಗಿಯೇ ಇಲ್ಲ. 1 2 3 7 ಹೆಂಗಸರು ನೋಡಿದ್ದೇನೆ. ಈ ದಾವೆಯಲ್ಲಿ ನಿಂತು ಹೆದರುವುದು ಅವಶ್ಯಕತೆ ಇಲ್ಲದೆ ಗಡಿ ನೋಡುತ್ತಾ ಇದ್ದಾರೆ. ಮಾತಾಡುವ ಜಾತಿಯೋ ಅಸಂಖ್ಯಾತರು ಮಾತಾಡುವ ಜಾತಿಯೋ ಮಾತಾಡುವ ಜಾತಿಯೋ ಮಾತಾಡುವ ಜಾತಿಯೋ ಹೌದು 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 ಭಾಷೆ ಇಲ್ಲದವರಾಗಿ ಎಣಿಸಬೇಡ. ಈ ಸಮುದ್ರದಿಂದ ಈಚಿಂದ ಆಚೆ ಹೋಗಬೇಕಾದರೆ ನಾನು ಸ್ವಲ್ಪ ಮನಸ್ಸು ಮಾಡಿದ್ದೇನೆ. ಸ್ಥಳದಲ್ಲಿ ಕುಳಿತು ಒಂದು ಏಕ ನಿಯಂತ್ರಣದಿಂದ ಒಂದು ಮಾಂಸದ ಪಿಂಡ ರಕ್ತದ ಹೋಗಿದೆ ನನಗೆ ಸಿಗಬೇಕಂತ ಆಲೋಚನೆ ಮಾಡುವಾಗ ಬಿಡುವುದಿಲ್ಲ ನಿಮ್ಮನ್ನು. ಕೊಂದು ಕೊಚ್ಚು ಕೊಚ್ಚು ಅವರ ಮಾಂಸ ತಿಂದೆ ಇನ್ನ ರಕ್ತ ಕುಡಿತೇನೆ. ಸ್ವಲ್ಪ ಹಾಕಿ ರಕ್ತ ಕುಡಿತೇನೆ.
ಸ್ವಲ್ಪ ಏನಾದರೂ ವ್ಯವಸ್ಥೆ ಮಾಡಿ ಕೊಟ್ಟರೆ ನಾನು ಹೆಂಚಿನ ವ್ಯವಸ್ಥೆ ಅಂತ ಹೇಳಿ ಅಲ್ಲಿಂದ ಕರುಣಿಸ್ತಾ ಇದ್ದಾರೆ ನನ್ನ ಮೊದಲೇ ಮೇಲೆ ಪ್ರೀತಿ ಅಮ್ಮರ ಸೇವೆ ಮಾಡಬೇಕು ಅಂತ ಏನು ಮಾಡಬೇಕಂದ್ರೆ ಇದು ನಮ್ಮ ರಕ್ಷಣೆಗಾಗಿ ನಾವು ಹೊರಟವರು. ನೀನು ಕೂಡ ನಮ್ಮೊಟ್ಟಿಗೆ ಬಂದೆ ಅಂತ ಆದರೆ ನಿನಗೂ ಅದರಲ್ಲಿ ನಾನು ನನ್ನ ಬೆಂಬಟ್ಟೆ ಸಾರ್ಥಕವಾಯಿತು. ಹಾಗಾದರೆ ನಾನು ಏನು ಮಾಡಬೇಕು? ಇದು ದೊಡ್ಡವಾದ ವಿಶಾಲವಾದ ಸಾಗರ. ನಾವೇ ನಾವೆಯಲ್ಲಿ ಒಂದನೇ ನಾವಿಗೆನಾಗಿ ಎರಡನೇ ನಾವಿಗೆನಾಗಿ ನೀನು ಈಗ ನಾವೇ ನಾನು ಒಂದನೇ ಆಗಲಿಕ್ಕಿಲ್ಲ. ಒಂದನೇ ಮೊದಲೇ ಅವರಿಗೆ ಗೊತ್ತಾಗಿದೆ. ಒಂದನೇ ಜಾಗ ನೋಡಕ್ಕ. ಹಾಗಾದರೆ ಒಂದನೇ ಹೋದ ನಂತರ ನನಗೆ ಒಂದನೇ ಇವ ಯಾವಾಗ ಹೋಗುತ್ತಾನೆ? ಯಾರೇ ಪಪ್ಪನ್ನೇ ಕಾಪಡಿ ಹೇಳಿದ ಹಾಗೆ ಒಂದಕ್ಕೆ ಎರಡು ಕೆಲವು ಜನ ಕೈಗೊಂಡಾಗ ಪುನಃ ಜನ ಹಾಗೆಲ್ಲ ಹೋಗುವವನಿಗೆ ಮನಸ್ಸಿಲ್ಲಂದ್ರೆ ಹೋಗುವುದು ಎಲ್ಲಿಗೆ ಗೊತ್ತಾಗಬೇಕು. ಕೆಲವು ಜನ ಅರ್ಜ ಇಡುವುದಿಲ್ಲ ಅಂತ ಹಾಗೆ ನೀನು ಹೋಗುವುದಿಲ್ಲ. ಆದರೆ ನಮಗೆ ಹೋಗಲಿಕ್ಕೆ ನನಗೆ ಮನದಲ್ಲಿ ಒಂದು ಜಿಜ್ಞಾಸೆ ಹುಟ್ಟಿಕೊಂಡಿದೆ. ಯಾಕಪ್ಪ? ಇಂದು ನಾವು ಬಂದದೆಷ್ಟು ಇನ್ನು ಮುಂದಕ್ಕೆ ಹೋಗುವುದೆಷ್ಟು ಮುಂದಾಗಿ ತಿಳಿಯಬೇಕು. ನನಗೆ ಸರಿಯಾಗಿ ಕಾಣುವುದಿಲ್ಲ ಇದರಲ್ಲಿ. ಆದರೂ ಒಂದು ಹೇಳ್ತೇನೆ, ನಾವು ಇಷ್ಟರ ತನಕ ಬಂದದ್ದು ಒಂದೇ ಪಟ್ಟ ಆಯ್ತಲ್ಲ, ಇನ್ನು ಕೆಲವು ಪಟ್ಟು 4 ಪಟ್ಟು ಇನ್ನು ನಿಲ್ಲಿಸಬೇಡಿ, ನಮಗೆ ತಡ ಆಗ್ತದೆ, ಮತ್ತೆ ಬಿಡುವುದಿಲ್ಲ, ಹೋಗಲಿಕ್ಕೆ ಆಗುದಿಲ್ಲ. ಈತ ನಾಡಿದಂತಹ ಮಾತಿಗೆ ನನಗೆ ಭರವಸೆ ಬರುವುದಿಲ್ಲ. ಅಂಜಕ್ಕೆ ಆದ ಕಾರಣ ಒಂದನೇ ನಾರಿಕನಾದಂತಹ ನೀನೇ ಸ್ವಲ್ಪ ಪರೀಕ್ಷೆ ಮಾಡಿ. ಇನ್ನು ಮೇಲೆ ಹೋಗ್ತೀಯ ನಾನು ಕೆಳಗೆ ಬಂದರೆ ಇದು ತಪ್ಪು ಮಾತನಾಡದೆ ಹೋಗ್ತೀಯ. ಏನೋ ನನ್ನ ಭಾರತದ ವ್ಯಕ್ತಿಗೆ ಏರಿ ಹೋದ, ಏನೋ ವಿಚಿತ್ರವಾಗಿ ವರ್ತನೆ ಮಾಡಿದ್ದೇನೆ. ಆವಾಗ ನಿಮ್ಮಲ್ಲಿ ಯುದ್ಧ ಮಾಡುವಾಗ ಕತ್ತಿಯ ಕೈಯಲ್ಲಿ ಯುದ್ಧ ಮಾಡಿ ನಿಮ್ಮ ದೇಹಕ್ಕೆ ನನ್ನ ದೇಹ ಸ್ಪರ್ಶ ಆಗದೆ ಆಯಿತು. ಆದರೆ ಈಗ ನಿಮ್ಮ ಕೈಯ ಸ್ಪರ್ಶ ಕಿವಿಗೆ ಬಿದ್ದ ಕೂಡಲೇ ಅರ್ಥೈಸಿದ್ದೀರ? ಅರ್ಥೈಸಿದ್ದೇನೆ. ಆದರೆ ಇನ್ನು ಬದುಕಬೇಕೆಂಬ ನನಗೆ ಆಸೆ ಇಲ್ಲ ಅಮ್ಮ. ಒಳ್ಳೆಯದು ನನಗೆ ಮೋಕ್ಷ ಮಾರ್ಗ ಹೇಗೆ ಇರಬೇಕು? ಈ ಪ್ರಪಂಚಕ್ಕೆ ನೀವು ಬಂದಿದ್ದೀರಿ, ನಾನು ಒಂದು ರೂಪದಲ್ಲಿ ಬಂದಿದ್ದೇನೆ. ನನ್ನ ಮಗನೇ ನಾನು ಆದರೆ ನನಗೆ ಅಹಂಕಾರದ ಬದಲೇನಿದೆ ಅದನ್ನು ಕೆಳಗೆ ಹಾಕಿದ್ದೀರಿ. ಕೆಳಗೆ ಈಗ ಹಾಗಲ್ಲ, ನಿಮ್ಮ ಹೆಸರು ಈ ಪ್ರಪಂಚಕ್ಕೆ ಇರುವ ತನಕ ನನ್ನ ಹೆಸರು ಕೂಡ ಇರಬೇಕು. ಈಗ ಹೆಸರು ಬರ್ತಾ ಉಂಟು, ಇನ್ನೂ ನೀವು ಹಾರಿಸಬೇಕಂತ ಪ್ರಧಾನ
ಬೆಟ್ಟದಿಂದ ನೀವು ಎಷ್ಟು ಜೋರಲ್ಲಿ ಇರ್ತಕ್ಕಮ್ಮ. ಇನ್ನು ಮುಂದಕ್ಕೆ ನನ್ನ ನಾಮವು ಶಾಶ್ವತವಾಗಿ ಉಳಿಯಬೇಕು ಎಂಬುದಾಗಿ ಹೌದು. ಇದು ಬಂದಿದ್ದಾನೆ ಅಭಯವನ್ನು ಇಷ್ಟರವರೆಗೆ ಆತನು ಈ ಜಗದಲ್ಲಿ ವ್ಯವಹಾರನಾಗಿದ್ದಾನೆ. ಇನ್ನು ಮುಂದಕ್ಕೆ ಇದಕ್ಕೆ ಬೆಟ್ಟದಿಂದ ಉರುಳಿಸುತ್ತಿದ್ದ ಕಾರಣ ಈತನು പറ്റി ഉരുളു പണ്ട പുരയിലുണ്ട് അന്നത്തെ പറ്റി ഉരുളു പഞ്ചൂര് എനിക്ക് ദൈവ ಈ ಕಡಲದ ವರಿಣಿಗೆ ಈಗ ಎಲ್ಲರಿಗೆ ದೈವ ಆಗಿದ್ದೇನೆ ಅಂತ ಒಪ್ಪಗು ಈಗ ಕಡಲದ ವರಿಣಿಗೆ ಮಾತ್ರ ಪೂಜೆ ಮಾಡ್ಕೊಡಿಗೆ ಏನಾದರೂ ಇದ್ರೆ ನೀನೇ ಅವನ ಸ್ವಲ್ಪ ಅಮ್ಮ ಈಗಿಂತ ಮನಸ್ಸಿಲ್ಲ ಆದಷ್ಟು ಬೇಗ ಮುಂದೆ ಹೋಗೋಣ ಅಂತ ಅಂದ್ರೆ ಅವರು ಭಾವಂತಿರರು ಕುಡಿಕ ಭಾವ ನಿಮ್ಮಂತಹ ಪುಣ್ಯ ಕ್ಷೇತ್ರವನ್ನು ಸಂದರ್ಶನ ಮಾಡಿ ಯಾರು ಅಲ್ಲಿ ನಮಗೆ ನಂಬಿಕೊಂಡು ಬಂದರು ಅವರ ಇಷ್ಟಾರ್ಥವನ್ನು ತೋರಿಸಿದೆವು. ಯಾರು ನಮಗೆ ಎದುರು ನಿಂತಿದ್ದಾರೋ ಅವರಿಗೆ ಶಿಕ್ಷೆಯನ್ನು ಕೊಟ್ಟು ಸರಿದಾರಿಗೆ ಬಂದು ಒಂದು ನಿಂತದ್ದೇವೆ. ಅತ್ತ ಹುಲ್ಲಿನ ಜಾಗ ಐತಿ ನಾವು ಆ ಜಾಗದ ನಾನು ಕುದುರೆಯಲ್ಲಿ ಅಷ್ಟು ಮಾತ್ರವಲ್ಲದೆ ಈ ಹೊರ ಚಿತ್ರಾಲಯಕ್ಕೆ ಬಂದಾಕ್ಷಣವೇ ಹಿರಿಯ ದೇವಿಯವರಾದ ಕೇಸರಿ ಇಲ್ಲಿಯ ಸ್ವರ್ಗವನ್ನು ಕಂಡು ನನಗೆ ಇಲ್ಲಿಯೇ ನೆಲೆ ನಿಲ್ಲುವ ಮನಸ್ಸಾಗಿದೆ. ನಮ್ಮ ತಂದೆಯಾಡಿದಂತಹ ಮಾತು ಇಷ್ಟವಾದ ಜಾಗದಲ್ಲಿ ನೆಲೆಯಾಗಿ ಭಕ್ತರ ಕಂಡ ಇಷ್ಟಾರ್ಥವನ್ನು ಪೂರೈಸಿದೆ ಎಂಬುದಾಗಿ ಈ ಚಿತ್ರೋದ್ಯೋಗದಲ್ಲಿ ಇಲ್ಲಿ ನೆಲೆಯಾಗಿ ಭಕ್ತರ ಕಂಡ ಇಷ್ಟಾರ್ಥವನ್ನು ಪೂರೈಸಿದೆ. ಎಂತಹ ಸುಂದರವಾದ ಈ ಪರಿಸರವನ್ನು ಕಂಡಾಗ ನನ್ನ ದೇವರಿಗೆ ಕಾಣುತ್ತಂತಹ ಹಿರಿಯ ಸೆರೆಗಣ್ಯ ಹಸಿರಾದಂತಹ ವೈಭವವನ್ನು ನೋಡಿದಾಗ ಸಾಲಾಗಿ ನಿಂತಹ ತೆಂಗಿನ ಕೃಷಿಯನ್ನು ನೋಡಿದಾಗ ಇದು ಯಾವ ಕ್ಷೇತ್ರ ಅಂಚೆಂದ ಕಡಲು ಇಂಚಿಂದ ತೋಡು ನಡುಕು ತೋಟ ಬಿತ್ತಲು ದೈ ಬಿತ್ತು ಬಂದಿರಿದೆ ನಿನ್ನ ಭಾಷೆಯಲ್ಲಿ ನಮ್ಮ ದೇವ ಭಾಷೆಯಲ್ಲಿ ಸಸಿ ಸಸಿ ಇತ್ತು ಪರಮೇಶ್ವರಿ ಈ ಕಡೆಗೆ ಬಂದಾಕ್ಷಣವೇ ಒಂದು ಬಂದಲ್ಲಿ ಮೈದವರನ್ನು ಅಷ್ಟೇ ಎಲ್ಲ ಬಾಯಾರಿಕೆಯೂ ಆಗುತ್ತಾರೆ. ಇಲ್ಲೇ ಆಮೇಲೆ ನಂತರಕ್ಕೆ ಹೋಗ್ಬೋದಂದ್ರೆ ¡Hola!
ನನ್ನದೇ ನಮಸ್ಕಾರ ಕಂಡ ಕೇಂದ್ರ ಏಳು ಗೊತ್ತಾನೆ ನಾನು ಜನ ಹೇಳೋದು ಗೊತ್ತಾನೆ ಹೀಗೆ ಇದ್ರಾಗ ಮತ್ತೆ ಅಂಚೆ ಜನಗಳ ಉತ್ಸಾಹ ಬಂತು. ಅವು ಅಂಚೆನೆ ಇದ್ದವ ಗಿಡ ಮತ್ತಲ್ಲ ಹೋಯ್. ಓ ಇದ್ದವ ಗಿಡ ಮತ್ತಲ್ಲ ಅವಲ್ಲಿ ಇದ್ದವರಿಗೆ ಅಂತೆ ಮಟ್ಟ ಈಗ ಎಂತ ಗೊತ್ತ ಜನಿಸಿದ ಕೆಲವರಿಗೆ ಎಂತ ಗೊತ್ತಾ ಅಂತ ಈಗ ಗೊತ್ತಾಡೆ ಯಾರು ಮಲ್ಲೆಂದು ಗೊತ್ತಾಗ ಗೊತ್ತಾವು ಹಾ. ಯಾರು ಅನ್ಯಾಯ ಬೆಳ್ತಾಳೆ ಬಂದು ಓ ಅಣ್ಣ ಅನ್ಯಾಯ ಬೆಳ್ತಾಳೆ ಅಂದ ಓ ಮಲ್ಯಾದ ಪ್ರದೇಶದ ಗೊತ್ತಿದೆ ಓ. ಅಪ್ಪ ಮತ್ತೆ ಮಕ್ಕಳು ಸರಿ ಕಟ್ಟಿ ಕಸು ಬಿದ್ದಾಳೆ ಈ ಬೆಳ್ಚಡೆ ಹಾ ಬೆಳ್ತಾಳೆ ಕಸು ಬಿದ್ದಾನೆ ಕಸು ನಾಡೊಂದು ಓಟ ಒಟ್ಟು ಮತ್ತಿ ಹಾ. ಮತ್ತು ತೂನಾಗ ಭಾರಿ ಲಾಯ್ಕದ ಜಾಗಿ ಓಡು ತೂನಾಗ ಭಾರಿ ಖುಷಿ ಆಗಿದೆ ಮೂತಿ ಮಾಡಿಟ್ಟ ಬಲ ನೀರು ಅಂತ ತುಂಬನೆಲ್ಲ ಅವಳು ಎತ್ತೊಡದು ಮನಸ್ಸಾಂಡ ಕಲ್ಪನೆ ಕುಲಿ ಹಾ. ಕಲ್ಪನೆ ಕುಲಿ ನನ್ನ ಕುಳಿಯ ಪಂಡಿಲ್ಲ ಹುಲ್ಲಿನ ಬಂಡ ಧರ್ಮೋದಿಗಿನ ಧರ್ಮೋದಿಕ್ಕಿನ ಎರಡು ನಾಲ್ಕು ಹಾ. ಮತ್ತೆ ನಮಗೆ ಮತ್ತೆ ಸಂಪಾದನೆ ಮತ್ತೆ ಎಲ್ಲೆಲ್ಲೇ ಮಾಡ್ತೀವಿ ಅಂತ. ನಾನು ಮನೆ ಎಲ್ಲಿಂದ ದೈತ್ಯ ನಡಿಯ ಅಷ್ಟೇ. ಎಲ್ಲೆಲ್ಲೇ ದೈತ್ಯ ನಾಡ್ತಾ ಇತ್ತ ವ್ಯಾಪಾರ ಮಾಡ್ತಾ ಓ ಅಂತ ನಮ್ಮ ಮುಲ್ಪ ಸಸಿಯನ್ನು ನಡ್ತಿರುವುದು ಇಂಥ ಮತ್ತೆ ಆಡಳಿತ ಸಸಿ ಬಿತ್ತಿಲ್ಲ ಮತ್ತೆ ಈ ಊರು ಉದವತ್ತು ಓ ಕಟ್ಟಿ ಬಿಡ್ತದೆ ಜನನ ಮಲ್ಲ ಜನನೇ ಅಂತ ಮಲ್ಲ ಜನನೇ ಇವರು ಮಾತಾಡೆಲ್ಲ ಮುಟ್ಕೊಂಡು ಅಂದ್ರೆ ಈಗ ಪೂರ್ಣಕ ಅಂದಾಜ ಸಾಧಾರಣ ವೈದ್ಯಾಗಿ ಸೆಟ್ ಕಾಸು ಬೋರ್ಡ್ಗೆ ಇದಕ್ಕೆ ಬೋರ್ಡ್ ಮಾಸ ಅಂಜನ ಮಾತ್ರ 4 ಜನಕ್ಕೆ ತೋರಿ ಇದು ಏನೇ ಬರ್ತದೆ ಏನದೇ ಬರ್ತದೆ ಎರಡು ಗಂಟೆ ಗಂಜಿ ಎರಡು ಗಂಟೆ ಗಂಜಿ ಆಮೇಲೆ ಅವು ಮಲ್ಲೆ ಅಂದ ಮಾಸನಲ್ಲ ಅವ್ರಿಗೆ ತಿನ್ನೋಡು ಅವರ ಅತಿ ಯಾರಿದ್ದೆ ಇವತ್ತು ಪಾತ್ರದಲ್ಲಿ ಉಂಟಾಯ್ತು ಮುದ್ದೆಗೆ ಬೋದು ಬತ್ತಾಂಡು ತೋಟದಂತೆ ಬಳಿ ಸುತ್ತಬಾರ್ದು ಬರೋದು ಎನ್ನ ಇಲ್ಲಡೊಟ್ಟು ಹೊಡೆದಿಲ್ಲ ಬನ್ನಿ ಹಿರೇಕೆರೆ ಬರ್ತುಂಡ ಎಲ್ಲ ಒತ್ತಿ ಬಿಡೋದಿಲ್ಲ ಬಂದು ಅಂಚ ಒಯ್ಕಲ ಇಲ್ಲಂತ ನಾವು ವಿಧೇಯಕ ಬಂದಾಗ ಒಡೆದಿಯರ್ಲೇಡ ಒಡೆದಿಗ ಒಡೆದಿಗಂತ ಬಂದು ಗೆರಿಬಾರ್ದು ಕೊಡು ಅಂತ ಬಿಲ ಬಂದಾಗ ಕೃಷ್ಣ ಭದ್ರ ಬಂದು ಶುರುವಾಗ್ತದೆ ಈಗ ಅನುಭವ ಉಂಟು ತಮಿಳ್ನಾಡಿನ ಅಂದ ಅಂತ ಮತ್ತೆ ಬಂದು ಕೊಡು ಹಿರೇ- ಹೊಡೆದಿ ಹೌದು ಯಾರಂಜು ದೊಡ್ಡದಂಜು ಬಂದು ಬರ್ತ ಹೌದು ಓ ಆವ ಕಜಿಪುರು ಕಾಣ್ ಕದಾ ಕರ್ಕೊಂಡಾಗ ನೋಡ ಬದಿಮುಯಿ ಏನು ಎಂಟು ಬದಿಮುಯಿ ಮಲ್ಪು ಎಂಟು ಬೇಕು ಅದಿದೆ ಅಲ್ಪ ಬೆತ್ತ ಕೈಗೊಂಡಿಗೆ ಮತ್ತೆ ಬಸಂತಪ್ಪ ವಾಯ್ಪಾಡಂತಿಲ್ಲ ಕೊಂತ ತೂವಲ್ಲ ಅವ ಒಬ್ಬ ಮಾಲಿನ್ಯನೇ ಕಲಿತು ಬರ್ಬೇರು ನೀನಿ ಒಟ್ಟಿಗೆ ಬರ್ಬೇರು ತುಂಬದ ಬಾಕಿ ಉಂಟು ಅವನಿಗೆ ಗೆದ್ದೊಂದು ಪಕ್ಕದ ಒಂದು ಜಾಗ್ರತೆ ಯಾರವ್ವ ನೀವೆಲ್ಲ ಇಲ್ಲೇನೋ ಕೊಡಿರೆ ನೋಡುವ ನಾವೆಯರೋ
ಪಾತ್ರೆ ಅಪ್ಪೆಲ್ಲ ಏನೋ ಕೆಲವು ಜನ ಒಂದು ಓಪನ್ ಹಾಕೋದು ಸಾರಿ ತಪ್ಪು ಒಂದು ಬುದ್ಧಿಯಲ್ಲ ಮತ್ತೆ ಒಡೆದ ಕಾಲ ಆವಡ ಕುರಿಯರ ನರಮನೆಗಳ ಟಿಕ್ಕರ ಕತ್ತಲಿಕ್ಕೆ ಮತ್ತು ಬಾಯಿ ಪರವರ ನಾವು ದೂರದ ನಮ್ಮಪ್ಪ ಬಸವನಿಗೆ ಬೆಂಡಾಗಿ ಬಸಲೆಚ್ಚಿ ಬೆಂಡೆಲೆಚ್ಚಿ ಭಯಂಕರ ಬಿರಿಯಾನಿ ಬಸಲೆ ಬೆಂಡೆ ಆಗಲ್ಲ ಆಯಾಸ ನಿಮಗೆ ಅದಕ್ಕಾಗಿ ಮಜ್ಜೆ ನಮಗೆ ಬಾಯಾರಿಕೆ ಆಗ್ತದೆ ಬಾಯ ರಚ್ಚಿ ಹಣ್ಣು ಈ ಸುಮಾರು ನೀವು ಇತ್ತು ಬರ್ತಾರೆ ಬಾಯ ರಚ್ಚಿ ಆಗುತ್ತೆ ಆಗಲು ನೀರಡಿಕೆ ಆಗುತ್ತೆ ನೀರು ಲೆಕ್ಕಿತ್ತು ಅಡಿಕೆ ಲೆಕ್ಕಿದ್ದಾರ ಆಗಲು ಆಯಾಸದಲ್ಲಿ ನಮಗೆ ಆಯಾಸದಲ್ಲಿ ನೀರಡಿಕೆ ಗುಳಿಗತ್ಯ ಓ ಗುಳಿಗತ್ಯ ನೀನೇ ಸ್ವಲ್ಪ ಅರ್ಥ ಆಗುದಿಲ್ಲ ಇನ್ನು ಪುನಃ ಎಂಟ್ನಾ ಒಂದು ವಿಚಿತ್ರ ಪ್ರಾಣಿ ಮಾರ್ರೆ ಹೋಟೆಲನ್ನಯ್ಯ ಅಪ್ಪೆರೆಗೆ ಬಾಜೆಲಾಗ್ತದೆ ಬಾಜೆಲಾಗ್ತದೆ ಬಾಗಿಲಾತಂದ್ರೆ ಒಂದು ನೀರೇ ಬರೋಡಾಗ್ತದೆ ಹೌದಲ್ಲ ಅವು ಬಾಯಿ ಬರಲ್ಲ ಪಸುಕ್ಕಳ ಗೊತ್ತೊಂದು ಬಾಜೆಲೊಂದು ನೀರು ಬರೋದು ಈ ಬಂಡದ ಗೊತ್ತಾವಲ್ಲ ಇಡೇಗೆ ಬರಲ ಕಾರಣ ಉದೋಕ ಲೆಕ್ಕನೆ ಮಿತ್ತು ಬಿಯ ಗುಳೆಗಿನ ತಾರೆ ಕುಬೆಟ್ಟಿನ ಇಟ್ಟಕೊಂಡ ಅದಕ್ಕೆ ಪೂರ ಕೇಳಿದಾಗ ಮತ್ತೆ ಬೊಂಡ ಬರ್ದೆ ಎಂಟಿನ ಮೂಲ್ಯ ಸಂಜೀವೇನ ಸಂಜೆ ಧರ್ಮ ಬರ್ತಾ ಕಾಸು ಬರ್ತಾರೆ ನಮಗೆ ಎಂಟು ಮಾತ್ರ ಬರೋದಕ್ಕೆ ತಪ್ಪು ಬಾರಿ ಆತ್ಮೀಯ ಈ ಕಲಿ ಬರ್ತಾ ಅದನ್ನ ಕಲಿ ಬರ್ತೀನಿ ಮಾರ್ರೆ ಮಕ್ಕಳು ಬೊಂಡ ಬತ್ತ ಬೊಂಡ ದೆಪ್ಪನ ಗೊಪ್ಪನ ಇಜ್ಜ ಉರುಪು ಎಂಕಲು ಅಂತ ಗೋಡಿಗೆ ತಿರುಚು ಧೈರ್ಯವ ಇದು ಉಳರು ಹೆಂಗೋದ್ರೆ ಆಗ್ತೇಂಟ ನಿನ್ನ ಎಂಚಿನ ದಿಷ್ಟಿ ಮಾರ ಎಂಚಿನ ದಿಷ್ಟಿ ತೋಟೊಡಕಿನ ಪೂರ ತಾರದ ಪೊಂಡಲು ಕಿತ್ತು ಮಾಡಿ ಅಂತ ಐದು ಕುದುರೆ ಏನು ಗೊತ್ತುಂದ ಎಂಚಿನ ದೃಷ್ಟಿ ಅದು ಗೊತ್ತಿಲ್ಲ ಎಂಕುಲಂದಿ ಕಡಿಮೆ ವರ್ಷದಿಂದ ಗುವೆಲ್ ಹೋಗ್ಕೊಂಡಿಲ್ಲ ಚಿಕ್ಕುನೇ ಪಾಠಕಲ್ಲ ನಿನ್ನ ಒಂದು ದಿಷ್ಟಿ ಆಯ್ತು ಪಾಠ ನನ್ನ ಒಡೆ ದಿಷ್ಟಿ ಮಾಡಿ ನಾನು ಬಣ್ಣ ಅಂಜು ಬಣ್ಣ ಒಂಜ ಲೇಖನಲ್ಲ ಬಣ್ಣ ಬಣ್ಣ ಬಾಕರ್ ಕೆತ್ತಿನ ಹೊಟ್ಟೆ
ಆಗುವುದನ್ನು ನಾನು ನಿರ್ಧರಿಸಿದ್ದೇನೆ. ಅಷ್ಟೇ ಮಾತ್ರವಲ್ಲದೆ ಇನ್ನು ಮೇಲೆ ಬ್ರಾಹ್ಮಣರಿಂದ ನನಗೆ ಪೂಜೆಯಿಲ್ಲ, ವೆಚ್ಚ ಮಾಡಲು ನನಗೆ ಪೂಜೆಯನ್ನು ನಾನು ಕೊಡುವುದಿಲ್ಲ ಎಂದು ಹೇಳುತ್ತೇನೆ. ಇದು ನಮ್ಮ ತಂದೆಯಾದಂತಹ ಲಕ್ಷ್ಮೀನಾರಾಯಣ ನೆಲದಿಂದ ಜನಿಸಿದಂತಹ ತಂದೆ ಜನಿಸಿದಂತಹ ಈಗ ನೀವು ನನಗೆ ಒಂದು ಸುರಕ್ಷೆ ಒಂಜಿ ಕೊಂಡ ಒಟ್ಟಾಯಿನ ಬರ್ಲಿಕ್ಕೆ ಅಪ್ಪೆರಡು ಉಂಟು ಬಿಡಿಯಾರು ಒಬ್ಬ ಎಂಟು ಬಾಜೆಲಾಡು ಯಾನು ಕೊಂಡ ಬರೆಯ ಒಟ್ಟಾರೆ ಯಾರು ಗುರುತು ಆಯ್ತಾ ಯಾನು ಅಪ್ಪೆರಡು ಅಪ್ಪನ ಇಲ್ಲಿ ಕಟ್ಟ ಇನ್ನು ಮುಂದಕ್ಕೆ ಸಸಿ ಇಲ್ಲಿಯೇ ನೆಲೆಯಾಗಿ ವೆಚ್ಚ ಮಾಡಲು ಬರುತ್ತೇನೆ. ಒಂದು ದೇವಸ್ಥಾನ ಕಟ್ಟೋದು ಆಮೇಲೆ ಹರೀಶಂಚಿ ನರಮನೆ ಇತ್ತಿಂದ ಏಕ ದೇವಸ್ಥಾನ ಅರಿಮತ್ತ ಈಸಿ ರಟ್ಟು ದೇವರನ್ನ ಆ ಒಂದು ಗುಣ ಎಡ್ಡ ಗುಣತ್ತ ಮನಸ್ಸು ಜನಕ್ಕೆ ನೋಡ್ಕೊಳ್ಳಿ ಅದೆಲ್ಲ ಮತ್ತೆ ದಾಸ ಬರ್ತೀನಿ ದೇವಸ್ಥಾನ ಮಾಡ್ತದ ಅವ್ರ ದೇವಸ್ಥಾನ ಮಾಡ್ತದ ಮಾತಾಡೋ ಮನಸ್ಸು ಮಾಡ್ಬೋದು ಈ ಪೋತು ಜನ ಮಾಡಲ್ಲ ಭಾರಿ ಸೋಪುರ ಬಿಟ್ಟು ಭಾರಿ ಎಡ್ಡ ನರಮಾನಿ ಎಡ್ಡ ಕಣಕ್ಕಿತ್ತು ಅಪ್ಪೆರ ಅಪ್ಪೆರ ಯಾವ ಉತ್ಕೊಡು ನಿನ್ನ ಕೈ ಕೊಚ್ಚಿ ಕೊಂಡಕ್ಕೆ ಬರಡು ಒಂದೀರೆ ಗಂಧ ಹೊರಡು ಕುಟುಂಬ ಸಂಸಾರ ಎಡ್ಡೆ ಬಂದ್ಕೊಡು ಕಲೆನಿಗೆ ಕೊಟ್ಕೊಡು ಗುಡಿಗರ ಹುದನ್ನೆಣ್ಣೆ ಬೆರೆವಡು ಐದಾಕಡಿಗೆ ಒಂದು ಎಲ್ಲ ನಟಿಕು ಎಂಚ ಒಂದಿ ಕೊಟ್ಟಡು ಯಾವ ಪ್ರೀತಿಡು ಕೊರಿಯಲ್ಲ ಒಂಜಿ ಕೆಂಡೆಲ್ಲ ಎಂಟು ಕೈದು ಮನಸ್ಸಿಂದ ಸಾವಿರ ಬಂದು ಕೊರಿಯಡಲ್ಲ ಅವು ಒಡಾಕಿ साधारण मस्त खर्चाव मस्त खर्चाव खर्चाव ಒಂಜಿ ಕಲ್ಲುಗಳು ಬಾಡ್ಲ ಒಂಜಿ ನೀನದಿಲ್ಲ ಸಾಣೆ ಈ ಹೆಣ್ಣಿನ ಕಾರ್ಯಗಳು ಮಾಡ್ತಾರೆ ಹೆಣ್ಣಿನ ನೆಗತ್ತು ಬರ್ಪೆ ಈ ಕೈಪಾಡಿನ ಕುಲ ಎಡ್ಡೆ ಬರ್ಪೆ ಇನ್ನೊಬ್ಬಲಿಕ್ಕೆ ಸಾವಿರ ಉತ್ಪತ್ತಿ ಬರ್ಪೆ ಎಂತ ನಮ್ಮುವಾಗ ಎಂತ ಕೊಂಡೋಗು ದೃಷ್ಟಿ ದೀಪ
ಐವತ್ತೇಳು ಪಂಡ ಕುಸಲತ್ತು ಆಗಲೇ ಮಗುಡೆ ನಂಬೋಡು ಆಗಲೇ ಗೋಡಾಪನೆಗೆ ಆಗಬಹುದು ಗೊತ್ತು ನಮ್ಮ ಕಿಂಚಿತವಾದ ನಮ್ಮ ಭಕ್ತಿ ಕೊಡು ಭಕ್ತಿ ಮಲ್ಲಕ್ಕೆ ಕಾಸಿನ ಅಹಂಕಾರ ಆಡಂಬರ ಮಲ್ಲಕ್ಕೆ ಆ ಭಕ್ತಿ ಆ ಗುಲಿಗ ದೈವನ ಅಂಜನೆಯ ಭಗವತಿ ಅಪ್ಪನ ನಮ್ಮೊಂದು ಬರ್ಬೇಕು ಅದು ತಾನೇ ನಮ್ಮ ಬೊಕ್ಕರಿಯಾಗ ಮರ್ಯಾದೆ ಕೊಡ್ಕೊಂಡು ಅಕ್ಲ ನಂಗೆ ಮರ್ಯಾದೆ ಕೊಡ್ಕೊಂಡು ನಮ್ಮ ಕೊರೋಡು ಗೆತ್ತ ನೋಡು ಯಾನ ತುಲೆ ಈನ ಧರ್ಮದ ಮಿತ್ತು ಒಂದು ವಿಶ್ವಾಸದಿಂದ ಒಂದು ಭಕ್ತಿ ಈನ ಭಾಷೆ ಒಂದು ಕೀರ್ತಿ ಯಾನಿ ನಮಸ್ಕಾರ ಅಂತ ಬಂದಿದೆ ಅದೇ ಮರ್ಯಾದೆ ಹೆಂಗೆ ಬಿರಗೊಜ್ಜ ಎನ್ನ ಧರ್ಮದ ಮಿತ್ತು ಒಂದು ಕೀರ್ತಿ ಈ ಸಲಾಮ್ ಅಲೈಕುಂ ಅಂತ ಬಂದ ನಮ್ಮ ಬೊಕ್ಕರಿಯಾಗ ಮರ್ಯಾದೆ ಕೊಡು ನನಗೆ ಮರ್ಯಾದೆ ದಿಕ್ಕಲು ಇತ್ತ ಜನಗಳು ಕೂಡ ಒತ್ತುದು ಓಡೆ ಎಂಚಿನ ಕಿತಾಪತಿ ಕೂಡ ಮಲ್ತೊಂದು ಗೊತ್ತುಂದೇ ಅಂತಿನೇ ಆ ಧರ್ಮ ಈ ಧರ್ಮ ಆಯ ಕೊಟ್ಟು ಉಂಡೆ ಬ್ಯಾರಿ ಆಯ ಹಿಂದು ಇಲ್ಲಾಡು ತಿನ್ನಿಯರ ಗಟ್ಟಿ ಬೋಡಾಯನ ಅಂತ ತಿಕ್ಕಿನಾಂಡ ಮಲ್ಪೆರ ತಲ ಬೇಲೆ ತಿನ್ನಾಂಡ ಓಲಾಂಡಲ ಕೋದಿ ಎಂಚಿನಾಂಡಲ ಮಾಡ್ತದು ಈ ಒಂದು ಎಟ್ಟೆಡು ಉಪ್ಪೆರ ಬಲ್ಲಿಂದ ಕಂಡು ನಮ್ಮ ಉದ್ದೇಶ ಇರ್ತದೆ ಕೂಡ ಆಯ ಹಿಂದೂ ಬ್ಯಾರಿ ಆಯ ಕೊಟ್ಟು ಕೂಡ ಲಡಾಯಿ ನಡ್ತಾವೆ ಇದು ಒಂದು ಚೂರು ಆಲೋಚನೆ ಮಾಡ್ಬೋದು ತುಳೆಗೆ ಎನ್ನ ಜಾತಿ ಬ್ಯಾಡಿ ಕಾಟಿದ್ದಾರೆ ಎಂಕುಲೆಗಿದ್ದ ವರ್ಷ ಬಂದಾಗ ಈ ಮೂಜಿ ತಿಂಗಳು ವರ್ಷ ಬಂದ ಬ್ಯಾರಿಲೆಗೆ ಎಲ್ಲ ಬರ್ಕೊಂಡ ಅದನ್ನು ಮೂಜಿ ತಿಂಗಳ ವರ್ಷದ ಹಿಂದುಲೆಗೆ ಬರ್ಕೊಂಡು ಬರ್ಕೊಂಡ ಅದನ್ನು ಮೂಜಿ ತಿಂಗಳ ವರ್ಷದ ಕಾಲಿ ಕುರುಲೆ ನೆಟ್ಟ ನೀರು ಬರೋದನ್ನು ಬರ್ಕೊಂಡ ಅಂಚನ ಮಾಧ್ಯಮ ದೇವರು ಆರು ಭೇದ ಮಾಡ್ಕೊಂಡಿತ್ತು ನೀರು ನಮ್ಮ ಊರು ಬಂದು ವರ್ಷ ಬರ್ತಿದ್ದ ಎನ್ನ ಇಲ್ಲದ ಬೇಡ ಈರ್ನ ಇಲ್ಲದ ಬೇಟೆ ಬರ್ತದ ಒಟ್ಟೆ ಒಟ್ಟಿಗೆ ಕೊಟ್ಟದ ಭತ್ತದ ನೀರನ್ನೇ ಬಂದು ಈರ್ನ ಮಲ್ಲಾತೀನಿ ಅಲ್ಲ ಮಲ್ಲಾತೀನಿ ಅಂತ ಯಾಕೆ ಏನು ಗೊತ್ತಾಗ ಓಕೆ ಯಾಕೆ ಇದು ಬಾಧ್ಯ ಧರ್ಮಗಾಂಡ ಯಾನತ್ತೆ ಬಪ್ಪ ಬ್ಯಾರಿ ಓ ಏನು ಸಾವುಕಾರ ಅಂದ್ರೆ ಎನ್ನ ಅಮ್ಮೇರೆ ಪುಣ್ಯಮ್ಮ ಬ್ಯಾರಿ ಕುഞ്ഞിപ്പോ ಆಮೇಲೆ ಅನ್ನ ಅಮ್ಮೇರೆ ಎನ್ನ ಅಮ್ಮೇರೆ ಕುಟುಂಬನೇ ಗೊತ್ತಿತ್ತು ಕಾರಣ ಅಮ್ಮೇರೆ ಕುಟುಂಬ ಸುಖರ್ಪುರ ಎಲ್ಲಿಯ ಸಂಸಾರ ಹೆಚ್ಚ ಗೊತ್ತುಂಟೆ ಎನ್ನ ಸಂಸಾರ ಭಾರಿ ಇಲ್ಲ ಎನ್ನ ಎಂಟು ಒಟ್ಟು ಒಂದು ಸಂಸಾರ 28 ಜನನೇ ಕೊಡ್ತಾರೆ 28 ಜನ ಎಲ್ಲಿಯ ಸಂಸಾರ ಎನ್ನ ಅಮ್ಮೇಲೆ ಸುರು ಕಟ್ಟಿ ಮದಿಮೆ ಅದು 10 பொண்ணு ಜೋಕ್ರೆಯನ್ನು ಬೆತ್ತದು 16ನೇ ಕತ್ತಿನೇ ಏನ ಯಾನೆ ಭಕ್ತಿನೇ ಎನ್ನ ಅಂತ ಗೊಟ್ಟಕ್ಕ ಅನ್ಕೋದು ಹೋಯ್ ಗೊಟ್ಟಕ್ಕ ಸೆಂಟಿನಿ ಅಂದ ಪಕ್ಕನೆ ಆಗಿದೆ ಆಂಡೆ ಈ 16 ಜೋಕ್ರೆಯನ್ನು ಸಾಂಕುನೇ ಏನು ಅಮ್ಮೇರೆಗೆ ಮದಿಮೆ ನನ್ನ ಸಿಕ್ತಿದಿಗೆ ಆನ ಮೂರ್ದಕ್ಕಲು 16 ಜೋಕ್ರೆಯನ್ನು ಸಾಂಕದ ಮಲ್ಲೆ ಮಲ್ಕೊಡತ ಒರಿ ಆನ ಆನಗೆ ಉಳ್ಳೆ ಮಾತೆ ಇರ್ತದೆ ಎಲ್ಲಿ ಅಂತೆ ಊರ್ದಕ್ಕಲ ಒತ್ತಾಗಿ ಕುಡೊಂದಿ ಮದಿಮೆ ಇದು ಬೊಚ್ಚಿ ಬೊಚ್ಚಿಂದ ಪನ್ನಗ ನನ್ಕು ಅಲ್ಲ ಕೊಟ್ಟಾಗ ಬೊಚ್ಚಿಂದ ಪಡ್ಯಾರ ಶುರು ತೆಗೊಂಡು 16 ಎಲ್ಲ ಪಾಂಡಗ
ಒಕ್ಕಂಜಿ ಎಡ್ದು 10 ಆಯ್ತು ಒಂಜಿ ಕಡೆ ಬೇಡ ಒಂದು ಕಡೆ ಮತ್ತೆ ಭದ್ರಾಟ್ಲ 10 ಏತಾಂಡು 23 ಆಂಡು ಅಂಚೆ ಅಂದ ಆಲನಿ 10 ಬೆಟ್ಟದ ಆದ ಭದ್ರಾಟ್ ಬಾಡಿ ಭದ್ರವಾಡಿ ಅಂದ ಆಲನಿ ಹೋಗ್ಕೊಂಡು ಅದಕ್ಕೆ ಜನ 23 ಸಾಂಕುನಿಯರು ಯಾನು ವರಿ ಮಗೆ ದಾದಾನ್ ಮಾಡ್ಕೊಂಡು ಅಂಚೆ ಎಲ್ಲ ಬಂಡೆ ಅಮ್ಮೇರೆ ಇರಕ್ಕೆ ಮನಸ್ಸಿಲ್ಲ ಮಗಿನ್ಯಾಲೆ ಅಮ್ಮೇರೆ ಕಥೆ ಬೇರೆ ಬೇರೆ ಎತ್ತು ಜಪ್ಪ ಅಂತ ಅದು ಕುಡನಿ ಮಾಡಿದ್ದೆ ಕುಡನಿ ಮಾಡಿದ್ದೆ ಅದು ಒಂದು ನಾಲಾಯ್ತು ಆದ್ಮೇಲೆ ಬೊಕ್ಕ ಆರ್ಲ ಅಂಚನೆ ಒಂದು ದಿನ ಕುಡದಾಡಿ ಪೋನ ಕಾರು ಜಾತ 3 ದಿನ ಎಕ್ಲೆಗೆ 4 ದಿನ ಕಡಿದೆ ಗೊತ್ತು ಹಿಟ್ಟು ಗಮ ಗಮ ಅದು ವಾಸನೆ ಅಂಚೆ ಆಂಡಿದ್ರೆ 23 4 ಬೊಕ್ಕಗೆ ಅಂಚೆ ಒಟ್ಟು ಎಲ್ಲಿಯ ಕುಟುಂಬ ಅಂಚೆ ಅಂದು ಎಂತ ಸಮಯ ಕರಿನದೆ ನಮ್ಗೆ ಎಲ್ಲ ಅಪ್ಪೆಲ್ಲ ಎಣ್ಣೀರದಾದ ನಾಲ್ಕು ಬಿದ್ದಾಡ್ದು ಹೋಯ್ ಆಂಡವರು ಒಟ್ಟು ಮಂತ್ ದೀಪನ ಈತನು ಕೂಡ ಈ ತರಕ್ಕೆ ತುಂಬಿರಾಪಡ ಒಂದು ತರಕ್ಕೆ ಅಂಚೆ ಒಂದು ಬೇರೆ ಎಂಜಿನಾಲ ನಾಡ್ಗ ಅಂತ ಕಂಡದು ನಮ್ಮ ಒಂದು ಎನ್ನ ಮಲಬಾರ್ ದೇಶವನ್ನು ಹೋಯ್ ಮಲಬಾರ್ ಎನ್ನ ಅಮ್ಮೆಯನ್ನ ಕೈತದ ಇಲ್ಲದಾರ ಬಂದಿರ ನನ್ನ ಮುರುಳು ಮಿನಿದಾಲ ಅವನ ಮಗನಿನಾಡ ಈ ಬಲ ಎನ್ನೊಟ್ಟು ಕಪ್ಪಲಿದ ಬಲ ಕಪ್ಪಲ್ ಅಂಚೆ ಅಂಚೆ ಪೋದು ಮಲಬಾರದು ಒಂದು ಕೆಲಸವು ಸೇರಿ ಎಂಚಿನ ಕೆಲಸ ಗೊತ್ತುಂಟು ಈ ಮೀನಿಗೆ ಪುರ ಒಟ್ಟು ಗೋಣಿ ಕಟ್ಟಿದ ಕಪ್ಪದ ಮಣ್ಣ ಕೆಲವು ತಿರ್ತು ಕೂರ್ದು ಕೂಡದ ದಟ ಬಟ ರಟ್ಟದ 5 ಪೆಟ್ಟಿದೆ 5 ಪೆಟ್ಟಿದ ಬಂದಿದ್ದಕ್ಕೆ ರಾಪುಟ ಸುಮಾರು ವರ್ಷ ಕೆಲಸ ಮದ್ದು ಎಣ್ಣನೇ ಬಂದಿದ್ದೀನಿ ಕಪ್ಪಲು ನಿಂಜರ ಪೋಯಿನ ಎಂಡಲ ಬೈತೆಗೆ ಬಂದಿ ನಿಂಜರ ಪೋಯಿನ ಬೈತೆಗೆ ದಯಬನಾಯ ಬನ್ನಿ ಪಾಂಡ ಬನ್ನಿ ಕಾಯ ಅಂಚಂದು ಯಾನು ಬಕ್ಕ ಬಾರಿ ಬಂಗೋಡು ಬರ್ತದೆ ಪಿರಾನೆ ಎಣ್ಣನೆ ಊರು ಬರ್ತದೆ ಬಾರಿ ಮಂಡೆ ಬೆಚ್ಚೋಡು ಎಕ್ಕೆ ಎನ್ನೊಂದು ಎಡ್ಡೆನೆ ನಂದು ಜನ ಬಂದು ಈರಗಿದೆ ಈ ಊರು ಹಾಕುಜಿ ಈಗ ಅಂಚಿ ಬಿದ್ದಾಡ್ದು ಪೋಲೆ ಒಂದು ಅಂಚಿ ತುಳುನಾಡಿಗೆ ಪೋಲೆ ಎಂದು ಬಂದೆ ಒಂದು ವೇಳೆ ನಾನು ಪಣವ ಮಲ್ಕೊಂಡ ಅವರು ಅಂಚೆಯಾನು ತುಳುನಾಡಿಗೆ ಬಿದ್ದಾಡಿ ಕಾಂಜಂಗಾಡಿ ಕಾಸರಗೋಡು ಮೊಗ್ರಾಲು ಪುತ್ತೂರು ಕುಂಬುಳ ಆರಿಕಾಡಿ ಸಿರಿಯ ತಂಗಳಬೀಡು ಬಂದ್ಯೋಡು ಕೈಕಂಬ ನಯ ಬಜಾರು ಉಪ್ಪಳ ಹೊಸಂಗಡಿ ಮಂಜೇಶ್ವರ ತಲಪಾಡಿ ತೊಕ್ಕೊಟ್ಟು ಜಪ್ಪು ಕುಡ್ಲಾಂದು ಪೂರ ಊರು ಮುದ್ದ ಊರು ಮಾರಿ ಶಕ್ತಿ ಬಂದು ಒಂದು ಪಚ್ಚಿದೊಂದು ಕಲ್ಲುಡ ಕುಂಡುನಗಲ ಮೂಡಿ ಸರ್ತಿ ಆಲೋಚನೆ ಮಲ್ಪಡ ದಯಪಂಡ ಈ ತುಳುನಾಡಿಂದು ಪಂಪನು ಪರಶುರಾಮ ಸೃಷ್ಟಿ ಅವನು ನಾಗನಬನ ದೈವದ ಕಲ್ಲನ್ನು ಮಾತೆಲ್ಲ ಅವರು ಕೂಡ ಹಿಂದೂ ಜಾತಿ ನಂಬುದು ಆ ನಂಬು ಆಯ್ನ ನಂಬುನಿದ್ದವರು ಅಕ್ಲಿ ಹಿಂಬುದಿಕ್ಕುದು ಎಡ್ಡೆಡ್ಡ ಪುರ ಕೆಲಸ ಕಾರ್ಯ ಪುರ ಮಲ್ಕೊಂಡ್ಬಿಡ್ತೇವೆ ಇಂಥ ಜನಗಳು ಬಾರಿ ಎಡ್ಡೆ ಇಂಥ ಜನಗಳು ಒಪ್ಪಿಕೊಂಡಲ್ಲ ಎಷ್ಟೋ ಜನ್ಮ ನಮ್ಮ ಪುಣ್ಯ ಮಾತ್ರ ಪುರ ಒಪ್ಪಿಕೊಡು ಕೆಲವು ಎಡ್ಡೆ ಪಾದರಡು ಪುರಕ್ಕೆ ಎಂಡೆ ಕಲ್ಲಿನ ದಾಯ ಯಾರು ಪಂಡೆ ಕಲ್ಲಿನ ಭೂಮಿ ಸರ್ತಿ ಕುಲ್ಲೋಡ ಆಲೋಚನೆ ಮಾಡ್ಕೊಂಡು ದಯಪಟ್ಟ ಆ ಹಿಂದೂ ಧರ್ಮದಕ್ಕಲು ಆ ಕಲ್ಲನೇ ಪೂಜೆ ಬರ್ತದೆ ಆ ಕಲ್ಲುಡೆ ಒಂದು ಶಕ್ತಿ ಉಂಟು ಬರ್ತದೆ ಐಕ್ಬೋಡಾದ ಪೂಜೆ ಪುರಸ್ಕಾರ ಕೋಲ ನೇಮ ಪುರ ಕೊಟ್ಟು ಇವರು ಪರಿಹಾರ ನಾನು ಸಿಕ್ಕದು ಎಡ್ಡೆ ಕೆಲಸ ಮಾತ್ರ ದೇವಗಾಡಿದಾಗ ಅಂಚಾಗ ನಮ್ಮ ಆಯ್ತು ಕೋಡಿಯೋಣ ಜಾತಿದಾಗಲು ಮಾತ್ರ ಕೆಲಸಗಳು ಪುರ ಪೂಜೆ ಅಂಚೆ ಅಂದ್ರೆ ಮೂಲ ಮಲ್ಕೊಂಡು ನಾನು ಒಂದು ಬೇರೆ ಬೋಡತ್ತೆ ಅಂಚೆ ಅಂದ್ರೆ ಮುಂದೆ ದುಕ್ಕಣ್ಣ ಸಾವಂತೆ ಪಡ್ಕೊಡಾರು ಬಾರೆ ಎಡ್ಡೆಂತಿನಾರು ಮುಂತಾರ ಒಂದು ಗೊತ್ತಾಗ ಹೋದ ಒಂದು ಬೀಡ ಬಾಡ್ಗ ಬೀಡೆ ಅಂತ ಒಂದು ಅಂಗಡಿ ಬೀಡೆ ಅಂಚೆ ಒಂದು ಬಾರ್ದು ಕೊಡ್ಲಿಕ್ಕೆ ಅಂತಕೊಂಡು ಆಗೊಂದು ಜಾಗಕ್ಕೆ ಬಾರಿ ಜಾರಿಯಿಂದಲೇ ಏನಂದ್ರೆ ಬಾರಿ ಅಡ್ಡೆ ಮನಸ್ಸು ಒಂದು ಜಾಗ ಕೊಡಿ ಅಂಚೆ ದಿನೋಡ್ದು ದಿನ ಪುರ ಎಲ್ಲ ಬೇರೆ ಎಡ್ಡೆ ಆದ್ರೆ ಇದರಲ್ಲಿ ಅವ್ರು ತೋದಿನಂತೆ ನಾವು ಮೂಜಿ ಮಾಡಿಕದ ಇಲ್ಲಿ ಏನು ನಾವು ನಮ್ಮಲ್ಲಿ ಇದ್ದ ದೇವರ ದೇವತೆ ಅಲ್ಲವನ್ನ ದೇವತೆ ನಂಗೆ ದಾನ ತೊಂದರೆ ಅಂಚಾಂಡ ನಂಗೆ ತೊಂದರೆ ಬಂದು ನಾವು ಮನೆ ಕಡೆ ಅಮ್ಮ ಎಡ್ಡೆ ಆಡುದ ನಂಗೊಂದು 10 ಜನ ಉಪಕಾರ ಬರ್ತಿದ್ದೀರ ಈ ಮನಸ್ಸು ಎಂಟು ಕುಟುಂಬ ಬೇರೆ ಮಾಡ್ಕೊಂಡು ಶುರು ಮಾಡಿ ಮಂಜಿದ ಬೇಡ ಅಂತ ಶುರು ಮಾಡ್ತೀವಿ ಮಂಜಿಂದ ಹೊಟ್ಟೆ ಹೇಳ್ತೀನಿ ಮಂಜಿಂದ ಹೊಟ್ಟೆ ಓಡ ಈ ಓಡನ್ನು ಒಂದು ಓಡ ಮಾಡಲಿಲ್ಲ ಆಯ್ತು ಬೇಕು ನಾವು ಆಗ ಒಂದು ಕೆಲಸ ಇದಕ್ಕೆ ಪೂಜ ಆ ಕೆಲಸ ಜವಾಬ್ದಾರಿ ಹೆಂಗದವರು ಆಗ ಒಂದು ಕೆಲಸ ಆಗ ಆಯಾ ನೀವು ಬೆಳೆದ ಜವಾಬ್ದಾರಿ ಕೊಟ್ಟು ಹಂಗೆ ಅಂದಾಗ ಒಂದು 3 ಜನ ಉಪಕಾರ ಮಾಡ್ತಾರಂತೆ
ಬೇರೆ ನಮಡ ಮಂಜಿದ ಕೆಲಸ ಶುರು ಮಾಡ್ತದೆ ಕೆಲವು ಮಂದಿ ಪೂರ ಶುರು ಮಾಡ್ತಾರೆ ಆತಂಡು ಬರೀ ರೆಡಿ ಹೂವಲ್ಲ ಎದ್ದು ಕೊಡಲ್ಲ ಬಂದ್ಕೊಟ್ಟು ಪ್ರಸಾದ ಒಂದು ಮಂದಿದ ಕೆಲಸ ಶುರು ಮಾಡ್ತದೆ ಐದು ಹೋಗಿ ಜನ ದಿಕ್ಕು ಸೇರಿತ್ತೆ ಜನ ದಿಕ್ಕು ನನೇ ಬಾರಿ ಬಂಗಾಗ್ತದೆ ಅಂಚಂದ ಐದು ಕ್ಲಿಯರವರಿ ಎಂಟೊಟ್ಟು ಇವರಿಲ್ಲೇ ಭಾರಿ ಎಡ್ಡೆ ಹುಡುಗಿ ಅಯ್ಯೋ ಆಯನ ಮೇಲೆ ಕಣ್ಣು ವಿಷಯ ಕೋಲ ಕಣ್ಣಗ ಸಾಧ್ಯ ದಿಕ್ಕಿನ ರೀತಿಯಲ್ಲಿ ಇರುತ್ತೆ ಇದೆಲ್ಲ ತಿನ್ನೋಟ ಯಾನು ನೀನು ಮನಸ್ಸು ಮಲ್ಪಂದ ಆಯ ಮನಸ್ಸು ಮಲ್ಪಿದೆ ಒಂದು ವೇಳೆ ಯಾನು ಮನಸ್ಸು ಮಲ್ಪರ ಕುಲ್ಲಿಬೇಕ ಉಲ್ಲ ಅಂದುಕೊಂಡದ್ದು ಉಯ್ಯರ ಸುರು ಮಲ್ತೆ ಅಂದಾಟ ಐದು ಪಕ್ಕ ಯಾನು ಲಕ್ಕದು ಪೂರಾ ಬೇಲೆ ಅದು ಪಿರ ಬಣ್ಣಗಳ ಆಯ ಉನ್ನೊಂದು ಒಟ್ಟು ಯಾನು ಬರೋದು ಲಕ್ಕದ ಮಗ ಯಾನು ಚೆತ್ತಿನ ಮಾತ್ರ ಚೆಪ್ಪು ಯಾನು ಮನಸ್ಸು ಮಲ್ತಿಂದ ಮಾತ್ರ ಮನಸ್ಸು ಬರ್ತದೆ ಆ ವಿಷಯನೇ ಆವಾಗ ಎಲ್ಲರದ್ದು ಒಂದು ಪಂಚ ತುಂಬು ಎನ್ನ ತೆರೆಯುವಂಥದ್ದು ಯಾನು ಪಣ್ಣ ಲಕ್ಕೆ ಮತ್ತೆ ಆಗ ಇದ್ದ ಜವಾಬ್ದಾರಿ ಬರ್ತದೆ ಎಂದು ಜನ ಬೈತೇವೆ ಎಂದು ಬೇಲೆ ಹಾಕಿದ್ರೆ ಪೂರ ಕೇಂದ್ರ ಓಲ್ಲೆತ್ತೆ ಏ ಉಸ್ಮಾನ ಯಾರಿಗೂ ಬರೋ ನೀ ಕಾಣಿದಿಲ್ಲ ಏ ಉಸ್ಮಾನ ಒಂಗಿಲೆತ್ತಿನ ಬರ್ತೇವೆ ಓಲು ಕುಡಿದು ಸಾಯ್ತಿದ್ದೇನೆ ಏ ಉಸ್ಮಾನ ಎಂದಿಲ್ಲ ಎತ್ತ ಹಿಡಿತದೆ ನೀವು ಬಂದಿಲ್ಲ ಎಂದು ಮಿಲಿಯಾನ ಮುಂಬತ್ತು ಬರ್ತಾರೆ ಇದು ಬಂದ ಇಲ್ಲ ಅವೇ ಯಾನು ಬಂದಿದೆ ಆಯ ಅನ್ಕೊಂಡು ಮಲ್ಲ ಜನತೆ ಎದುರು ಉಂಟಿರಲ್ಲಿ ಯಾನು ಬರ್ತಿದ್ದೆ ಅನ್ನ ಬಿರೋಡು ಬರ್ತದೆ ನೀವು ಇಡದಿಂದ ಎಣಕ್ಕೆ ಕಾಣಿಲ್ಲ ಕಾಣಿದಿಲ್ಲಲ್ಲ ಹಿಂಗನೆಲ್ಲ ನೀ ಬೆಳೆದಲ್ಲ ಯಾವ ಬೆಳೆದಲ್ಲ ನಮ್ಮ ಒಪ್ಪತ್ತನ್ನೇ ಅಲ್ಲ പിന്നെ ഇത് നീ പോയിട്ടില്ല മഞ്ഞിന്റെ പണിയുണ്ട് മഞ്ഞിന്റെ പണിയുണ്ട് ഇന്നലായില്ല ഇന്നാവും ಓಡದ ಕೆಲಸ ಹೆಚ್ಚಿನ ಅದನ್ನು ಕೇಳಿದ್ರೆ ಅಯೋಧ್ಯೆ ಓಡಾದ ಜಿನಿಯಾവും ಅದಂತಲ್ಲ ನಾನು ಇങ്ങനെ ಆಳೆಲ್ಲ ಬಂದಿದೆ ಅಂಜಾಳು ಸಚಿನ್ ಮುದಿಯರ್ ಎಲ್ಲ ಸಚಿನ್ ಮುದಿಯರ್ ಬೆಂಚಂಡಿ ಎಲ್ಲರೂ ಬರಲಿ ಈ ಪರಿಸರದಲ್ಲಿ ಸಚಿನ್ ಮುದಿಯರ್ ಎಲ್ಲರೂ ಬರಲಿ ಇದು ಮೊಹಮ್ಮದ್ ಅಕ್ಬರ್ ಎಲ್ಲ ಪಣಿ ಆಯ್ತು ಪಣಿ ಇಂತ ಅವು ಅಂಚಲ್ಲ പിന്നെ ಇದು ചോർಬೇಕು ചോರ್ಬೇಕು ನೀನ ಯಾಕೆ ಕಡೆ ಬಂದಿದ್ದ ಸುಳ್ಳ ಯಾನು ಮನಸ್ಸು ಮಾಡ್ತಾನೆ ಅನ್ನಕ್ಕೆ ಇಚ್ಚಿಗೆ ದಾರಿ ಹೆಚ್ಚಿ ಈರು ಮಾಡ್ತಿದ್ದೀರ ಅಂತ ಬಗ್ಗೆ ಯಾನು ದಯ ಬಂದಿಗೆ ಕುಲ್ಚೇನಿ ಕುಲ್ಚಿಟ್ಲೆ ನೀನು ಕುಲ್ಚಿ ಯಾಕೆ ಕುಲ್ಚಿಟ್ಟು ಬೇರೆ ಟ್ರೈ ಮಾಡಿ ಆರೆ ಯಾನಿ ಮೀತ ನನಗೆ ನಾನು ಈರಿ ಮೀತಿ ಜರತ ಯಾನಿ ಮೀತಿ ಯಾನಿ ಮೀತಿ ನಮಾಜಿ ಮಾಡ್ತಿದ್ದು ಗೊತ್ತಿ ಎತ್ತಾಂಡು ഞാൻ കുളിച്ചിട്ട് എൻ്റെ നമാജി എല്ലാം എല്ലാം ഇത് നീ ഇപ്പോ ഇത് എന്തെങ്കിലും പാട്ടുണ്ട് കൊട്ടള മണ്ണേ രാസുണ്ട് നടത്തരാ പൈസ ഇന്ന് പെണ്ണ് നോക്കിയില്ലേ എവിടെയുണ്ട് പാത്തിമണ്ട് ചെറിയ പാത്തിമണ്ട് മണ്ണായിട്ട് മൂന്നുണ്ട് പാത്തിമൂർ അപ്പുറത്തെ കണ്ടില്ല പാത്തിമണ്ണില് ഓ അപ്പുറത്തെ കണ്ടില്ലേ മണ്ണൻ ആയില്ലേ ആയി അവ പോയി ഓ ದೇವರೇ ಹಿಂಗೆ పోతి ನೋಡಿ ಮದ್ನೆ ಹಾಕುಜಾನಕ್ಕೆ ಎನ್ನಾಗ ಪಾತಿ ಮನ ಮದ್ನೆ ಅಂತ ಅಲ್ಲಿಗೆ ಮೂಜಿ ಜೋಕುಂಡು ಅಲ್ಲಿನ ಹಾಕನ್ನಂತು ಕಂಡನಿ ಚೆಗಣ್ಣ ಕಂಡನಿ ಸಾಯ್ತಿದೆ ಮೂಜಿ ಜೋಕುಂಡು ಎಂಕಾವು ಯಾವು ನಲ್ಲ ಪನ್ನೀರ ಇದು ಆಯೇ ಬರ ಒಂದು ಸತ್ಯ ಒಂದು ಪಾಠ ಬರಂದ್ರೆ ಬರ್ತಿದೆ ನೀ ಪಾಠ ನೀ ಬರ್ತದೆ ಬೇಡಲ್ಲ ಪಾಠ ನೀ ಅಂತ ಯಾವುದು ನೀ ಬಂದಿಲ್ಲ ಆ ಪಾಠಕ್ಕೆ ഞാൻ പറഞ്ഞു ആയ ಒಂದು ಸರ್ತಿ ಮೀನು ಬತ್ತಿರ പോನಾಗ ಅವರು ನಿಕ್ಕೊಂಡು ಮೀನಿಗೆ ಆಯ್ಕೆ ಅದೇ 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 ಎಲ್ಲರ ಎತ್ತು ಮಲ್ಲಯ್ಯರಿನ್ಯಪ್ಪ ಬಲ ಕುಳಿಯ ಸುಂದರಿ ಕಣ್ಣನಾರಂಡ ತರುಣಿ ನುರಿಣಿಯ ಕೆಂಪೆ ಪಾತಿಯ ಪಂಬರಮ್ಮು ಏನ ಮಧ್ಯದ ಅರ್ಥ ಗೊತ್ತಾಗ ಆಯೇ ಸುಧಬಲಿಕ್ಕೆ ಕಡಲಿಗೆ
ಮದಿಮೆ ಆಡ್ತಾರ ಬೋಡುಂದ ಎಂಜಿನ ಮಾಡ್ಕೊಂಡು ಒಂಜಿ 10 ಜನ ಒಟ್ಟು ಸೇರ್ತು ಒಂದು ಕಾಕಟ್ಟಿದ್ದು ಬರೆದು ಒಂದು ಕುರಿ ಇಂದು ಮಾಡ್ಕೊಂಡಿದ್ದೇವೆ. ಆ ಕುರಿ ದೆಪ್ಪೆ ಆ ಪೊಣ್ಣನ್ನು ಮಧ್ಯೆ ಬಂದದ್ದು ಇಲ್ಲಾಗಿ ಸೇರ್ಪಾವೆಂತ ಬಂದಿಲ್ಲ. ಒಕ್ಕೊಂದು ದಿನ ತೆಂಜಿ ಪತ್ತೊಂದು ಬೈದು ಕೆಲವು ಸಂಗತಿನ ಕೂಡ ಪಣ್ಣಂದಾಗ ತೆಂಜಿನ ಪತ್ತೊಂದು ಈ ಬೇಂಡ ಕೇರ್ನಕ್ಕೆ ಒಂದು ಬೋಡತ್ತ ಇದು ಬೆಂಗಿನ ಪತ್ತೊಂದು ಸೆಟ್ ಮಾಡೋದು ಬೈತೀನಿ ಮುಂದೆ ಬರ್ತದ್ದು ಎಡಕ್ಕೆ ಹೋಯ್ ನಾನೊಂದು ನಾವು ಕಿಸೆ ಹೊಟ್ಟೆ ಬರ್ತದೆ ಇವತ್ತು ನನಗೆ ಗೊತ್ತಿದೆ ಭಾರಿ ನಿಷ್ಠೆ ಯಾನು ಮಂಜಿನಾಗ ಓಡದ ಕೆಲಸವನ್ನು ಬಂತೆ ಅವು ಕೊರುಡು ಗಾಳಿ ಕೊರುಡು ಆನಂದಾಗ ಯಾನೊಂದು 50 ಜನಕ್ಕೂ ಮನಸ್ಸು ಬರ್ಪಂದ ಮಣ್ಣಂತೆ ಬಂದಿಲ್ಲ. ನೇಚೋರೆ ಆಡಲ್ಲ ಕೈಚೋರೆ ಅದು ನೇಚೋರೆ ಆಡಿದ್ದು ನೇಚೋರೆ ಆಯ್ವನ್ಪಿನ 50 ಇದು 150 ಜನಕ್ಕೂ ಒಂದು ಮನಸ್ಸು ಬರ್ಪಂದ ಮುಕ್ರಿಯಾಕ ಇಂದು ಇದು ಬೇಂಟಕ್ಕೆ ಹೋಯ್ತಾರೆ ಸಾಮಾನ್ಯ ಪುಸ್ತಕ ಇದೆ ಅಂದ್ರೆ ಬೆಳೆಯ ಕಣಕ್ಕೆ ನಮ್ಮ ಮುದ್ದಣ್ಣ ಕೊಟ್ಟು ನೀವು ಕೊಟ್ಟು ಇದು 1000 3000 ಅಂದ್ರೆ ಅದು 1000 ನೀ ಕೊಟ್ಟು 1000 ಹಳೆ ನಿಮಗೆ ಕೊಟ್ಟು 1000 ఆయన లెక్క తీయాల ఆరు ముద్దొన్నే ఆయన బల్ల బరి లెక్క బరెత్తింది ముద్దొన్నే గెత్తొంది ಒಂದೇ ಸಾರ ಆಯ ಬರೆತ್ತಿ ನಿಂತೆ ಗೊತ್ತದೆ ಆರು ಕೇಂದ್ರಗ ಒಂಗಿ ಸಾರ ಬರೆ ಪಿರ ಯಾನು ಆರೆ ಕೊರ್ನಗ ಒಂಗಿ ಸಾರ ಬರೆ ಕೂಡ ಆರು ಪಿರ ಕೊರ್ನಗ ಒಂಗಿ ಸಾರ ಬರೆ ಮುಂಗಿ ಸಾರ ಕೂಡ ಬಾಕಿ ಮುಂದೆ ಎಲ್ಲ ಕೊಟ್ಟಿ ತಾಯರಾಗು ಹಂಗನಲ್ಲ ಒಂದಾರೆ ಕೇಕ್ ಅದು ಒಂದಾರೆ ನಾ ಕೊಡ್ತದೆ ಇನ್ನೇ ಇದು ಒಂದಾರೆ ಕೊಡ್ತದೆ ಅದು ಬೇಡ ಎಲ್ಲ ಸರಿಯಾಗಿ ಎಂದ್ರದು ಸಾಮಾನು ನೂಟ 150 ಚೋರ 150 ಜನಕ್ಕೂ ಅನಸ್ತು ಮಾಡಿದ್ರೆ ಅಲ್ಲಿ ಅರ್ಧ ಸೇರಿ ಏನಕ್ಕ ಒತ್ತಿಗೆ ಇನ್ನೆಂದ್ರ 150 ಆಳಿದ್ದು ಅದು ಎತ್ತ ಬೇಡ 25 ಎಲ್ಲರಿಗೂ ಚೋರು ಬೇಡ ಇನ್ನೆ ಅರ್ಧ ಆಗಿ ಇನ್ನೆ ಹೋಗಿ ಚೆನ್ನದಲ್ಲ ಅವಳಿಗೆ ಇತರನ್ನೇ ಜೋರಿ ಕೊಡ್ತದೆ 50 ಉಪ್ಪು ಎತ್ತರ ಬೇಡ ಉಪ್ಪು 150 ಉಪ್ಪು 25 ಸೇರಿ 25 ಸೇರ ಅಡಿ ಅರ್ಧ ಸೇರಿ ಉಪ್ಪು ಇಪ್ಪ ನೇರ ನಮ್ಮ ಫೋನಿಗೆ ಇನ್ನೆ ಪೇಟೆ ಬಂದಾಗ ಫೋನ್ ಇದೆಲ್ಲ ಪಟ್ಟಿ ಬೇಡ ಚೆಂದ ಪಟ್ಟಿ ಹಾಕಿ ಹೋಯ್ತು ಅದೆಲ್ಲ ಸಾಮಾನು ಕೊಡ್ತಿತ್ತು ಮಂಜಿಂದಲ್ಲ ಬೆಳ್ಳಿ ಆಯ್ತ ಇನ್ನೇ ಬೆಳ್ಳಿ ಆಯ್ತ ನೀರು ತುಕ್ಕಲಿಲ್ಲ ಬೇಡ ಬರ
ಅಲ್ಲಂಡೆ ಅಲ್ಲಾವುಂಡೆ ಕುಶಲದಲ್ಲಿ ಕಂಡಾವುಂಟು ಅಲ್ಲಾವು ಪುಸ್ತಕ ದೇವಿಯು ಪ್ರತ್ಯಕ್ಷವಾಗಲು ಮಗನೇ ಬಪ್ಪ ಸಾಹುಕಾರ ಹೆದರದಿರು ಬೆಚ್ಚದಿರು. ಓಡುದು ತೋಂದಿಪ್ಪುನ ಕೊಟ್ಟುಡು ಎಂಕುನ ಮಂಜೀವನಿಗೆ ಕಲ್ಲಿಗೆ ತಾಂಟೆಂಡು ಎಂಕುನ ಗೋಡೊಂದು ಮಂತನಂಚಿನ ಅಪರಾಧ ಅಭ್ಯರ್ಥ ಎಂಕುಲ ಮಂಜಿಗೆ ಗೋಡಾದೆ ಪರಕುಲ ದೇವೇಂದ್ರ ಗೋಡಾದೆ ಮಂಜಿದ ಸಾಧಿಗೆ ಗೋಡಾಪುರಂಚಿನ ಕರ್ತವ್ಯ ಮಂತ್ರಂಚಿನ ಗೋರ್ತನ ಸತ್ತು ಮೋಸೋಡ ಆಯ್ವಂಚಿನ ಕೆಲಸ ಕಲ್ಲಿಡಿದು ನೆತ್ತರೆ ಗೋವಂದು ಇಡೀ ಸುದತ್ತ ನೀರೇ ಕೆಂಪು ಆದಿ ಕೋತಲಿ ಎಂಚಿನ ಮಕ್ಕಳು ಅರ್ಥವಾದ ಅಲ್ಲಾಹನ ಧ್ಯಾನ ಮಾಡ್ಕೊಂಡ ಕೊಟ್ಟು ಬಪ್ಪ ಬ್ಯಾರಿ ಕೋಡ್ಯಾಡ ಎಂದು ಒಂದು ಸ್ವರ ಕೇಳು ನಪ್ಪೆ ಮಗನೇ ಅಪ್ಪೆ ಈ ಶಾಂಭವಿ ಹಣೆಯಲ್ಲಿ ನಿಂಗೆ ರೂಪಿಯಾಗಿದ್ದಂತಹ ನನ್ನ ಹಣೆಗೆ ನಿನ್ನ ನಾವೆಯೂ ತಾಗಿದ್ದರಿಂದ ಜಲವೆಲ್ಲವೂ ರಕ್ತಮಯವಾಗಿ ಹೋಗುತ್ತದೆ. ಆದರೆ ನಿನ್ನ ನಾವೆಗೆ ಶಿರವನ್ನು ಕೊಟ್ಟವಳು ನಾನೇ. ಇದಕ್ಕೆ ಕಾರಣವಿದೆ. ಅಂತೇಳಿ ಯಾನಿ ಓಡುತ್ತ ಮತ್ತೆ ಇದೇ ಭಕ್ತಿಯನ್ನು ಓಡುವುದಾಗಿದೆ. ಹೌದು ಮಗನೇ. ಮಗನೇ ಪ್ರಸ್ತುತ ಈ ಮುಕ್ತಿ ಸೀಮೆಯಲ್ಲಿ ಧನಿಕನು ಧರ್ಮಿಷ್ಠನೂ ಆದಂತಹ ನಿನ್ನಿಂದ ಒಂದು ಕಾರ್ಯವಾಗಬೇಕಾಗಿದೆ. ಏತೋ ಜನ ಹಿಂದೂ ಧರ್ಮಗಳು ದೇವರಲ್ಲಿ ಪ್ರತ್ಯಕ್ಷ ಮಾಡ್ಕೊಂಡು ಅಕ್ಕ ಮಾಯದರಟ್ಟು ಪಾತ್ರ ಕೇಳುವುದು ಉಪವಾಸ ಆಚರಣೆ ಮಕ್ಕಳು ಏತೋ ಧರ್ಮಗಳು ಇಷ್ಟೇ ಆಶಿದ್ದೀರನ್ನು ಮಜಿಸಿಡಲಾಗಿ ಕಣ್ಣಿಗೆ ತೋಜಿದ್ದಾರೆ. ಸತ್ಯ ಮಗನೇ. ಆಂಡ ಈ ಬ್ಯಾರಿ ಒಂಜಿ ಕೊರ್ತುಡ್ಲ ಈಗ ನಾಲ್ವತ್ತರಲ್ಲಿ ಮಲ್ತುಲಾಯ ಆಂಡಲ ಈ ಕೊರ್ತುಡು ಎನ್ನ ಎದುರು ಪ್ರತ್ಯಕ್ಷಾದ ಬಂದದು ಎಂತ ಎನ್ನಿನಡೊಂದು ಬೇಡ ಉಂಟು ಅಂತ ಕಣ್ಣು ಹೆಚ್ಚಿನದು ಬಂದದು ಅಪ್ಪೆ ಕನ್ನ ಈ ಸ್ಥಳದಲ್ಲಿ ಕಟ್ಟಿದೈ ದೇವಾಲಯವ ಕಟ್ಟಿದೈ ದೇವಾಲಯವ ಪ್ರತಿದಿ ಕೈ ನಿಮ್ಮವರೋ ನಿಮ್ಮವನು ಕಾವೆನು ಎತ್ತ ಸಂಪದ ಬಿದ್ದು ಮಗನೇ ಬಪ್ಪ, ನಾನು ನಿಂತಹ ಈ ಪ್ರದೇಶದಲ್ಲಿ ನನಗಾಗಿ ದೇವಸ್ಥಾನದ ನಿರ್ಮಾಣವು ನಿನ್ನಿಂದ ಆಗಬೇಕು. ಪಾತ್ರೆ ರಟ್ಟು ಪಾತ್ರೆ ಪಡೆದು ನೀರಲ್ಲಿ ಹಿಂದೂ ಕಟ್ಟಿನ ಅವೇದ ದೇವಸ್ಥಾನ ಅಂತ ಇವು ಉಂಡಪ್ಪೆ ಅಂಡ್ ಅವೇ ದೇವಸ್ಥಾನ ಜನಕ್ಕೂ ಸಂಖ್ಯೆಯನ್ನು ಮಾಡಿ ಕಡಿಮೆ ಕೊಟ್ಟು ಕೋಲೆ ಜೋಕುಲ ದೇವಸ್ಥಾನಕ್ಕೂ ಒಂದು ಕಾಣಿಗಡಕ್ಕೆ ವಾಸ ಮಾಡುತ್ತಲೇ ದೇವರ ಆಶೀರ್ವಾದಕ್ಕೆ ತಂದು ಬರಲು ಬಂದ ಆ ಜೋಕು ಜಾರಿನ ಮೇಲೆ ಕಡಿ ಬರ್ತು ಎಲ್ಲ ನೀಡ ಬರುತ್ತೆ ಒಂದು ಅಂಚಿನಪ್ಪ ಯಾನ
ಹಾಗೆ ಅಲ್ಲದೆ ಮಗನೇ ಕುಂಬಾರನು ನಾನಾ ರೀತಿಯ ಪಾತ್ರೆಗಳನ್ನು ತಯಾರಿಸುತ್ತಾನೆ. ನಾನಾ ರೀತಿಯ ಪಾತ್ರೆಗಳ ಹೆಸರು ಬೇರೆ ಬೇರೆ ಆದರೂ ತಯಾರಾಗುವಂತ ಮೂಲ ವಸ್ತು ಮಣ್ಣುತ್ತಾನೆ. ಹಾಗೆ ನನ್ನನ್ನು ಯಾವ ವಿಧದಿಂದ, ಯಾವ ರೂಪದಿಂದ, ಯಾವ ಧರ್ಮದಿಂದ ಪೂಜಿಸಿದರು ಸೇರುವಂತಹ ಭಾವನೆ ಮಗನೇ. ಅದರ ಬಗ್ಗೆ ಚಿಂತೆಯನ್ನು ನೀನು ಮಾಡಬೇಡ. ಈಗ ದೇವಸ್ಥಾನ ಕಟ್ಟುವಂತೆ ಮಾಡ್ತಾರೆ. ಮೂರು ಪರದಲ್ಲಿ ಕೂರ್ತದೆ. ಈ ತುದೆ ಈ ತುದಟ್ಟು ಯಾರು ಎಂತ ದೇವಸ್ಥಾನ ಕಟ್ಟಲು ದೇವಸ್ಥಾನ ಕಟ್ಟಿದರೆ ಸರಿಯಾಗಿ ಜಾತಿ ಬೋರ್ಡ್ ಆ ಚಿಂತೆಯನ್ನು ನೀನು ಬಿಟ್ಟು ಬಿಡು ಮಗನೇ. ನೀನು ಮುಂದೆ ಇಂದಿನಿಂದ ಈ ಶಾಂಭವಿಯು ಹಿಂದೆ ಸರಿದು ಇಲ್ಲಿ ವಿಶಾಲವಾದಂತಹ ಬಯಲು ಪ್ರದೇಶವಾಗಿ ಮಾರ್ಪಡುತ್ತದೆ. ಈ ಜಾಗವು ಇಲ್ಲಿಯ ಸುಗಂಧ ಸಾಮಂತನಿಗೆ ಸೇರಿತು. ಅವನಲ್ಲಿ ಹೋಗಿ ಎರವಲಾಗಿ ಪಡಿ. ತತ್ಬಳಿಕ ನನ್ನ ದೇವಸ್ಥಾನದ ನಿರ್ಮಾಣವನ್ನು ಮಾಡು. ನನ್ನ ಪೂಜೆಗಾಗಿ ಬಯಲೊಬ್ಬರನ್ನು ನಿಯಮಿಸು. ಇಷ್ಟು ನೀನು ಮಾಡಿದೆ ಎಂದಾದರೆ ನಿನ್ನ ಹೆಸರು ಮುಂದೆ ಈ ಕ್ಷೇತ್ರಕ್ಕೆ ಬರುತ್ತದೆ. ಬಪ್ಪನಾಡು ಎಂಬಂತಹ ನಾಮದಲ್ಲಿ ಮೆರೆಯುತ್ತದೆ ಮಗನೇ. ಅಷ್ಟೇ ಅಲ್ಲ, ನಿನ್ನ ಹೆಸರು ಸೂರ್ಯ ಚಂದ್ರವಿರುವವರೆಗೆ ಶಾಶ್ವತವಾಗಿ ಉಳಿಯುತ್ತದೆ, ಶಾಶ್ವತವಾಗಿ ಉಳಿಯುತ್ತದೆ, ಶಾಶ್ವತವಾಗಿ ಉಳಿಯುತ್ತದೆ. ನನ್ನ ಬಾಬಾರಿಗೆ ಈ ಜೀವಮಾನ ನೋಡುದಲ್ಲ ಬೋಡ ಅಪ್ಪನೇ ಕಣ್ಣೆದುರು ಬರ್ತದೆ ಕಂಡಿರೋ ದೇವಸ್ಥಾನ ಕಟ್ಟೋಡು ಅಂಚಣ ಈ ಊರ್ದ ಹಿಂದೂಪುರ ಸಮಿತಿಯನ್ನು ಲೆಕ್ಕನ ಮತ್ತೆ ತಾಯಿ ಬೇಟ ಜಾತಿ ದಯ ಬರ್ತದಲ್ಲ ದೇವಸ್ಥಾನ ಕಟ್ಟಿಂದ ಆ ಬೇಟ ಜಾತಿಗಳ ಹಿಂದೂ ಧರ್ಮದ ಮಿಕೊಂಡು ಅಭಿಮಾನ ಉಂಟು ಬಂದು ಲೋಕಮುಖಕ್ಕೂ ತೆರಿಬಹುದು ಬಂದು ಅಪ್ಪನ ಉದ್ದೇಶನೇ ಆಗಿರ್ಬೋದು. ಅಂಚಣ ಹೇಳ್ತಾರೆ ಹೆಂಗ್ ಬಂದಿರ ಅಪ್ಪೆ ಬಂದ ಆದರೂ ನಡಪುಡ ಆಗ್ತದೆ ಅಂದ್ರೆ ಎನ್ನೊಟ್ಟು ವೈದ್ಯ ತಾಯಿ ಮರ ಕಟ್ಟಿದ ಹಿಂದೆ ಉಮ್ಮ ಬಂದದ ತಿಂಡೆ ಸರಿ ರತ್ತಿ ಗುಣವರಮೋನ ನಾನು ಅಪ್ಪ ಬೈದಿನಿ ಅಂದ್ರೆ ಸರಿ ಸೈತನಲ್ಲಿ ಪೋಯದು ಕೇಳಿ ಅದು ಆರಿ ಅದು ದೇವಿ ದೇವಿನ ಬಿತ್ತುಂಟು ಅದು ಒಣಗಟ್ಟು ಒಣಜಕ್ಕನ ಮಗಳು ದೇವಿ ಅದಲ್ಲ ದೇವಿ ಪರಮೇಶ್ವರಿ ಪರಮೇಶ್ವರಿ ಅದು ಪುಷ್ಪ ಕಣ್ಣು ಚೇಂಜ್ ಮಾಡುದು ಪರಮೇಶ್ವರಿ ಪುಷ್ಪ ಕಣ್ಣು ಎಲ್ಲಿಯೇ ಮಾಡಬೇಕು ಅದಲ್ಲ ದೇವಿ ಯಾರು ಕಬ್ಬಿದ್ದೇನೆ ದೇವಿಗೆ ಹೆಣ್ಣ ಕೈಂಡು ಹೆಣ್ಣಮ್ಮ ರಡ್ಡು ಕೈ ಇಟ್ಟದು ದಿನಕ್ಕೆ ಒಂಜಿ ಸಾರ ಬೀಡಿ ಕಟ್ಟೊಂದಿರ್ತೇವೆ ಹೆಣ್ಣ ಕೈ ಇಟ್ಟು ದಿನಕ್ಕೆ ಬೀಡಿ ಐತೆ പിന്നെ ಬೀಡಿ ಕಟ್ಟಿ ನಿಂದಲ್ಲ ಅದು ದೇವಿ ಇನ್ನು ಕಟ್ಟಿಲ್ಲ ಇನ್ನು ಅಮ್ಮ ಅಮ್ಮ ಎಂದು ಕಟ್ಟಿಲ್ಲ ಅಮ್ಮ ಅಮ್ಮ ಅದು ಇನ್ನು ಕಣ್ಯದಂತ ಅಂಗಟ್ಟೆ ಬೆಂದು ಬೆಂಡ ಅಂತ ಕಣ್ಯದ ಸಚಿನ ಇನ್ನು ಬೇರೆ ಅದೇ ಅದನ್ನ ಬೇಡ ಇದು ಬೆದರಿ ಬೇಡ ಅಂತ ಬಂದಿದ್ದಲ್ಲ ಬೆದರಿ ಬೇಡ ಅಂತ ಬೇಡಿಕೆ ಉಂಟು ಅದು ಬೇಡಿಕೆ ನಕ್ಕ ಬೆದರ ಬೇಡ ಅಂತ ಮತ್ತೆ ನೀನು ಬೇಡಿಕೆ ಕವಡ ಬೆದರಿ ಬೇಡ ಬೆದರಿ ಬೇಡ ಇಪ್ಪ ಬೇಡ ಇದು ಎಂದು ಬಂದಿದ್ದಾರೆ ಅಂಬೇಡ್ಕರ್ ಅಮ್ಮತ್ತು ಬೇಡ ಇವರು ಬೇರೆ ಪಳ್ಳಿ ಕಟ್ಟಲ್ಲ ದೇವಸ್ಥಾನ ಕಟ್ಟಿರ ಅಪ್ಪೆ ಬಂತಿருந்து ಬಂದ ಗಾಯವಂತೆ ದೇವಸ್ಥಾನ ಕೊಟ್ಟಿಗೆ ಪಳ್ಳಿ ಕಟ್ಟಬೇಕು ಪಳ್ಳಿ ಕಟ್ಟಲಿ ಇಪ್ಪ ಅಂಬೇಡ್ಕರ್ ಕಟ್ಟಿ ಬಣ್ಣದ ಬರಬೇಡ ಬಣ್ಣದಿಂದ ಅಮ್ಮನೆ ತಪ್ಪಿಡಿ ಒಂದೊಂದು ತೊಪ್ಪಿ ಆಯೇ ಪುರ ಅಂದಾಜಿ ಮತ್ತೊಂದು ಇದ್ದ ಅಪ್ಪೆ ದೇವಸ್ಥಾನ ಕಟ್ಟಿರ ಬಂತ ಬೋಡ ಪ್ರಾಂತ ಪ್ರಣವ ಬೋರ್ಡ್ ಒಂದು ಬಣ್ಣ ಗಾಯವಂತಿನಿ ಅಪ್ಪೆನ
ಬಂಗಾರದ ಟೊಪ್ಪಿಂಡಿ ಅವಕ್ಕೊಂದು ಆಚಾರ ಹಿಂದೆ ತಲೆ ಹಿಂದೆ நம்மள ஜாதியில் முசல்மான் ஜாதியில் ஆளுக்கு நீங்க அம்பேத்கர் கட்டுறது பஞ்சாங்க பின்ன ಪೂಜೆಗೆ ಏನು ಅಂದ್ರೆ ಮುಕ್ರಿಗಾಕೆ ಬಾಂಧವರಿ ದೇವಸ್ಥಾನ ಮುಕ್ರಿಗಾಕೆಲ್ಲ ಅಮ್ಮನ್ನೇ ನಂಬಿ ಬೈಲುಡು ಪೂಜೆ ಬೇಕಲ್ಲಿ ಆಗ್ತದೆ ಯಾರು ಮಂದಿರ ಕಟ್ಟಲು ಶುರು ಮಾಡಿದವರಿಗೆ ಅಪ್ಪಣ್ಣ ನನ್ನ ನಿಮ್ಮ ದಾನ ಅಪ್ಪನೊಂದು ಬಟ್ಟೆ ಹಾಕಿ ಅಂತ ಕೊಡ್ತೀನಿ ಒಂದು ನೆರೆಂಡಿಯ ಕಲ್ಪೆ ಅದು ಬೈಲುಡಿ പിന്നെ അതെ ಕಿರಿಕಿರಿ ಮಾಡ್ತದೆ ಮಂಡೆ ವೆಚ್ಚದ ಎಂಪೂರ್ಣನೇ ವರ್ಗದ ದೇವಸ್ಥಾನ ಕಟ್ಟುವುದು ನಿಗುಲ ದೇವಸ್ಥಾನ ಕಟ್ಟ ಶುರು ಮಾಡಿದ್ರು ಎಂಗನ ಬಕ್ಕ ತುಂಬ ಏನಾಗ್ತದೆ ಬಟ್ಟೆ ಸಾಕ್ತೀವಿ ಮಾಡಿದ್ರೆ ಅಲ್ಲಿ ಅದು ಉಳ್ಕೊಂಡು ಹೋಗುದಿಲ್ಲ ಇದು ಬೇಜಾನ ಮಲ್ಪಟ್ಟು ಈ ಊರು ಇದ ಮುಂದೆ ಎಂಟೆ ಬಯಲು ಬೇರೆ ಬಾರಿ ಕುದರ್ದ ವ್ಯಕ್ತಿ ಸತ್ಯಡು ಧರ್ಮಡು ನಡತನ ಇದ್ದ ಯಾನು ಬೇರೆ ದೇವಸ್ಥಾನ ಕಟ್ಟಿದೆ ಪಂಡೆ ಯಾನಿ ಎನ್ನ ಮನಸ್ಸಿಡಿ ಖುಷಿ ಬರ್ತದೆ ದೇವಸ್ಥಾನ ಕಟ್ಟಿದೆ ಅಪ್ಪನ ಬಾಟರಾದ ಇನ್ನೊಂದು ಮೂರು ದೇವಸ್ಥಾನ ಕಟ್ಟೋಡು ಮಾತೇ ಮಾತ್ರ ಬರ್ತೀನಿ ಅಪ್ಪೆ ಬೈಲು ಉಡುಪೇರಿ ಪೂಜೆ ಬಂತವಳು ಬಂದೆ ಮೂಡಿದ್ದೆ ಬೇರೆ ದೇವಸ್ಥಾನ ಕಟ್ಟಿದೆ ಇತ್ತಿನ ದೇವಸ್ಥಾನ ಹಿಂದೂ ಆಯೋಗ್ಯ ಬಾಧ್ಯರಿಯನ್ನ ಕಾರ್ಪೊರೇಟರ್ ಮಾಡಿದ್ರಿ ಮನೆ ವೆಚ್ಚೋಡು ಈ ಮೂರು ಕಟ್ಟಡದ ದೇವಸ್ಥಾನಕ್ಕೂ ಈ ಅರ್ಥಕ್ಕಾಗಿ ಮುಳುಂಟು ಸಂಜೆ ಗಂಟರ ಕಾಲ ತುಂಬ ನಡಪಡಿಸಿದ ಕಾರ್ಯಕ್ರಮ ಮುಗಿದೆಲ್ಲ ಅರ್ಧ ಭಕ್ತರಿಗೆ ಭಕ್ತರ ಪೂರ ಆ ಅಪ್ಪಳ ಪ್ರಾರ್ಥನೆ ಮಾಡಿದ್ದು ಎಲ್ಲ ರೀತಿಯ ಪ್ರಸಾದ ಬಂದು ಒಳ್ಳೆ ಕಾರ್ಯಕ್ರಮ ಸಂಬಂಧಿಸಿದ ಈ ರಕ್ಷೆ ದೇವಸ್ಥಾನ ನಮ್ಮ Bhavaleya
ಹೌದಪ್ಪ, ನಾವು 7 ಮಂದಿ ಜಲಗರ್ಭೆಯರು. ಅವರಲ್ಲಿ ದುರ್ಗಾ ಪರಮೇಶ್ವರಿಯೇ ನಾನು. ಕ್ಷೀರವಾಗಿ ಶರಣ ಲೋಕಪಾಲಕತ್ವಾದ ಶ್ರೀಮನ್ನಾರಾಯಣನ ಕನ್ನ 7 ಬಿಂದು ಒಂದರಿಂದ ಜನಿಸಿದವರಾದ ಕಾರಣವೇ ನಾವು ಜಲದುರ್ಗೆಯರು. ನಾರಾಯಣನ ಮಕ್ಕಳಾದ ಕಾರಣ ನಾವು ವೈಷ್ಣವಿ ಶಕ್ತಿಯರು. ಇವರಾರುಗಳ ವಧೆಗೆ ಬೇಕಾಗಿ ನಮ್ಮ ಆವಿರ್ಭಾವ ಇವಳ ವಧೆಯಾಯಿತು. 7 ಮಂದಿ ಜಲದುರ್ಗಿಯರು ಸ್ವಕ್ಷೇತ್ರವನ್ನು ಆರಿಸಿಕೊಂಡು ಎಲೆಯಾದಾಯಿತು. ಅವರಲ್ಲಿ ದುರ್ಗಾ ಪರಮೇಶ್ವರಿಯಾದ ನಾನು ಈ ಕಪ್ಪನಾಡಿನಲ್ಲಿ ಎಲೆಯಾಗಿದ್ದೇನೆ. ಈ ಹೊತ್ತಿಗೆ ಮಹಾವಿಷ್ಣು ನಮ್ಮೊಂದಿಗೆ ಧರ್ಮಪಾಲನನ್ನು ಕಳಿಸಿಕೊಟ್ಟಿದ್ದಾರೆ. ಈ ಹೊತ್ತು ಈ ಕಪ್ಪನಾಡಿನ ಕ್ಷೇತ್ರಪಾಲಕರಾಗಿ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ಆತನ ಅಂತರ್ಯದ ಭಾವ ಏನು, ಆತನ ಮನದೊಲವೇನು, ಧರ್ಮಪರಾಯಣತೆ ಏನು, ಸ್ವಾಮಿನಿಷ್ಠೆ ಏನು ಅನ್ನೋದರ ಪರೀಕ್ಷೆ ಆಗಬೇಕಾಗಿದೆ. ಅದಕ್ಕೆ ಬೇಕಾಗಿ ಕಾಣುತ್ತಿರುವಂತಹ ಈ ಶಾಂಭವಿ ನದಿಯ ತೀರದಲ್ಲಿ ವಿಲಾಸಿನಿಯಂತೆ ತಿರುಗಾಡ್ತಾ ಇರುವಂತೆ ವೈಕುಂಠದಿಂದ ಶ್ರೀಹರಿಯ ಕಣ್ಣಿನಿಂದ ಇಳಿದು ಬಂದಂತಹ 7 ಮಂದಿ ಜಲದುರ್ಗಿಯರ ಜೊತೆಯಾಗಿ ಬಂದವರು ನಾನೇ ಧರ್ಮಪಾಲ. ಸದ್ಯ ಈ ಬಪ್ಪನಾಡು ಕ್ಷೇತ್ರದಲ್ಲಿ ದುರ್ಗಾ ಪರಮೇಶ್ವರಿಯ ಸೇವೆಯನ್ನು ಮಾಡುತ್ತಾ ಇದ್ದೇನೆ. ಮುಸ್ಸಂಜೆಯ ವೇಳೆ ಸ್ವಲ್ಪ ನಂದಿನಿ ಪ್ರಾಣಿಗಳೆಲ್ಲವೂ ತನ್ನ ವಾಸಸ್ಥಳವನ್ನು ಸೇರುವಂತಹ
ಮನೆಯ ದಾರಿ ತಪ್ಪಿ ಹೋಗಿದೆಯಾ? ಇಲ್ಲ ಇಲ್ಲ. ಹೆಣ್ಣಾದವಳು ಈ ಹೊತ್ತಿನಲ್ಲಿ ಇರುವುದು ಸರಿಯಲ್ಲ. ಅದಕ್ಕೆ ನಿನ್ನ ಮನೆ ಎಲ್ಲಿಯಾದರೂ ದಾರಿ ತಪ್ಪಿದ್ದೇ ಹೌದಾದ್ರೆ ನಿನ್ನನ್ನು ಮನೆಯವರೆಗೆ ತಲುಪಿಸುವಂತ ವ್ಯವಸ್ಥೆಯನ್ನು ನಾನು ಮಾಡಿಸುತ್ತೇನೆ. ಹೌದಾ? ಯಾಕೆ ಏನು ವಿಚಾರ ಹೇಳೋದು? ಅಷ್ಟು ಉದ್ದೇಶ ಇದೆಯಾ? ನಾವು ನೀಡುವರಲ್ಲ ನಮ್ಮ
ತಾಯಿಯಾಗಿ ಒಬ್ಬಳೇ ತಿರುಗಾಡುವುದು ಸರಿಯಲ್ಲ. ಯಾಕಲ್ಲ ಅಲ್ಲ ಯಾಕೆ ನಮ್ಮ ವಯಸ್ಸಿಗೆ ತಯಾರಿಸ್ತಾ ಇದ್ದೀನಿ. ಏನಾದ್ರೂ ತೊಂದರೆ ಆಗ್ತದೆ ಅದಕ್ಕೆ ಏನಾದ್ರೂ ಕೆಟ್ಟದ್ದು ಈ ನನ್ನ ಕ್ಷೇತ್ರದಲ್ಲಿ ತಾಯಿಯ ಕ್ಷೇತ್ರದಲ್ಲಿ ಆಗಬಾರದು. ಅದಕ್ಕಾಗಿ ನಿಮಗೆ ನೀತಿಯ ಮಾತನ್ನು ಹೇಳಿದೆ. ಯೌವನಾಗ್ತದೆ ನಾನು ಹಾಗೆ ಮದುವೆಯಾದ ಹೆಣ್ಣಲ್ಲ ಯಾವತ್ತೂ ಕಂಡದಿಲ್ಲ ಹಾಗಾಗಿ ಹೇಳುವುದ ನೀನು. ಒಂದು ವೇಳೆ ಏನಾದ್ರೂ ನೀವು ಕಷ್ಟ ಬಂದ್ರೆ ಏನು ಆಗ ಆಗಬಾರ್ದಲ್ಲ. ನಮ್ಮ ಕ್ಷೇತ್ರದಲ್ಲಿ ತಾಯಿ ನೆಲೆಯನ್ನು ನಿಂತ ಈ ಕ್ಷೇತ್ರದಲ್ಲಿ ಅಂತ ಕೆಟ್ಟ ವಿಚಾರಕ್ಕೆ ಆಸ್ವಾದ ಕೊಡಬಾರದು ನಾವು. ಹಾಗೇನಾದ್ರು ಆದ್ರೆ ನಿಮಗೆ ಅಸಮಾನ ಅಂದ್ರೆ ನೀನು ಧರ್ಮಪಾಲ ಕ್ಷೇತ್ರಪಾಲಕ ಧರ್ಮಪಾಲ ಹೌದಾ? ತಾಯಿಯ ಸೇವಕನಾಗಿದ್ದೇನೆ. ಅದಕ್ಕಾಗಿ ಹೇಳಿದ್ದೆ ಹೊರತು ಬೇರೆ ಯಾವ ವಿಚಾರವಿಲ್ಲ. ಒಂದು ವೇಳೆ ನಿನ್ನ ಮನೆ ತಪ್ಪಿ ಹೋಗಿದ್ರೆ ಎಲ್ಲಿಯಾದ್ರೂ ದಾರಿ ತಿಳಿಯದಿದ್ರೆ ಓಡಿಸುವುದಕ್ಕೆ ನಿನ್ನಂತ ವ್ಯವಸ್ಥಿತವಾಗಿ ವರ್ತಿಸುವುದಕ್ಕೆ ನಾನಿದ್ದೇನೆ. ಅದು ಬೇಕಾದ ವ್ಯವಸ್ಥೆಯನ್ನು ಮಾಡ್ತೀನಿ. ಅದಲ್ಲದಿದ್ರೆ ಒಂದು ವೇಳೆ ನಿನಗೆ ದಾರಿ ಗೊತ್ತಿಲ್ಲ ನಿನ್ನ ಇಚ್ಛೆಯಿಂದಲೇ ನೀನು ತಿರುಗಾಡುವುದಾದ್ರೆ ಇದು ಸರಿಯಲ್ಲ. ಈ ರೀತಿ ಆಗ್ಬಾರ್ದು. ಒಳ್ಳೆಯ ಹೆಣ್ಣು ಮಕ್ಕಳು ಈ ಸಂದರ್ಭದಲ್ಲಿ ಆಕೆಯ ಮನೆಯನ್ನು ಸೇರುವುದು ಉತ್ತಮ. ಚಿಂತೆಯ ಜನರು ಎಲ್ಲ ಕುತರೆಂದು ತಿಳಿದಿ ಮತಿಯಿಲ್ಲವೇನೋ ಬಾಲ ನಿನಗೆ ಮತಿಯಿಲ್ಲವೇನೋ ಬಾಲ
ನಾನು ತಾಯಿಗೆ ಸಮಾನ, ನೀವು ಮಗನಿಗೆ ಸಮಾನ. ತಾಯಿ ಆಗ್ತೀನಿ ಅದೇ ನಿನಗೆ ಆಗ್ಲಿಲ್ಲ. ಅದಕ್ಕೇನಂತೆ ಮಗ ಹೇಗಾಗೋದು? ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ. ಏನು ಮರ್ಯಾದೆಯಿಂದ ನೀನು ಹೋದರೆ ನಿನಗೆ ಒಳ್ಳೆಯದು, ಇಲ್ಲದಿದ್ದರೆ ಒಂದು ಬಾರಿಸಿ ಹೌದಾ? ನಿನ್ನ ನೆಚ್ಚಿನಂತಹ ಸೊಕ್ಕೆ ಹುಡುಗರನ್ನು ಹಾಗೆ ನೀತಿಯಿಂದ ಸೋಕೆಯಿಂದ ಹಾಡಿದ್ರೆ ನನ್ನ ನೆತ್ತಿಗೆ ಕೈ ಹಾಕಿ ಮಾತನಾಡೋದು ತಪ್ಪಿದ್ಯಾ? ನನಗೆ ಸಿಟ್ಟು ಬಂದ ಹಾಗೆ ನೋಡು, ನನಗೆ ಸಿಟ್ಟು ಬಂತು ಎಂದಿದ್ರೆ ಆಗಿರುವಂತಹ ಶಾಂಭವಿ ನಾನು ಹೇಳ್ತೇವಲ್ಲ ನೀವು, ಆ ಶಾಂಭವಿ ನನಗೆ ದುಡ್ಡನ್ನು ಹಿಡಿದು ಮುಳುಗಿಸಿ ಮನುಷ್ಯನಲ್ಲಿ ಬಹಳ ನಿಪುಣ ಜ್ಞಾನ ಅಂತ ಕಾಣಿಸ್ತದೆ. ನೀನು ಸೋತವನು. ಅಲ್ಲ. ನಾನು ಗೆದ್ದವಳು. ಅಲ್ವೇ ಅಲ್ಲ? ಅದನ್ನು ಬಿಡಿಸಿ ಹೇಳಬೇಕು. ಸೋತವನು ನೀನಲ್ಲ, ಗೆದ್ದವಳು ನಾನಲ್ಲ, ಗೆದ್ದವನು ನೀನೆ. ಸೋತವಳು ನಾನೇ. ನೀವೇನಾಗಬೇಕು? ನಾನೇ ಸೋತವಳು, ನೀನೇ ಸೋತ. ಅಯ್ಯ, ಈಗ ನಾನು ಸೋತಿದ್ದೇನೆ, ನೀನು ಗೆದ್ದಿದ್ದಿ ಅಲ್ವಾ? ಹಾಗಾಗಿ ಬಹಳಷ್ಟು ಸಂತೋಷವನ್ನು ಪಡೆದ ಬಳಿದ್ದೇನೆ. ಅದು ಸೋತರೂ ಸಂತೋಷ. ಹೌದಪ್ಪ, ನಿಮ್ಮ ವೀರ ಬಾಹುಗಳನ್ನು ಕಂಡಾಗುವಾಗ, ನಿಮ್ಮ ವೀರೋಕ್ತಿಯನ್ನು ಕೇಳಿಯಾಗುವಾಗ ಮನಸ್ಸು ತುಂಬಿದೆ. ಹರ್ಷಭಾವ ಸಮತಳಾಗಿ ಹೇಳ್ತಾ ಇದ್ದೇನೆ. ನಿಮಗೆ ಏನು ಬೇಕು ಅದನ್ನು ಕೊಡ್ತೇನೆ. ಕೇಳು. ಬೇಡ ಬೇಡ. ಆಯ್ತಪ್ಪ, ಮುಗಿಸುವ. ನೀನು ನನಗೆ ಕೊಡುವ ಕೈ ಜಾಯಮಾನದಲ್ಲಿ ಸೋತವರಲ್ಲಿ ತಗೊಳ್ಳುವ ಕ್ರಮ ನನ್ನದಲ್ಲ. ಹೌದಾ? ಅಲ್ಲ, ಸೋತರು ಮುರಿದ ಪತ್ತು ಬೇಡ. ಪಡೆದು ದೊಡ್ಡವನ, ಪಡೆದು ದೊಡ್ಡವನ. ಯಾಕಂದ್ರೆ ಮತ್ತೆ ದಾರಿ ನಿನಗೆ ಏನು ಬೇಕು ನನ್ನಲ್ಲಿ ಕೇಳು. ನಾನು ಕೊಡುತ್ತೇನೆ. ಕೊಡ್ತೇನೆ ಅಂತ ಹೇಳ್ತೀನಿ. ಇದೀಗ ಬಾಹುಬಲದಲ್ಲಿ ನನಗಿಂತ ಮಿಗಿಲಾದವನಿಗೆ ಅನ್ನುವುದನ್ನು ತೋರಿಸಿಕೊಟ್ಟವನಿದ್ದೀಯ. ಪ್ರತ್ಯಕ್ಷ ಸಾಕ್ಷಿಯಾಗಿ ನಡೆದಂತಹ ಯುದ್ಧದಲ್ಲಿ ಅಲ್ಲವೇ? ಒಂದು ವೇಳೆ ಕೊಡ್ತೇನೆ ಅನ್ನೋ ಹಾಗೆ ನೀವು ಹೇಳಿ, ಆ ಬಳಿಕ ಆಗುದಿಲ್ಲ ಅನ್ನೋ ಹಾಗೆ ದಪ್ಪ ಮಾಡಿದ್ದೇನೆ. ಹಾಗೇನು ಹೇಳುವವರೇ ನಾನಲ್ಲ. ಆಗುದಿಲ್ಲ. ಹಾಗಾದ್ರೆ ಒಂದು ವೇಳೆ ಹಾಗಾಗಬೇಕಾ? ವಿಶ್ವಾಸ ಬರಬೇಕಾ? ಕೈ ತಪ್ಪಬೇಕು. ಕೈ ಸಂವಿಧಾನದಿಂದ ಕೈ ತರವಾಗಿ ನನ್ನ ಕೈ ತಪ್ಪು. ನನಗೆ ಬೇಕಾದ ಅಯ್ಯೋ, ಹಾಗಲ್ಲಯ್ಯ. ಕಾಡಿ ತಟ್ಟಿದ್ರೆ ಹಪ್ಪಳ ತಟ್ಟಿದ ಹಾಗಾಗ್ತದೆ. ಹಪ್ಪಳ ತಟ್ಟುವಂತ ಹೇಳಿದಲ್ಲ. ನನ್ನ ತಲೆಗೆ ನನ್ನ ಕಾಲದಲ್ಲಿ ಕಾಯಿನ ವಾಚ ಮನಸ ಹೇಳಿ ತಲುಪುವಂತೆ ಆಗುವುದಿಲ್ಲ. ಮತ್ತೆ ಪರಸ್ತ್ರೀಯ ಕೈ ತರವನ್ನು ನಾನು ಮುಟ್ಟುವ ಹಾಗಿಲ್ಲ. ಹಾಗಾದ್ರೆ ನಮಗೂ ಹಾಗಿಲ್ಲವಲ್ಲ, ಭರವಸೆ ಇಲ್ಲ. ನಿನಗೆ ಭರವಸೆ ಬೇಕಾದ್ರೆ ಕೊಡ್ತೇನೆ. ನಾನು ನಂಬಿಕೊಂಡು ಬಂದಂತಹ ಶ್ರೀ ದುರ್ಗಾ ಪರಮೇಶ್ವರಿಯ ಪಾದದಾನೆಯಾಗಿ ಹೇಳ್ತೇನೆ. ನೀವು ಕೇಳ್ತಾ ಹೇಗೆ ನೀನು ನಂಬಿದ ಈ ಕ್ಷೇತ್ರದ ನಾಯಕಿ ದುರ್ಗಾ ಪರಮೇಶ್ವರಿ ಆದ ಹಾಗೆ ಕೇಳಿದನ್ನು ಗೊತ್ತೀಯಾ? ನೀನು ಗೊತ್ತೀಯಾ? ಹಾಗಾದ್ರೆ ಸೂರ್ಯ ಚಂದ್ರನಿಗೂ
ವೈಕುಂಠದಿಂದ ಭೂಮಿಗೆ ಧರ್ಮರಕ್ಷಣೆ ಮಾಡುವುದಕ್ಕಾಗಿ ತಾಯಿ ದುರ್ಗಾಂಬೆಯನ್ನು ಜನರಿಗೆ ಹಿಡಿದು ಬಂದವರ ಈ ಸಂದರ್ಭದಲ್ಲಿ ಸಾಮಾನ್ಯ ನಾರಿಯೋಳ ದಾಸನಾಗಿ ಉಳಿಯುವ ಪರಿಸ್ಥಿತಿ ನಮಗೆ ಎದುರಾಗಿದೆ. ಅಪ್ಪ ಏನಪ್ಪ ಇದು? ಯಾಕೆ ನನಗೆ ಈ ಶಿಕ್ಷೆ? ರಕ್ಷಿಸುತ್ತಾನೆ. ಇನ್ನು ಮರುಗುವ ಧರ್ಮಪಾಲನ ಮುಂದೆ ಪರಮೇಶ್ವರಿಯುಗಾಣಿದೆ ಅಂತ್ಯವಿಲ್ಲದ ಪ್ರೇಮದಿಂದೆ ಎತ್ತಿ ಮೈದನವಿ ದೇವಿಯು ಮಗನೇ ಧರ್ಮಪಾಲ, ಸಾಮಾನ್ಯ ನಾಗರಿಕರ ದಾಖಲೆ ಮಾಡುತ್ತೇನೆ ಅಂತ ಇದ್ದೀಯ. ನಮ್ಮೊಂದಿಗೆ ನೀನು ಧರ್ಮವನ್ನು ರಕ್ಷಣೆ ಮಾಡುವುದಕ್ಕಾಗಿ ಬಂದವನು. ಎಷ್ಟು ಮಟ್ಟಿಗೆ ನೀನು ಕಾರ್ಯಕ್ರಮದಲ್ಲಿ ನೋಡುವುದಕ್ಕಾಗಿ ಪರೀಕ್ಷೆಯನ್ನು ಕೊಟ್ಟಿದ್ದವನು ನಾನು. ನಾನೇ ನಿನ್ನನ್ನು ಪರೀಕ್ಷೆ ಮಾಡಬೇಕಾಗಿ ಸಂತೋಷವಾಯಿತು. ನಿನ್ನ ಧರ್ಮನಿಷ್ಠೆಯನ್ನು ನೋಡಿ ಮನದಾನಂದವಾಯಿತು ಮಗನೇ. ಇನ್ನು ಮುಂದೆ ಈ ಕ್ಷೇತ್ರವನ್ನು ಪಾಲಿಸುತ್ತಾ ಕ್ಷೇತ್ರಪಾಲನಾಗಿ ನೀನು ನನಗೆ ನಿಲ್ಲು. ನನ್ನ ಎಡಭಾಗದಲ್ಲಿ ಜನರಿಗೆ ನಿಲ್ಲಬೇಕು. ನನ್ನನ್ನು ಪೂಜೆ ಮಾಡಿ ತದ್ಬಳಿಕ ನಿನ್ನನ್ನು ಪೂಜೆ ಮಾಡಿದವರ ಇಷ್ಟಾರ್ಥವನ್ನು ಸಿದ್ಧಿಸಬೇಕು. ಹಾಗೆ
ನಮ್ಮ ಅಪ್ಪನೇ ಒಂದಾದ ಪಾನಿ ಮಳೆ ಕೊಟ್ಟು ಅದರ ಬಗ್ಗಟ್ಟು ಕೊತ್ತಡು ಗೆಂದ ತಾರಕ ಮಡಲು ಕುಡಿದು ಈ ಲೋಕ ಬಿಟ್ಟು ಪರಲೋಕದ ಸುದ್ದಿಯಲ್ಲೇ ಅಂಡಲ ಬಡು ಮನೆತ ಬಲ್ಲಾಟಗಳು ಮಾಡಿ ತಾಕ್ತಿರವಲ್ಲ ಮಾಡ್ತೇನೆ ಅವೆಡ್ದು ಮಕ್ಕ ಎತ್ತೋ ಕಾರಣಿದ ಕೆಲಸ ಮಾತ್ರ ಕನ್ನಡಮ್ಮ ಕಾಯಿಲೆ ಕುಡಿಯೋ ಮಾಯನ ಸೇರಬೇಕು ಆಂಡ ಇಂಥ ದಿನ ಮಾಯನ ಬಿಡುದು ಕಾಯಿಲೆ ಬೈದಂತ ಕಾಯಿಲೆ ಒಲ್ಲವು ಕೈಗಟ್ಟಿ ನಮ್ಮನ್ನು ತಾಂಬಿಟ್ಟು ಮಲ್ಲ ಬಂದಿರು ಮಿಥ್ಯ ಬುದ್ಧಿ ಬಡವು ಮಲ್ಲ ಬಂದಿರ ಅಂಚೆನೆ ತಾಳಿ ಹೋದ ನಮ್ಮ ಸುಬ್ರಹ್ಮಣ್ಯ ದೇವರ ಅನುಗ್ರಹಗಳು ನಮ್ಮ ಮೂಲ್ಕಿ ಸೀಮೆಯ ವರ್ಮ ಮಾಂಗಡಿ ಮೇಡಮ ಪಡೆಯುತ್ತೆ ತೊಂದ ಅಂಚ ನಿತ್ಯ ತಿರುಡುಗಳು ಬಡವರಿಗೆ ಪೋರ್ತಿಲ ಕಾತ್ರಿ ಇಂಜಿನ ಬೋಳು ಅವನು ಬಂದು ಈಗಲೇ ಅತನ ಜುಟ್ಟು ಮಾತ್ರ ನಮ್ಮ ಇದ್ರು ಅಂಚ ನಿತ್ಯ ತಿರುಡು ನಮ್ಮ ದೇರ ಚಿಕ್ಕನ ಬಲಮುಲ್ಲ
¡Vamos!
ನಾಗಾಂಧ್ರ ಬೇತಂಗಿ ಎಣ್ಣೆ ಅದಕ್ಕೆ ಪೋಯಿನಪ್ಪ ಪುಣ್ಯ ಪಾತ್ರ ಬಂದು ಮಲ್ಲಿಸಲು ನಮ್ಮ ಒಟ್ಟುಗಾಗನ ನಾವು ಕವರ್ घाटलं साइड में ले निखिल ए निखिल
ಡಾಕ್ಟರ್ ಪೂಜೆ